ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹೊಸ ವರ್ಷದ ಶುಭಾಶಯಗಳು ಮೇಡಮ್ ನಿಮಗೆ ಮತ್ತು ನಿಮ್ಮ ವಿದ್ಯಾರ್ಥಿಗಳಿಗೆ, ರಿಸರ್ಚ್ ಸ್ಕಾಲರ್ಸ್ಗೆ ಎಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯ. ಮತ್ತು ಹೊಸ ವರ್ಷದ ಪುಟ್ಟ ಕೊಡುಗೆಯಾಗಿ ನಮಗೆ ಇಬ್ಬರು ಕೊಟ್ಟಿರುವಂಥ ಕೊಡುಗೆಗಳನ್ನ ನಾನು ಕೊಡ್ತಾ ಇದ್ದೀನಿ. ಇದು ಗಾಂಧಾರ ವಿದ್ಯೆ ಪರಿಣಿತರು, ಅವರು ಈ ಸಂಪಾ ಸರ್ ಪುಸ್ತಕಗಳನ್ನ ನಿಮಗೆ ಗಿಫ್ಟ್ ಆಗಿ ಕೊಡೋಕ್ಕೆ ಹೇಳಿದ್ದಾರೆ. ಸೊ ದಯವಿಟ್ಟು ಈ ಪುಸ್ತಕಗಳನ್ನ ಸ್ವೀಕರಿಸಿ. ಈ ಪುಟ್ಟ ಪುಸ್ತಕಗಳು. ಇದ್ರ ಜೊತೆಗೆ ಇದು ಭಗವದ್ಗೀತೆ. ಒಬ್ಬರು ಕೀರ್ತಿ ಅಂತ ನಮ್ಮ ಆಫೀಸಿಗೆ ಬಂದು ಒಂದು 20 ಭಗವದ್ಗೀತೆ ಪುಸ್ತಕಗಳನ್ನ ನಮಗೆ ಗಿಫ್ಟಾಗಿ ಕೊಟ್ಟು ಹೋಗಿದ್ದಾರೆ. ಆ ಗಿಫ್ಟ್ ಕೊಟ್ಟಿರೋದು ಯಾಕೆ ಅಂದರೆ ನಮ್ಮ ಅತಿಥಿಗಳಿಗೆ ಗಿಫ್ಟಾಗಿ ಕೊಡಿ ಅಂತ. ಅವರು ಯಾಕೆ ಕೊಟ್ಟರು ಅಂತಂದರೆ, ಅವರು ಎಕ್ಸಾಮಿನೇಷನ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಿದ್ರಂತೆ. ಆ ಟೈಮಲ್ಲಿ ಮಹಾಭಾರತ ನೋಡಿದಾಗ ಅವ್ರಿಗೆ ಒಂದಷ್ಟು ಕ್ಲಾರಿಟಿ ಬಂತು ಮತ್ತು ಚೆನ್ನಾಗಿ ಓದೋಕ್ಕಾಯ್ತು ನನಗೆ. ಮತ್ತು ಎಕ್ಸಾಮ್ ಪಾಸ್ ಆಗಿದ್ದೀನಿ. ಹೀಗಾಗಿ ನಾನು ಇದನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ, ಕೀರ್ತಿಯವರ ಪರವಾಗಿ ಈ ಒಂದು ಭಗವದ್ಗೀತೆ ನಿಮಗೆ. ಥ್ಯಾಂಕ್ ಯು ಸರ್. ತುಂಬ ಒಳ್ಳೆ ಕೊಡುಗೆ ಕೊಡ್ತಾ ಇದ್ದೀರಾ ಹೊಸ ವರ್ಷಕ್ಕೆ. ಥ್ಯಾಂಕ್ ಯು. ಬೇರೆ ಬೇರೆ ಥರದ ಆರೋಗ್ಯಗಳನ್ನ ನಾವು ಈಗಾಗಲೇ ಮಾತಾಡಿದ್ದೀವಿ. ಒಂದು ತುಂಬ ಲೆಸ್ ಸ್ಪೋಕನ್ ಬಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಸಾಮಾಜಿಕ ಆರೋಗ್ಯ. ಹೌದು. ನಮ್ಮ ಹಂಗೆ ನೋಡಿದರೆ ಸಾಮಾಜಿಕ ಆರೋಗ್ಯ ಏನು ಅಂತ ನಮ್ಗೆ ಗೊತ್ತಿಲ್ಲದೇ ಇದ್ದರೂ ಕೂಡ ನಮ್ಮ ಮನೆಗಳಲ್ಲಿ ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಅದು ನಮ್ಗೆ ಗೊತ್ತಿದೆ ಆ್ಯಕ್ಚುಲಿ, ಬಟ್ ಅದನ್ನು ಡಿಫೈನ್ ಮಾಡೋಕ್ಕೆ ಬರಲ್ಲ ನಮಗೆ. ಮತ್ತು ಕೆಲವೊಂದು ಸಲ ಅದು ಇದು ಅನಾರೋಗ್ಯ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಥರ ಸೂಕ್ಷ್ಮವಾಗಿ ನಮ್ಮ ಒಳಗಡೆ ಇಂಟಿಗ್ರೇಟ್ ಆಗಿದೆ ಅದು. ಸೊ ಅದನ್ನು ಒಂದು ಸ್ಪಷ್ಟವಾಗಿ ಅದಕ್ಕೆ ಒಂದು ರೂಪ ಕೊಡೋಕ್ಕೆ ನಾನು ನಿಮಗೆ ಕೇಳ್ಕೊಳ್ತೀನಿ. ಏನು ಸಾಮಾಜಿಕ ಆರೋಗ್ಯ ಅಂದರೆ, ಸಾಮಾಜಿಕ ಅನಾರೋಗ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಅವನು ಪರಿಪೂರ್ಣ ಆರೋಗ್ಯವನ್ನು ಹೊಂದಿರ್ತಾನೆ ಅಂದರೆ ಹೋಲಿಸ್ಟಿಕ್ ಹೆಲ್ತ್ ಅಂತ ಹೇಳ್ತೀವಲ್ಲ, ಅದು ಇರಬೇಕು ಅಂತಂದರೆ ಅವನಿಗೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಹೊಸ ಸೇರ್ಪಡೆ. ಅದು ಇಷ್ಟು ಇದ್ದಾಗ ಮಾತ್ರ ಆ ವ್ಯಕ್ತಿ ಆರೋಗ್ಯವಂತ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ. ಹಾಗಾಗಿ ಸಾಮಾಜಿಕ ಆರೋಗ್ಯ ಅನ್ನೋದು ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಅದು ಇದೆ. ಆದರೆ ನೀವು ಹೇಳಿದ ಹಾಗೆ ಅದನ್ನು ಒಂಥರ ನೆಗ್ಲೆಕ್ಟೆಡ್, ಅದು ಅಷ್ಟೊಂದು ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಹೌದಾ, ಸಾಮಾಜಿಕ ಆರೋಗ್ಯನೂ ಇಂಪಾರ್ಟೆಂಟಾ ಅಂತ ನಾವು ಯೋಚನೆ ಮಾಡಲ್ಲ. ಆದರೆ ಅದು ತುಂಬ ಮುಖ್ಯ ಆಗುತ್ತೆ. ಕಾರಣ ಏನಂತಂದರೆ, ಇತ್ತೀಚೆಗೆ ಈ ಒಂದು ಜಗತ್ತು ಏನಿದೆ, ನಾವು ಜೀವಿಸ್ತಿರುವಂತಹ ಈ ಒಂದು ಜಗತ್ತಿನಲ್ಲಿ ಸಾಮಾಜಿಕ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ. ನಿಮಗೆ ಗೊತ್ತಾಗಿರೋ ಹಾಗೆ ಈಗ ನೋಡಿ, ಆಟೋ ಇಮ್ಯೂನ್ ಡಿಸಾರ್ಡರ್ಸು ತುಂಬ ಜಾಸ್ತಿ ಆಗ್ತಾಯಿದೆ. ರುಮ್ಯಾಟಿಡ್ ಆರ್ಥ್ರೈಟಿಸ್ ಆಗ್ಬೋದು, ಸೋರಿಯಾಸಿಸ್ ಆಗ್ಬೋದು, ಬೇರೆ ಬೇರೆ ಥರದ ಆಟೋ ಇಮ್ಯೂನ್ ಕಂಡೀಷನ್ಗಳು ಬರ್ತಾ ಇದೆ. ಅಲೋಪೇಶಿಯಾ, ಕೂದಲೆಲ್ಲ ಹೊರಟೋಗುತ್ತೆ, ಆ ಥರದ್ದೆಲ್ಲ ಕಂಡೀಷನ್ ಇದೆಯಲ್ಲ, ಅದು ಜಾಸ್ತಿ ಆಗ್ತಾಯಿದೆ ಮೊದಲಿಗಿನ. ಅದಕ್ಕೆ ಒನ್ ಆಫ್ ದ ರೀಸನ್ ಈ ಸಾಮಾಜಿಕ ಅನಾರೋಗ್ಯ ಅಂತ ವಿಜ್ಞಾನಿಗಳು ಬೇಕಾದಷ್ಟು ನಿಮಗೆ ಇದ್ರ ಬಗ್ಗೆ ಸಂಶೋಧನೆ ನಡೆದಿದೆ. ನಾನು ಅದನ್ನು ಮುಂದಿನ ಹಂತದಲ್ಲಿ ಹೇಳ್ತೀನಿ. ಅದಕ್ಕೆ ಹಾಗಾಗಿ ನಮಗೆ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ನಮ್ಮ ಅನಾರೋಗ್ಯ ಉಂಟು ಮಾಡ್ತಿರೋದು ಈ ಸಾಮಾಜಿಕ ಕಾರಣಗಳು ಅನ್ಬೋದು. ಹಾಗಾಗಿ ಸಾಮಾಜಿಕ ಆರೋಗ್ಯ ಅಂದರೆ ಸಮಾಜದ ಜೊತೆ ಒಂದು ಉತ್ತಮವಾದ ಸಂವಹನೆ ಮಾಡ್ಕೊಂಡು, ಸಂಪರ್ಕದಲ್ಲಿ ಇಟ್ಕೊಂಡು ನಾವು ಸಮಾಜದ ಜೊತೆ ಇರುವುದು ಸಾಮಾಜಿಕ ಆರೋಗ್ಯ. ಅದು ಎಷ್ಟರ ಮಟ್ಟಿಗಿದೆ ಅನ್ನೋದು, ಹೌದು, ಸಮಾಜದಲ್ಲಿ ಇರಬೇಕು, ಸಂವಹನೆ ಇರಬೇಕು. ನಾವು ಎಲ್ಲ ಕಾರ್ಯಕ್ರಮದಲ್ಲೂ ಒಟ್ಟಲ್ಲಿ ಇಂಟಿಗ್ರೇಟೆಡ್ ಪಾರ್ಟ್ ಆಫ್ ದ ಸೊಸೈಟಿ ಆದಾಗ ಮಾತ್ರ ನಮಗೆ ಸಾಮಾಜಿಕ ಆರೋಗ್ಯ ದೊರಕುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಾವು ಪ್ರಾಣಿ ಜಗತ್ತನ್ನು ನೋಡಿದಾಗ ಅದರಲ್ಲೂ ಒಂದು ಸಾಮಾಜಿಕತೆನ ನಾವು ನೋಡ್ತೀವಿ. ಅಂದರೆ ಗುಂಪಾಗಿ ವಾಸಿಸುವುದು. ಮನುಷ್ಯ ಹೇಗೆ ಒಂದು ಸಂಘಜೀವಿ, ಅದೇ ಥರ ಪ್ರಾಣಿಗಳಲ್ಲೂ ಸಂಘಜೀವಿ. ಪ್ರೈಮೇಟ್ಸ್ ಎಲ್ಲ ನಾವು ನೋಡ್ತೀವಲ್ಲ, ಈ ಮಾನವನ ವಿಕಾಸದ ಹಂತದಲ್ಲಿ ನೋಡಿದಾಗ ಬಹಳಷ್ಟು ಪ್ರಾಣಿಗಳಲ್ಲಿ ನಾವು ಈ ಒಂದು ಒಟ್ಟಾಗಿ ಗುಂಪಲ್ಲಿ ಇರೋ ಅಂಥದ್ದನ್ನು ನೋಡ್ತೀವಿ. ಆನೆಗಳದ ಹಿಂಡಾಗಿರ್ಬೋದು, ಸಿಂಹಗಳು ಒಟ್ಟಾಗಿ ವಾಸ ಮಾಡುತ್ತೆ. ಅದೇ ಥರ ಈ ನರಿಗಳು, ತೋಳಗಳು, ಮಂಗಗಳು, ಇದೆಲ್ಲ ಏನು ಅಂತಂದರೆ ಪ್ರಾಣಿಗಳು, ಡಾಲ್ಫಿನ್ಗಳು ಹೀಗೆ ಗುಂಪಾಗಿ ಇರೋದ್ರಿಂದ ಅದು ವಿಕಾಸದ ಹಂತದಲ್ಲೇ ಬಂದಿದೆ. ಕಾರಣ ಏನಂದರೆ, ನೀನು ಗುಂಪಲ್ಲಿದ್ದಾಗ ನಿನಗೆ ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ, ನಿನಗೆ ಒಂದು ಭದ್ರತೆ ಇರುತ್ತೆ ನಿನಗೆ. ಆಮೇಲೆ
ನೀನು ಏನೇ ಒಂದಾದರೂ ಇನ್ನೊಬ್ಬರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು, ಹೇಳ್ಕೊಳ್ಬೋದು. ಹಾಗಾಗಿ ಈ ಸಾಮಾಜಿಕತೆ ಅನ್ನೋದು ಬಹಳ ಮುಖ್ಯ ಅಂತ ನಾವು ಹೇಳ್ಬೋದು. ಪ್ರಾಣಿಗಳಲ್ಲಿ ಇದನ್ನು ನಾವು ನೋಡ್ತೀವಿ. ಈ ಮಂಗಗಳಲ್ಲಿ ಅದೊಂದು ಗುಂಪನ್ನ ನೀವು ನೋಡೋದಾದರೆ ಅಲ್ಲಿಂದನೇ ನಮಗೆ ಈ ಒಂದು ಸಾಮಾಜಿಕ ಒಂದು ಕೊಡುವಿಕೆ ಅಂತ ಏನಂತೀವಿ, ಅದು ವಿಕಾಸದ ಹಂತದಲ್ಲಿ ನಾವು ಚಿಂಪ್ಯಾನ್ಸಿಯಿಂದ ಬಂದವ್ರೆ. ಹಾಗಾಗಿ ಅಲ್ಲಿ ನಾವು ಅದನ್ನ ನೋಡಿದಾಗ ಮಂಗಗಳಲ್ಲಿ ನೋಡಿ ನೀವು ಒಟ್ಟಿಗೆ ಇರುತ್ತೆ, ಒಟ್ಟಿಗೆ ಹಣ್ಣುಗಳನ್ನು ಗ್ಯಾದರ್ ಮಾಡೋದು, ಅಂದರೆ ಫುಡ್ ರಿಸೋರ್ಸ್ ಕಲೆಕ್ಟ್ ಮಾಡೋದು, ಆಮೇಲೆ ಆಟ ಆಡೋದು ಒಟ್ಟಿಗೆ ಇರುತ್ತೆ ಗುಂಪಲ್ಲಿ. ಅದೇ ಥರ ನೀವು ಇನ್ನೊಂದು ಭಾಳ ಮುಖ್ಯವಾದ ಒಂದು ಅವ್ರ ಕ್ರಿಯೆ ಏನು ಅಂತಂದರೆ ಈ ಹೇನುಗಳು ಹಿಡಿಯುತ್ತೆ ನೋಡಿ, ಆ ಫರಲ್ಲಿರುವಂಥದ್ದು ಟಿಕ್ಸ್ಗಳು. ಇದು ನೀವು ಅಬ್ಸರ್ವ್ ಮಾಡಿರ್ಬೋದು. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಅಜ್ಜಿ ಮೊಮ್ಮಕ್ಕಳಿಗೆ, ತಾಯಿ ಮಕ್ಕಳುಗಳಿಗೆ ತಲೆ ಬಾಚೋದು, ಇದು ಅದರದ್ದು ಒಂದು ಕ್ರಿಯೆನೇ, ಅದು ಕಂಟಿನ್ಯೂಷನ್. ಅದು ಸೈಂಟಿಫಿಕ್ ಆಗಿ ತಲೆ ಎಣ್ಣೆ ಹಚ್ಚಿ ತಲೆ ಬಾಚೋದು, ಮಸಾಜ್ ಮಾಡೋದು, ಜಡೆ ಹಾಕೋದು. ಆಮೇಲೆ ನೀವು ಕೆಲವು ಮನೆಗಳಲ್ಲಿ ಸಣ್ಣ ಮಗುಗೆ ಜಡೆ ಒಬ್ಬರು ಹಾಕ್ತಿರ್ತಾರೆ, ಅವ್ರಿಗೆ ಅವ್ರ ತಾಯಿ ಅಜ್ಜಿ ಈ ಥರದ್ದೆಲ್ಲ ನಾವು ನೋಡಿದ್ದೀವಿ. ಒಟ್ಟೊಟ್ಟಿಗೆ ಗುಂಪಾಗಿ ಸೇರ್ಕೊಂಡು ಏನು ಹಿಡಿಯೋದು ಒಂದು, ಏಕೆಂದ್ರೆ ಅವಾಗ ಎಲ್ಲರಿಗೂ ಕೂದಲು ಉದ್ದ ಇರೋದು ಮತ್ತು ಚೆನ್ನಾಗಿ ಹರಳೆಣ್ಣೆ ಎಲ್ಲ ಹಾಕಿರೋದು. ಈಗ ಯಾಕೆ ಯಾರಿಗೂ ಹೆಡ್ಲೈಸ್ ಇಲ್ಲ ಅಂತಂದರೆ ಎಲ್ಲ ಕೂದಲು ಬಿಟ್ಬಿಟ್ಟಿರ್ತೀವಲ್ಲ, ಸೊ ಅವಕ್ಕೆ ಶೆಲ್ಟ್ರ್ ಇಲ್ಲ, ಅವು ವಾಸ ಮಾಡೋಕ್ಕಾಗಲ್ಲ. ನೀವು ಜಡೆ ಹಾಕಿದಾಗ ಅದ್ರೊಳಗಡೆ ಅವು ಇರುತ್ತೆ. ಆಮೇಲೆ ಎಣ್ಣೆ ಹಚ್ತೀವಲ್ಲ, ಅದು ಒಂಥರ ಒಂದು ಆ ಮೊಟ್ಟೆ ಇಡೋದಕ್ಕೆ, ಮರಿ ಮಾಡೋದಕ್ಕೆ ಎಲ್ಲ. ಹಾಗಾಗಿ ಹೆಡ್ಲೈಸ್ ಈಗ ಇಲ್ವೇ ಇಲ್ಲ ಅಂತ ಅನ್ಬೋದು, ತುಂಬ ಕಮ್ಮಿ. ಇದು ಒನ್ ಆಫ್ ದ ಇದು. ಅದೇ ಥರ ಹೆಡ್ ಮಸಾಜ್ ಮಾಡೋದು, ಕುತ್ಕೊಂಡು ಹೆಡ್ ಮಸಾಜು, ಆಮೇಲೆ ಎಣ್ಣೆ ಹಚ್ಚಿ ಇದು ಮಾಡೋದು, ಇವೆಲ್ಲ ಏನು ಅಂತಂದರೆ ಒಂದು ಟಚ್ ಇದೆಯಲ್ಲ, ಆ ಸ್ಪರ್ಶದಲ್ಲೇ ಒಂದು ಕಮ್ಯುನಿಕೇಷನ್. ಅದು ಒಂದು ಫೆರಮೋನ್ಸ್ ಅಂತ ನಾವು ಪ್ರಾಣಿಗಳಲ್ಲಿ ಹೇಳ್ತೀವಿ. ಫೆರಮೋನ್ಸ್ ಅಂದರೆ ನಾವು ಪರ್ಫ್ಯೂಮ್ಗಳು ಹಾಕಂತೀವಲ್ಲ, ಈಗ ನೀವು ಡಿಯೋಡ್ರೆಂಟ್ ಎಲ್ಲ ಅಡ್ವರ್ಟೈಸ್ ಕೊಡ್ತಾರಲ್ಲ, ಅದು ಏನಕ್ಕೆ ಅಂದರೆ ಅದು ಫೆರಮೋನು. ಅದು ಇದರಲ್ಲಿ ಕೀಟಗಳಲ್ಲೂ ಅಷ್ಟೇ, ಅದೊಂದು ಸ್ಮೆಲ್, ಈ ಥರದ್ದು ಒಂದು ಸೆಂಟ್ ಬಿಡುಗಡೆ ಮಾಡುತ್ತೆ. ಆಗ ಫೀಮೇಲ್ ಎಲ್ಲಿದೆ ಅಂತ ಮೇಲೆ ಗೊತ್ತಾಗುತ್ತೆ, ಅದನ್ನು ಹುಡುಕೊಂಡು ಹೋಗುತ್ತದು. ಅದೇ ಥರ ಪ್ರಾಣಿಗಳಲ್ಲೂ ಅಷ್ಟೇ ಒಂಥರ ಒಂದು ರೀತಿಯ ಒಂದು ಸುಗಂಧನ ಬಿಡುಗಡೆ ಮಾಡುತ್ತೆ. ಆ ಬಿಡುಗಡೆ ಮಾಡಿದಾಗ ಫೀಮೇಲ್ ಎಲ್ಲಿದೆ ಅಂತ ಮೇಲೆ ಗೊತ್ತಾಗುತ್ತೆ, ಮೇಲೆಲ್ಲಿದ್ದು ಸಾಮಾನ್ಯವಾಗಿ ಮೇಲೆ ಫೀಮೇಲ್ನ ಹುಡ್ಕೊಂಬರೋದು. ಹಾಗಾಗಿ ಇದೆಲ್ಲ ಏನು ಅಂತಂದರೆ ಒಂದು ಸಾಮಾಜಿಕತೆ ಅಂತಂದಾಗ ನಾವು ಇದೆಲ್ಲ ಕ್ರಿಯೆಗಳು ಬಹಳ ಮುಖ್ಯ. ಇದು ಪ್ರಾಣಿಗಳಲ್ಲಿ ನಾವು ನೋಡ್ತೀವಿ, ಮನುಷ್ಯರಲ್ಲೂ ಸಹ ನಾವು ನೋಡ್ತೀವಿ. ಹಿಂದಿನ ಕಾಲದಲ್ಲಿ ಈ ಥರದ್ದೆಲ್ಲ ಬಹಳ ಒಟ್ಟಾಗಿ ರಂಗೋಲಿ ಬಿಡಿಸೋದು, ಒಟ್ಟಾಗಿ ಅಡುಗೆ ಮಾಡೋದು, ಈ ಒಟ್ಟೊಟ್ಟಿಗೆ ಅಂದರೆ ಒಂದು ಗುಂಪಿನಲ್ಲಿ ಜನರು ಬೆರೆತು ಮಾತಾಡೋದು, ಮತ್ತು ಒಂದು ಸಂತೋಷ ಹಂಚ್ಕೊಳ್ಳೋದು, ಜಗಳನೂ ಆಡೋದು, ಎಲ್ಲ ಥರನೂ ಇತ್ತು. ಎಲ್ಲ ಥರನೂ ಇತ್ತು. ಸ್ವಲ್ಪ ಹೊತ್ತು ಜಗಳನೂ ಆಡೋರು, ಆಮೇಲೆ ಸರಿನೂ ಆಗೋರು. ಅಂದರೆ ಅದು ಮನುಷ್ಯನ ಸಹಜ ಗುಣ. ಅದು ಮಾತಾಡೋದು, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ, ಜಗಳ ಎಲ್ಲದೂ ಅದು ಸಹಜ. ಗಾಸಿಪಿಂಗ್ ಮಾಡೋದು, ಆ ಗಾಸಿಪ್ ಮಾಡಿದಾಗ ಎಷ್ಟೋ ಸ್ಟ್ರೆಸ್ ಈಚೆ ಬರುತ್ತೆ ತುಂಬ ಜನಕ್ಕೆ. ಹಾಗೆ ಕೆಲವುದನ್ನು ಇಟ್ಕೊಳಕ್ಕಾಗಲ್ಲ, ಏಕೆಂದರೆ ಹೊಟ್ಟೆ ಒಳಗಡೆ ಇರೋ ಬೆಂಕಿ ಥರ ಅದು. ಆ ನ್ಯೂಸ್ ಈಚೆ ಬಂದಾಗಲೇ ಅದು ತಣ್ಣಗಾಗೋದು. ಹಾಗಾಗಿ ಇದೆಲ್ಲ ಒಂದು ಸಾಮಾಜಿಕ ಕ್ರಿಯೆಗಳು ಅಂತ ನಾವು ಹೇಳ್ಬೋದು. ಇದನ್ನು ನಾವು ಬಾಲ್ಯದಿಂದ ನೋಡ್ಕೊಂಡು ಬಂದಾಗ ಮನುಷ್ಯ ಹೇಗೆ ಒಬ್ಬ ಸಂಘಜೀವಿ ಅಂತ ನಾವು ನೋಡಿದಾಗ, ಮಗು ಹೊಟ್ಟೆ ಒಳಗಡೆ ಇರುತ್ತಲ್ಲ, 7ನೇ ತಿಂಗಳಿಂದನೇ ಅದು ಕಮ್ಯುನಿಕೇಟ್ ಮಾಡೋಕ್ಕೆ ಪ್ರಾರಂಭ ಮಾಡುತ್ತದು. ಅದು ಮಾಡುತ್ತೆ. ಆ ಮಗು ತಾಯಿಗೆ ಗೊತ್ತಾಗುತ್ತದು, ಅದು ಮಗು ಟರ್ನ್ ಆಗ್ತಿರುತ್ತೆ ಮಧ್ಯ. ಆಮೇಲೆ ಕೆಲವು ಸಲ ನೀವು ನೋಡಿರ್ಬೋದು, ತಂದೆ ಅದನ್ನು ಏನೋ ಮಾತಾಡ್ಸೋಕ್ಕೆ ಬಂದಾಗಲೂ ಒಂದು ರೆಸ್ಪಾಂಡ್ ಮಾಡುತ್ತದು. 7th ಮಂತಲ್ಲಿ ಅದಕ್ಕೆ ಹೊರಗಡೆ ವಾಯ್ಸು ಕೇಳುತ್ತೆ. ಹಾಗಾಗಿ ಹೊರಗಡೆದು ಅಂದರೆ ತುಂಬ ಕ್ಲಾರಿಟಿ ಅಂತ ಅನ್ನಲ್ಲ, ವಾಯ್ಸ್ಗಳು ಕೇಳುತ್ತೆ. ಆ ಥರ ಎಕ್ಸಾಕ್ಟ್ಲಿ. ಈಗ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ನೀವು ಹೋದಾಗ ಹೊರಗಡೆ ಆ ಥರ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ, ಬಟ್ ಕೇಳಕ್ಕೆ ಶುರು ಮಾಡುತ್ತೆ. ನಂತರ ಏನಾಗುತ್ತೆ, ಮಗು ಜನನ ಆದಾಗ ಅದು ತಾಯಿನ ರೆಕಗ್ನೈಸ್ ಮಾಡುತ್ತೆ. ಅದಕ್ಕೆ ಒಂದು ಆಪ್ತರು ತಾಯಿ. ಈಗ ನೋಡಿ, ಮಗುನ ನೀವು ಒಂದು ಕಡೆ ಮಲಗಿಸ್ಬಿಟ್ಟು ಆ ರೂಮ್ನ ಸೈಲೆಂಟ್ ಮಾಡಿಬಿಡಿ, ತಕ್ಷಣ ಗೊತ್ತಾಗೋಗುತ್ತೆ ಅದಕ್ಕೆ ನನ್ನ ಜೊತೆ ಯಾರೂ ಇಲ್ಲ ಅಂತೇಳಿ, ನಾನು ಒಂಟಿ, ನನ್ನ ಜೊತೆ ಯಾರೂ ಇಲ್ಲ ಅಂತ ಮಗು ಕಿರ್ಚಕ್ಕೆ ಶುರು ಮಾಡುತ್ತೆ. ಆವಾಗ ತಾಯಿ ಬಂದು ನಾನು ಇದ್ದೀನಿ ಅಂತ ಅಂದಾಗ ಅದು ಸುಮ್ಮನಾಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಮಗುನ ಏನಾದ್ರು ಬೈ ಚಾನ್ಸ್ ಏನೋ ಕೆಲಸ ಇದೆ ಅಂತ ಬಿಟ್ಟಾಗ ಒಂದು ಸೌಂಡ್ಗಳು, ಏನೋ ಒಂದು ಹಾಡಾಕೋದು ಮತ್ತೊಂದು ಮಾಡಿದಾಗ ಆ ಸೌಂಡ್ ಇದೇನಾಗುತ್ತೆ, ಅದಕ್ಕೆ ನನ್ನ ಜೊತೆ ಯಾರೋ ಇದ್ದಾರೆ, ನಾನು ಸೆಕ್ಯೂರ್ಡ್, ನನಗೆ ಭದ್ರತೆ ಇದೆ. ಮನುಷ್ಯನಿಗೆ ನೋಡಿ ಅಲ್ಲಿಂದನೇ ಭದ್ರತೆಯ ಒಂದು ಕೊರತೆ ಆಗ್ಲಿಂದನೇ ಶುರು ಆಗುತ್ತೆ. ಇನ್ಸೆಕ್ಯೂರ್ ಫೀಲಿಂಗ್ ಇದೆಯಲ್ಲ, ನಾವು ಎಲ್ಲ ಈಗ ಯೋಚನೆ ಮಾಡ್ತೀವಿ, ಐ ಆಮ್ ಇನ್ಸೆಕ್ಯೂರ್, ನನಗೆ ಅದಿಲ್ಲ ಅಂತ. ಅದಾಗಲ್ಲ, ಹುಟ್ಟಿನಿಂದನೇ ಶುರು ಆಗುತ್ತದು. ಆವಾಗ ಏನಾಗುತ್ತೆ, ತಾಯಿ ಬರ್ತಾಳೆ, ಬಂದು ಒಂದು ಲಾಲಿ ಹಾಡು, ಮೊದಲೆಲ್ಲ ಜೋಗಳ ಅಂತ ಹೇಳ್ತಿದ್ರಲ್ಲ, ಆ ಜೋಗಳ ಒಂದು ಲಲಬೆ ಇರುತ್ತೆ, ಒಂದು ಅದಕ್ಕೆ ಲಯ ಇರುತ್ತೆ. ಆಮೇಲೆ ಅದು ಸೂಚಕ, ತಾಯಿ ಇದ್ದಾಳೆ ನನ್ನ ಜೊತೆ,
ಯಾರೋ ಇದ್ದಾರೆ ಅಂತ ಒಂದು ಸೆಕ್ಯೂರ್ಡ್ ಫೀಲಿಂಗಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೆ. ಮತ್ತು ಆ ಹಾಡು ಹೇಳಕ್ಕೆ ಶುರು ಮಾಡಿದ ತಕ್ಷಣ ಒಂದು ಸಿಗ್ನಲ್ ಅಷ್ಟೇ, ಒಂದು ಟೈಮ್ ಆಯಿತು ನಾನು ಮಲ್ಕೋಬೇಕು ಅಂತ, ಇಲ್ಲಿಂದ ಆರಂಭ ಆಗುತ್ತೆ ಅದು ಇನ್ನೊಬ್ಬರ ಒಡನಾಟ. ಸ್ವಲ್ಪ ದಿನ ಆದಮೇಲೆ ತಂದೆನ ಗುರ್ಸೋಕ್ಕೆ ಶುರು ಮಾಡುತ್ತೆ. ಅಲ್ಲಿವರೆಗೂ ತಾಯಿ ಮಾತ್ರ. ತಂದೆಗೆ ಬೇಜಾರು, ಅಯ್ಯೋ ನನ್ನ ಮಗು ನನ್ನ ಕಡೆ ನೋಡ್ತಾನೆ ಇಲ್ಲ, ಎತ್ಕೊಂಡ್ರೆ ಅಲ್ಲ ಸಾಮಾನ್ಯ ಆಗಿರುತ್ತೆ ಎಲ್ಲರಿಗೂ. ಎತ್ಕೊಂಡಿದ ತಕ್ಷಣ ಅಳಕ್ಕೆ ಶುರು ಮಾಡುತ್ತೆ. ಗ್ರ್ಯಾಚುಯಲ್ ಆಗಿ ತಂದೆ ತಾಯಿ ಸುತ್ತಮುತ್ತ ಇರೋರ್ನೆಲ್ಲ ಗುರ್ಸೋಕ್ಕೆ ಶುರು ಮಾಡುತ್ತೆ. ಮನೆಯವರೆಲ್ಲ ಅಂದರೆ ಅದು ಸಂಘ ಜೀವಿಯಾಗಿ ಮಾರ್ಪಾಡಾಗ್ತಾ ಇದೆ ಅಂತ. ನಂತರ ನೆಂಟರುಗಳು ಮನೆಗೆ ಬಂದು ಫ್ರೀಕ್ವೆಂಟ್ ಆಗಿ ಹೋಗೋದು ಬರೋದು, ಅವರೆಲ್ಲ ಎತ್ಕೊಂಡಾಗ ಮಗು ಚೆನ್ನಾಗಿರುತ್ತೆ. ನಮಗೆ ಮಗು ತುಂಬ ಕ್ಯೂಟ್ ಆಗಿದೆ ಕೊಡಿ ಅಂತ ನಾವು ಎತ್ಕೊಂಡಿದ ತಕ್ಷಣ ಮುಖ ನೋಡುತ್ತೆ. ನೀವು ನೋಡಿ ಆ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂದರೆ, ಒಂದೆರಡು ನಿಮಿಷ ನೋಡಿ ಮುಖ ಹಿಂಗೆ ಕಿವುಚ್ಕೊಂಡು ಅಳಕ್ಕೆ ಶುರು ಮಾಡಿಬಿಡುತ್ತೆ. ಅಂದರೆ ಅದು ಗೊತ್ತಾಗುತ್ತೆ, ಇದು ಯಾರೋ ಬೇರೆಯವರು, ನನ್ನವರಲ್ಲ ಅನ್ನೋದು ಅದು ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡುತ್ತೆ. ಅಮ್ಮ ಅಲ್ಲ. ಆಮೇಲೆ ತುಂಬ ಫೆಮಿಲಿಯರ್ ಇದ್ರೆ ಓಕೆ, ಅನ್ನೋನ್ ಪರ್ಸನ್ ಹೊರಗಡೆ ಅವ್ರು ನೆಂಟರು ಬರ್ತಾರೆ ನೋಡಿ, ಮಗು ತುಂಬ ಚೆನ್ನಾಗಿದೆ ಚಬಿ ಖುಷಿ ಆಗುತ್ತಲ್ಲ. ಸಣ್ಣ ಮಕ್ಳು ಎತ್ಕೊಳ್ಳೋಕೆ ತುಂಬ ಖುಷಿ ಅನ್ಸುತ್ತೆ. ಅದು ಒಂಥರ ಹಾರ್ಮೋನ್ ರಿಲೀಸ್ ಮಾಡುತ್ತೆ ನಮಗೆ, ಡೋಪಮೈನು. ಅದಕ್ಕೋಸ್ಕರ ನಾವು ಯಾವ್ದಾದ್ರು ಮಕ್ಳು ಎತ್ಕೊಂಡಾಗ ನಮಗೆ ಗೊತ್ತಾಗ್ತಿದ್ದಂಗೆ ನಮ್ಮ ಬಾಡಿ ಒಳಗಡೆ ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಹಾಗಾಗಿ ನಾವು ಎತ್ಕೊಳಕ್ ಹೋಗ್ತೀವಿ ನೋಡಿ, ಅದು ಕ್ಯೂಟ್ ಆಗಿರುತ್ತೆ, ಚಬಿ ಇರುತ್ತೆ, ಒಂಥರ ಚಂದ. ಮಕ್ಕಳು ತುಂಬ ಎಳೆ ಮಕ್ಳು ಇರುತ್ತಲ್ಲ, ತಕ್ಷಣ ಅದು ಗೊತ್ತಾಗುತ್ತೆ. ಅಲ್ಲಿಂದ ನಮ್ಮದು ಕ್ರಿಯೆ ಆರಂಭ ಆಗುತ್ತೆ. ಅಲ್ಲಿವರೆಗೂ ಅದು ಜೊತೆಯಲ್ಲಿ ಬೆಳೆಯುತ್ತೆ. ಆಮೇಲೆ ನಂತರ ಬಾಲ್ಯದಲ್ಲಿ ಸಣ್ಣ ಮಕ್ಕಳುಗಳು ನೀವು ಆಟ ಆಡೋದನ್ನ ನೋಡಬೇಕು. ನಿಜವಾಗ್ಲೂ ಸ್ಟ್ರೆಸ್ ಬಸ್ಟರ್ ಅಂತಂದರೆ ಮಕ್ಕಳುಗಳು. ನೀವು ಮಕ್ಕಳ ಜೊತೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ, ನಿಮ್ಗೆ ಎಷ್ಟು ರಿಲೀಫ್ ಸಿಕ್ಕುತ್ತೆ ಅಂತಂದರೆ, ಮಕ್ಕಳುಗಳು, ಪೆಟ್ಸ್ಗಳು, ದೊಡ್ಡವರಲ್ಲ ಸಣ್ಣ ಮಕ್ಕಳಾಗಬೇಕು, ಎಷ್ಟು ನಿಮಗೆ ರಿಲೀಫ್ ಆಗುತ್ತೆ ಅಂದರೆ ಸುಮ್ಮನೆ ಅಬ್ಸರ್ವ್ ಮಾಡ್ಬೇಕು ಅವ್ರನ್ನ ನೀವು. ತುಂಬ ಚೆನ್ನಾಗಿರುತ್ತದು. ಆಟ ಆಡ್ತಿರ್ತಾರೆ. ಆಮೇಲೆ ಅವ್ರದ್ದು ಕಮ್ಯುನಿಕೇಶನು, ಅವ್ರು ಹೆಂಗ್ ಮಾಡ್ತಾರೆ, ಅದೆಲ್ಲ ನೋಡ್ತಾ ಇದ್ರೆ ಅದ್ಭುತ ಅದು ನಿಜವಾಗ್ಲೂ. ನನ್ನ ಮಗ ಒಬ್ಬನೇ ಆಟ ಆಡ್ತಾ ಇದ್ದ. ನಾನು ಅಬ್ಸರ್ವ್ ಮಾಡಿದ್ದೆ ಬಹಳ ಸಲ. ಬಹಳಷ್ಟು ಮಕ್ಕಳು ಆಡ್ತಾ ಅನ್ಸುತ್ತೆ, ಅವರೇ ಏನೋ ಮಾತಾಡ್ಕೋತಾರೆ, ಅವರೇನೋ ಕ್ರಿಯೇಟ್ ಮಾಡ್ಕೋತಾರೆ, ಆ ಥರದ್ದೆಲ್ಲ ಮಾಡ್ಕೋತಾರೆ. ಯಾರು ಇಲ್ಲ ಅಂತಂದ್ರೆ, ಅಂದ್ರೆ ಇದ್ರೂ ಓಕೆ, ಇಲ್ಲೇ ಇದ್ರೂ ಆಟ ಆಡ್ತಾವು ಇದ್ರೆ ತುಂಬಾ ಒಳ್ಳೇದು. ಅಲ್ಲಿಂದನೇ ಶುರು ಆಗೋದು ನಮ್ದು. ನಿಮ್ಗೆ ಮಗು ಮುಂದಿನ ದಿನದಲ್ಲಿ ಅದರ ಮಾನಸಿಕ ಸ್ಥೈರ್ಯ ಇದೆಲ್ಲ ತುಂಬಾ ಚೆನ್ನಾಗಬೇಕು ಅಂದ್ರೆ ಅದು ಮಕ್ಳ ಜೊತೆ ಇರಬೇಕು. ಇತ್ತೀಚೆಗೆ ನಮ್ಮ ಮಕ್ಕಳು ಯಾಕೆ ಈ ಒಂದು ಮೆಂಟಲಿ ಅವ್ರಿಗೆ ಅಷ್ಟು ಸ್ಟ್ರೆಂತ್ ಇಲ್ಲ, ಒಂದು ಇದಿಲ್ಲ ಅನ್ನೋದಕ್ಕೆ ಕಾರಣ ಆ ಲೋನ್ಲಿನೆಸ್. ಒಬ್ಬೊಬ್ಬರೇ ಬೆಳೀತಾರಲ್ವಾ, ತುಂಬಾ ಮಕ್ಕಳಿದ್ದಾಗ ತುಂಬಾ ಚೆನ್ನಾಗಿ ಆಟ ಆಡೋಕೆ ಶುರು ಮಾಡ್ತಾರೆ. ಈ ಪುಟ್ಟ ಮಕ್ಕಳು ಅಲ್ಲಿ ಅವರು ಸಂವಹನ ಕಲೆ ಕಲಿತಾರೆ, ಭಾಷಾ ಕೌಶಲ್ಯ ಕಲಿತಾರೆ, ಆಮೇಲೆ ಬೌದ್ಧಿಕತೆ. ಅದಕ್ಕೆ ಮಕ್ಕಳಿಗೆ ನೀವು 7-8 ವರ್ಷ 10 ವರ್ಷದವರೆಗೂ ಚೆನ್ನಾಗಿ ಆಟ ಆಡೋಕೆ ಬಿಟ್ಬಿಡ್ಬೇಕು ಎಲ್ಲರ ಜೊತೆ. ಅದು ಪ್ರಾಣಿ ಆಗ್ಬೋದು, ಪಕ್ಕದ ಮನೆ ಮಕ್ಕಳಾಗ್ಬೋದು, ಅಥವಾ ಯಾರ ಜೊತೆ. ಅವಾಗ ಏನಾಗುತ್ತೆ ಅಂದರೆ ಮೆಂಟಲಿ ನ್ಯೂರಾನಲ್ ಡೆವಲಪ್ಮೆಂಟು, ನ್ಯೂರೋಪ್ಲಾಸ್ಟಿಸಿಟಿ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಅಂಥ ಮಕ್ಕಳುಗಳು ಭಾಳ ಅದ್ಭುತವಾಗಿ ಅವು ಮುಂದಿನ ದಿನದಲ್ಲಿ ಎಲ್ಲ ಕೆಲಸನೂ ಅಂದರೆ ಅವ್ರಿಗೆ ದೇ ನೋ ಹೌ ಟು ಟ್ಯಾಕಲ್, ಎಲ್ಲದೂ ಗೊತ್ತಾಗುತ್ತೆ ಅವ್ರಿಗೆ ಯಾವ ಥರ ಮಾಡಬೇಕು ಅಂತ. ಮಕ್ಕಳು ಮುಂದಿನ ದಿನದಲ್ಲಿ ಅವನು ಮಾನಸಿಕವಾಗಿ ತುಂಬ ಸ್ಟ್ರೆಂತ್ ಆಗಬೇಕು ಅಂತಂದರೆ, ಮತ್ತು ಭೌತಿಕವಾಗ್ಲೂ ಅಷ್ಟೇ, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಥರ ಸ್ಟ್ರೆಂತ್ ಅದಕ್ಕೆ ಬರಬೇಕು ಅಂತಂದರೆ ಸಣ್ಣ ಮಕ್ಕಳು ಅವನು ಸಂಘಜೀವಿ, ನಾನು ಹೇಳಿದೆ, ಜೊತೆಲಿರಬೇಕು. ನಂತರ ಏನಾಗುತ್ತೆ, ಹದಿಹರಿಯ ಅಂತಾಗ ಗೊತ್ತಾಗುತ್ತೆ ನಿಮಗೆ, ಮನೆಗೆ ಹೋಗಲ್ಲ ಮಕ್ಕಳು, ಯಾವಾಗಲೂ ಫ್ರೆಂಡ್ಸು, ತುಂಬ ಚೆನ್ನಾಗಿರುತ್ತೆ. ಆ ಹಂತದಲ್ಲಿ ಮನುಷ್ಯ ಯಾವ ಥರ ಅಂದರೆ, ಮಾನಸಿಕ ಆರೋಗ್ಯ ಸಿಕ್ಕಿರೋದೆ ಬಾಲ್ಯದಲ್ಲಿ, ಹದಿಹರೆಯ ಒಂದು ಯೌವನದಲ್ಲೂ ಇರುತ್ತೆ. ಅದು ಕಳ್ಕೊಳ್ಳೋದು ನಾವು. ನಮಗೆ ಒಂದು ಜಾಬ್ ಅಂತ ಆಗುತ್ತೆ, ಆಮೇಲೆ ಒಂದು ಮದುವೆ ಅಂತ ಆಯ್ತಲ್ಲ, ಅಲ್ಲಿಂದ ಮಾನಸಿಕ ಆರೋಗ್ಯ ಅಲ್ಲಿಂದನೇ ಕಳ್ಕೊಳ್ಳೋಕೆ ಶುರು ಮಾಡ್ತೀವಿ. ಸಾಮಾಜಿಕ ಆರೋಗ್ಯ ಅಲ್ಲಿವರೆಗೂ ನಮ್ಮ ಸಾಮಾಜಿಕ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಫ್ರೆಂಡ್ಸಲ್ಲಿ ಅವ್ನು ಯಾವ ಕಾಸ್ಟ್ ಗೊತ್ತಿಲ್ಲ, ಯಾವ ರಿಲಿಜನ್, ಅದು ಏನೂ ಬರಲ್ಲ, ಅವ್ನು ಯಾವ ಜಾತಿ ಧರ್ಮ ಕುಲ, ಈ ಬಡವನ ಅವ್ನು ಏನೂ ಗೊತ್ತಿಲ್ಲ. ಮಕ್ಕಳನ್ನ ಅದಕ್ಕೆ ನಾವು ದೇವರು ಅಂತೀವಲ್ವ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಆಮೇಲೆ ಹದಿಹರಿಯದಲ್ಲೂ ಅಷ್ಟೇ, ಯಾವತ್ತು ಈಗ ಕೆಲವು ಸಲ ಮನೇಲಿ ಹೇಳ್ಬೋದು, ನೀನು ಅವ್ರ ಜೊತೆ ಹೋಗ್ಬೇಡ ಕಣೋ, ಅವ್ರು ತುಂಬ ಬಡವರು ಅಂತ, ಇವನ್ಗೆ ಅದು ತಲೆಗೋಗಲ್ಲ ಬಿಡು ಅಂತ ಅಂತಾರೆ. ಏನು ಗೊತ್ತಾಗದೇ ಇಲ್ಲ, ಅಲ್ಲಿ ಅದು ಬರೋದೇ ಇಲ್ಲ. ಅಷ್ಟು ಚೆನ್ನಾಗಿ ಆ ಒಂದು ಹದಿಹರೆಯದಲ್ಲೂ ಸಹ ಇರ್ತಾರೆ. ಅದಕ್ಕೆ ನೋಡಿ, ಈಗ ದ ಬೆಸ್ಟ್ ಪಾರ್ಟ್ ಆಫ್ ಅವರ್ ಲೈಫ್ ಅಂತ ನಾವು ನೋಡೋದಾದರೆ ಅದು ಹದಿಹರೆಯ. ನಮ್ಮ ಹೈಸ್ಕೂಲ್ ಕ್ಲಾಸ್ಮೇಟ್ಸ್ ಅಂತೀವಲ್ಲ, ಅವರು ಯಾವಾಗ್ಲೂ ಮೊದಲು ಹೇಗಿದ್ರು ಅದೇ ಥರ ಇರ್ತಾರೆ. ನಂತರ ನಿಮಗೆ ಕೊನೆಯಲ್ಲಿ ಸಿಗ್ತಾರಲ್ಲ, ಅವರು ದೇ ಆರ್ ನಾಟ್ ಟ್ರೂ ಫ್ರೆಂಡ್ಸ್. ಇಲ್ಲ, ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು, ಕಡಿಮೆ. ಆದರೆ ನಿಜವಾದ ಸ್ನೇಹ ಅಂತ ನಾವು ನೋಡೋದು ಹದಿಹರೆಯದಲ್ಲಿ. ನೀವು ಈಜು ಕಲಿಯೋದು, ಮರಕೋತಿ ಆಟ ಆಡೋದು, ಅಥವಾ ಏನೇ ಆ ಥರದ್ದು ಏನೇ ಇದ್ರೂ ಆ ಸ್ನೇಹಿತರು ಇರ್ತಾರಲ್ಲ, ಅವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಒಂದು ಅಸೂಯೆ ಆಗಲಿ ಮತ್ತೊಂದು ಏನೂ ಇರೋದಿಲ್ಲ. ಅದೆಲ್ಲ ಗ್ರ್ಯಾಜುಯಲ್ ಆಗಿ ಇನ್ಕ್ಯುಬೇಟ್ ಆಗ್ತಾ ಬರೋದು ನಾವು ದೊಡ್ಡವರಾಗ್ತಾ ಬಂದಂಗೆ. ನಂತರದ ಹಂತದಲ್ಲಿ ನಾವು ದೊಡ್ಡವರಾಗ್ತೀವಿ, ಅಲ್ಲಿಂದ ಶುರು ಆಗುತ್ತೆ.
ಅಲ್ಲಿವರೆಗೂ ಸಾಮಾಜಿಕ ಆರೋಗ್ಯ ಅದ್ಭುತವಾಗಿರುತ್ತೆ. ನಮಗೆ ಗೊತ್ತೇ ಆಗಲ್ಲ ಜಾತಿ ಧರ್ಮ ಅಂತಸ್ತು ಏನು ನಮ್ಮ ತಲೆಯಲ್ಲಿ ಯಾವ ಮಗುಗೂ ಇರೋದಿಲ್ಲ. ನಂತರ ಗೊತ್ತಾಗ್ತಾ ಬರುತ್ತೆ. ಆವಾಗ ನೀನು ಈ ಜಾತಿಗೆ ಸೇರಿದವನು, ನೀನು ಈ ಧರ್ಮಕ್ಕೆ ಸೇರಿದವನು, ಅಥವಾ ನೀನು ತುಂಬ ದೊಡ್ಡವನು, ನೀನು ಅವ್ರ ಜೊತೆ ಸೇರಬಾರ್ದು. ಈ ಥರ ಸಾಮಾಜಿಕವಾಗಿ ಜನಗಳು ಪಾಪ ಅವನಿಗೆ ಇಷ್ಟ ಇರುತ್ತೆ. ಆದರೆ ಮನೆಯವರು ಸಹ ಕೆಲವು ಸಲ ನೋಡಿ, ನೀನು ದೊಡ್ಡ ಆಫೀಸರ್ ಆಗಿ ಅವ್ರ ಜೊತೆ ನೀನು ಹಂಗೆ ಮಾತಾಡ್ತೀಯಲ್ಲ ಅಂದಾಗ ಅವ್ನು ಹೇಳ್ತಾನೆ, ಅವನು ನನ್ನ ಕ್ಲಾಸ್ಮೇಟ್ ಅಪ್ಪ ಅಂತ. ಕ್ಲಾಸ್ಮೇಟ್ ಆದ್ರೇನಂತೆ ನಿನಗೊಂದು ಮರ್ಯಾದೆ ಇರೋದಿಲ್ವಾ ಅಂತ ಅವನಿಗೇನೂ ಇರೋದಿಲ್ಲ. ಬಟ್ ಕೆಲವು ಸಲ ಹಿ ಈಸ್ ಫೋರ್ಸ್ ಟು ಡೂ ದ ಥಿಂಗ್ಸ್. ಆ ಥರನೂ ಆಗೋಂಥ ಸಾಧ್ಯತೆಯೂ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾವು ಸಾಮಾಜಿಕ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ನೋಡಿ, ಮೊದಲು ನಮಗೆ ನಮ್ಮ ಬೇಸು ತುಂಬ ದೊಡ್ಡದಾಗಿರುತ್ತೆ. ಇದು ಒಂದು ಪಿರಮಿಡ್ ಥರ. ನೀವು ಎತ್ತರಕ್ಕೆ ಹೋದಂತೆ ಅದು ಪಿರಮಿಡ್ ತುದಿಗೆ ಹೋಗ್ಬಿಡ್ತೀರ. ನೀವು ಅಧಿಕಾರದ ತುದಿಗೆ ಹೋದಾಗ ನಿಮಗೆ ನಿಲ್ಲಕ್ಕೆ ಜಾಗ ಇಲ್ಲ. ಬಿದ್ದರೆ ನೀವು ಕೆಳಗಡೆನೆ ಬೀಳೋದು. ಹಾಗಾಗಿ ಸಾಮಾಜಿಕ ಆರೋಗ್ಯ ನಮಗೆ ಗೊತ್ತಾಗೋದಿಲ್ಲ. ಅದನ್ನ ಆ ಹಂತದಲ್ಲಿ ನಾವು ಕಳ್ಕೊಳ್ಳೋಕೆ ಶುರು ಮಾಡ್ತೀವಿ. ಕಾರಣ ಏನಂತಂದರೆ ಅಧಿಕಾರ. ನಾನು ದೊಡ್ಡ ಅಧಿಕಾರಿ, ನಾನು ಯಾರ ಜೊತೆನೂ ಬೆರಿಬಾರ್ದು ಅಂತ ನಮಗೆ ನಾವೇನೇ ನಮ್ಮ ಸುತ್ತ ಒಂದು ಕೋಟೆ ಕಟ್ಕೊಂಡ್ಬಿಡ್ತೀವಿ. ಯಾವ ವ್ಯಕ್ತಿ ಆ ಥರ ಬದುಕ್ತಾನೆ, ಖಂಡಿತವಾಗ್ಲೂ ಅವನಿಗೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ. ಇದನ್ನ ಬೇಕಾದ್ರೆ ನಾನು ಬರೆದು ಕೊಡ್ತೀನಿ. ಯಾವ ವ್ಯಕ್ತಿ ಯಾರ ಜೊತೆನೂ ಸೇರೋದಿಲ್ಲ, ನಾನು ದೊಡ್ಡ ಅಧಿಕಾರಿ, ನಾನು ಏನೋ ದೊಡ್ಡ ಅಂತಸ್ತು, ನಾನು ದೊಡ್ಡ ಇವನು ಅಂತ ಅವನಿಗವನೇ ಅನ್ಕೊಂಡು ಸುತ್ತ ಬೌಂಡ್ರಿ ಹಾಕಂತಾನೆ. ಮುಂದಿನ ದಿನದಲ್ಲಿ ಆಲ್ ಕೈಂಡ್ ಆಫ್ ಮೆಟಬಾಲಿಕ್ ಡಿಸಾರ್ಡರ್ಸು ನೀವು ಯಾವುದಾದ್ರೂ ಹೇಳಿ, ಅದು ಮೊದಲು ಆಗೋದು ಅವ್ರಿಗೇನೆ ಪ್ರಾಬ್ಲಮ್. ಕಾರಣ ಏನು ಅಂತಂದರೆ ಸ್ಟ್ರೆಸ್ ಪಾತ್ವೆ, HPA ಆಕ್ಸಿಸ್ ಅಂತ ಹೇಳ್ತೀವಿ. ಅದನ್ನು ನಾನು ಮುಂದೆ ಹೇಳ್ತೀನಿ ಸೈಂಟಿಫಿಕ್ ಆಗಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ. ಅದೆಲ್ಲ ದೇಹದ ಒಳಗಡೆ ನಮ್ಮದು ತುಂಬ ಪಾತ್ವೆಗಳಿದೆ. ಪಾತ್ವೆ ಅಂತಂದರೆ ಒಂದೊಂದು ರೂಟ್ಗಳಂತ, ಅದು ಒಂದೊಂದು ಪರ್ಟಿಕ್ಯುಲರ್ ಕೆಲಸ ಮಾಡುತ್ತೆ. ನೀವು ಒಂದು ಆ್ಯಕ್ಷನ್ ನೀವು ಏನು ಮಾಡ್ತೀರಾ, ಡೆಫಿನೆಟ್ ಆಗಿ ಆ ಪಾತ್ವೆಗಳು ಡಿಸ್ಟರ್ಬ್ ಆಗ್ತಾ ಬರುತ್ತೆ. ಈಗ ಅವನ್ನ ಐಸೋಲೇಟ್ ಮಾಡ್ಕೊಂಡ್ಬಿಡ್ತಾನೆ ಅವನು. ಅವ್ನಿಗೆ ಎಷ್ಟೋ ಸ್ಟ್ರೆಸ್ ಇರುತ್ತೆ, ಅವನು ಅದನ್ನ ಶೇರ್ ಮಾಡ್ಕೋಬೇಕು ಯಾರ ಜೊತೆನೋ, ಮಾಡ್ಕೊಳಕ್ಕಾಗಲ್ಲ. ಏನಕ್ಕೆ ಅಂದರೆ ನಾನು ದೊಡ್ಡ ಅಧಿಕಾರಿ, ನಾನು ಈ ಒಂದು ಸಣ್ಣ ಸಮಸ್ಯೆನ ಯಾರ ಹತ್ರನಾರು ಹೇಳ್ಕೊಂಡ್ರೆ ಏನು ಅನ್ಕೋಬೋದು ನನ್ನ ಬಗ್ಗೆ ಅನ್ನೋದು. ಅಧಿಕಾರ, ಅಂತಸ್ತು, ತುಂಬ ಅದೊಂದು ಪ್ರೆಸ್ಟೀಜ್ ಅಂತ ನಿಮ್ಗೆ ಗೊತ್ತಿದೆ. ಶ್ರೀಮಂತಿಕೆ, ನಾನು ತುಂಬ ಶ್ರೀಮಂತ, ನಾನು ಯಾಕೆ ಅವ್ರ ಹತ್ರ ಇದು ಮಾಡಬೇಕು, ಇದು ಈ ಒಂದು ನಾನತ್ವ ಅಂತ ಇದೆಯಲ್ಲ, ನಿಜವಾಗ್ಲೂ ತುಂಬಾ ಕಷ್ಟ. ಇದು ಎಲ್ಲ ಆರೋಗ್ಯವನ್ನು ಹಾಳು ಮಾಡುವುದು ಅಹಂ, ನಾನತ್ವ. ಯಾರು ಅದನ್ನು ಬಿಡ್ತಾರೆ ಖಂಡಿತವಾಗ್ಲೂ ಮಾನಸಿಕ ಆರೋಗ್ಯ ಅದ್ಭುತವಾಗಿರುತ್ತೆ. ಅವ್ರಿಗೆ ಯಾವ ಕೈಲೇನೂ ಬರಲ್ಲ. ಈಗ ನೋಡಿ, ಸಾಮಾನ್ಯವಾಗಿ ಈಗ ಮಾನಸಿಕ ಆರೋಗ್ಯ ಅಂತ ನಾವು ಸಾಮಾನ್ಯವಾಗಿ ಇದ್ರ ಜೊತೆಗೆ ಸಾಮಾಜಿಕ ಆರೋಗ್ಯದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅದು ಯಾವಾಗ ಬೇಕು ಅಂತಂದರೆ, ಫಸ್ಟ್ ಆಫ್ ಆಲು ನಾನು ಎಲ್ಲರಿಗೂ ಆ್ಯಕ್ಸಸ್ ಇರಬೇಕು. ಸದಾಕಾಲ 24/7 ನಾನು ಅವೈಲಬಲ್ ಇದ್ದರೆ ಆವಾಗ ನಾನು ಸಮಾಜದ ಜೊತೆ ನಾನು ಒಂದು ಒಳ್ಳೆಯ ಬಾಂಧವ್ಯವನ್ನು ಬೆಳೆಸ್ಕೋಬೇಕು. ಈಗ ನಾನು ದೊಡ್ಡ ಆಫೀಸರು, ನಾನು ಡೈರೆಕ್ಟ್ರು, ನಾನು ಪ್ರೊಫೆಸರು, ನಾನು ಯಾರಿಗೂ ಸಿಕ್ಕಲ್ಲ ಅಂತಂದರೆ ನನಗೆ ನಾನೇ ಐಸೋಲೇಟ್ ಆಗ್ತಾ ಇರ್ತೀನಿ. ಅಲ್ಲ, ಆ ಥರ ಸಮಯ ಇಲ್ಲ ಅಂತ ತುಂಬ ಜನ ಮಾತಾಡ್ತಾರಲ್ಲ, ಖಂಡಿತ ಸುಳ್ಳದು. ಸಮಯನ ನಾವು ಮಾಡ್ಕೋಬೇಕು. ಪ್ರೈಮ್ ಮಿನಿಸ್ಟ್ರಿಗೆ ಸಮಯ ಇದೆ ಅಂತಂದಾಗ, ಪ್ರೆಸಿಡೆಂಟ್ಗೆ ಸಮಯ ಇದೆ ಅಂದಾಗ ಅದಕ್ಕಿಂತ ದೊಡ್ಡ ಜವಾಬ್ದಾರಿಗಳು ನಮಗೇನು ಇರೋದಿಲ್ಲ. ಆದರೆ ನಾವು ಸುಮ್ಮನೆ ಹೈಪ್ ಮಾಡ್ಕೊಂಡ್ಬಿಡ್ತೀವಿ. ನಾನು ತುಂಬ ಬ್ಯುಸಿ ಪರ್ಸನ್ ಅಂದರೆ, ನಾನು ಒಂಥರ ನನಗೆ ನಾನೇ ಹೈಪ್ ಮಾಡ್ಕೊಳ್ತಾ ಬರೋದು. ನಾನು ಡೈರೆಕ್ಟ್ರು, ನಾನು ಪ್ರೊಫೆಸರು, ನಾನು ಸೈಂಟಿಸ್ಟು, ನಾನು ಅವ್ರ ಜೊತೆ ಬೆರಿಬಾರ್ದು ಅನ್ನೋ ಒಂದನ್ನ ನಮಗೆ ನಾವೇ ಬೇಲಿ ಹಾಕೊಳ್ಳೋದ್ರಿಂದ ಬೇರೆ ಯಾರಿಗೂ ಅದರಿಂದ ಏನೂ ನಷ್ಟ ಇಲ್ಲ. ನಷ್ಟ ಆಗೋದು ನನಗೆ. ಅದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಒಂದು ದಿನ ಆಮೇಲೆ ಏನಾಗುತ್ತೆ, ಡಯಾಬಿಟಿಕ್, ಸಿವಿಯರ್ ಡಯಾಬಿಟಿಕ್ ಆಗುತ್ತೆ, ಒಬಿಸಿಟಿ. ಹೇಳ್ತೀನಿ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾತ್ವೆ ನಾನು ಎಲ್ಲರಿಗೂ ಆ್ಯಕ್ಸಸ್ ಇರಬೇಕು. ಯಾವಾಗಲೂ 24/7 ನನ್ನ ಕುಟುಂಬದವರಿಗೆ, ನನ್ನ ಸ್ನೇಹಿತರಿಗೆ, ಬಂಧುವರ್ಗದವರಿಗೆ, ಸಮಾಜದಲ್ಲಿರುವ ಎಲ್ಲರಿಗೂ ನಾನು ಆ್ಯಕ್ಸಸ್ ಇದ್ದಾಗ ಮಾತ್ರ ಜನ ಬರ್ತಾರೆ. ಈಗ ನೀನು ಎಲ್ಲರನ್ನೂ ದೂರ ಇಟ್ಬಿಟ್ಟಾಗ ಜನ ಯಾರು ಬರ್ತಾರೆ? ಆ್ಯಕ್ಸಸ್ ಇರಬೇಕು. ಮತ್ತು ನಾನು ಅವರ ಜೊತೆ ಒಂದು ಸಂಪರ್ಕದಲ್ಲಿ ಇರಬೇಕು. ಅವೈಲಬಿಲಿಟಿ ತುಂಬ ಇಂಪಾರ್ಟೆಂಟು. ಈಗ ಗೌರಿ ಶೆಟ್ಟಿ ಅವೈಲಬಲ್ ಇದ್ದಾರೆ ಅಂದರೆ ನಾನು ಬರ್ತೀನಿ. ಅವೈಲಬಲ್ ಇಲ್ಲ ಅಂತಂದಾಗ ಅಲ್ಲೇ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಯಿತು. ಅದೇ ಥರ ಸಂಪರ್ಕದಲ್ಲಿರಬೇಕು. ಅಂದರೆ ಜನರ ಜೊತೆ ನಾನು ಹೋಗಬೇಕು. ನನಗೆ ನಾನು ಒಂದು ಬೌಂಡ್ರಿನ ಹಾಕ್ಕೊಂಡ್ಲೇಬಾರ್ದು. ನೀನು ಏನಾರು ಇರೋ, ನೀನು ಆಫೀಸರ್ ಆಗಿರೋ, ನೀನು ಅದು ಆಫೀಸಲ್ಲಿದ್ದಾಗ ಅಷ್ಟೇ. ನೀನು ಅಲ್ಲಿಂದ ಬಂದಾಗ ನೀನು ಜನಸಾಮಾನ್ಯರಂತೆ ನೀನು ಎಲ್ಲರ ಜೊತೆ ಸೇರಿದಾಗ ಮಾತ್ರ ಒಂದು ಸಮಾಜ ಏನು ಅನ್ನೋದು ಗೊತ್ತಾಗದೆ ಆವಾಗ. ಈಗ ನೋಡಿ, ದೊಡ್ಡ ವ್ಯಕ್ತಿಗಳು ಯಾಕೆ ಅವರು ದೊಡ್ಡವರಾದರು ಅಂದರೆ, ಅವರ ಎಷ್ಟೇ ಒಂದು ದೊಡ್ಡ ಸ್ಥಾನದಲ್ಲಿದ್ದರು, ಅವರು ಜನಸಾಮಾನ್ಯರ ಜೊತೇಲಿ ಇದ್ದರು.
ಅವರ ಕಷ್ಟ ಸುಖಗಳು ಗೊತ್ತಾಗ್ತಿತ್ತು, ಯಾವ ವ್ಯಕ್ತಿ ಜನರ ಜೊತೆ ಬೆಳಿತಾನೆ ಸ್ಪಂದನೆ ಅವ್ರಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಮಾಡಿದಾಗಲೂ ನಮಗೆ ಸಾಮಾಜಿಕ ಆರೋಗ್ಯ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಸಾಮಾಜಿಕ ಕಾರ್ಯದಲ್ಲಿ ನಾವು ಇನ್ವಾಲ್ವ್ ಆಗಲೇಬೇಕು. ನೀವು ವಾಟ್ ಎವರ್ ಮೇ ಬಿ, ನೀವು ಬ್ಯುಸಿಯೆಸ್ಟ್ ಪರ್ಸನ್ ಆಗಿರಲೇಬೋದು, ಆದರೆ ನಿಮ್ಮ ನೆಂಟರದ್ದು ಏನೋ ಒಂದು ಕಾರ್ಯಕ್ರಮ ಇದೆ, ಮನೆದಿರ್ಬೋದು ಅಥವಾ ಫ್ರೆಂಡ್ಸ್ದು ಏನೋ ಇರುತ್ತೆ ಅಂದಾಗ, ಇಲ್ಲ ನಾನು ಬ್ಯುಸಿ ಅಂತ ನೀವು ನಿಮ್ಮನ್ನೇ ಐಸೋಲೇಟ್ ಮಾಡ್ಕೊಂತ ಬಂದರೆ, ನೀವು ಬರಲಿಲ್ಲ ಅಂತ ಯಾರೇನು ಕೊರಗೋದಿಲ್ಲ, ಆ ಕಾರ್ಯಕ್ರಮ ನಡೆಯುತ್ತೆ. ಈಗ ನಾನು ಹೋಗ್ಲಿಲ್ಲ ಅಂತ ಯಾವುದೂ ನಿಲ್ಲಲ್ಲ ಅಲ್ವಾ, ಸತ್ಯ ಅಲ್ವಾ? ಅದು ಎಲ್ಲ ಅಚ್ಚುಕಟ್ಟಾಗಿ ನಡೆಯುತ್ತೆ. ಆದರೆ ಲಾಸ್ ಆಗೋದು ನನಗೆ. ಕಾರಣ, ನಾನು ಅಲ್ಲಿ ಹೋದಾಗ ನಾನು ಒಂದಷ್ಟು ಜನರ ಜೊತೆ ಮಾತಾಡ್ತೀನಿ, ನನಗೆ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ. ಗುಡ್ ಹಾರ್ಮೋನ್ಸ್ಗಳನ್ನ ಹೇಳ್ದೆ, ಜನರ ಸಂಪರ್ಕದಲ್ಲಿದ್ದಾಗ ಮಾತ್ರ ಬಿಡುಗಡೆ ಆಗೋದು. ಆಕ್ಸಿಟಾಸಿನ್ ರಿಲೀಸ್ ಆಗಬೇಕು ಅಂದರೆ ನಿಮಗೆ ಗುಂಪಲ್ಲಿ ಇರಲೇಬೇಕು. ನೀವು ಗುಂಪಲ್ಲಿ ಹಾಡು ಹೇಳೋದು, ಗುಂಪಲ್ಲಿ ಯೋಗ ಮಾಡೋದು, ಗುಂಪಲ್ಲಿ ಮಾತಾಡೋದು, ಕಾರ್ಯಕ್ರಮ, ಮದುವೆ ಅಥವಾ ಏನಾದರೂ ಸೀಮಂತ ಆಗ್ಬೋದು, ಆರ್ತಕ್ಷತೆ ಆಗ್ಬೋದು, ಏನಾದರೂ ವಾಟ್ ಎವರ್ ಮೇ ಬಿ, ಅಥವಾ ಹಬ್ಬ ಹರಿದಿನ, ನೀವು ಗುಂಪಲ್ಲಿದ್ದಾಗ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಆಕ್ಸಿಟಾಸಿನ್, ಇಟ್ಸ್ ಅ ಲವ್ ಹಾರ್ಮೋನ್, ಅದು ಯಾವಾಗ ಬರುತ್ತೆ ಅಂದರೆ, ನಾನು ಒಬ್ಬಳೇ ಇದ್ದಾಗ ಖಂಡಿತ ಲವ್ ಹಾರ್ಮೋನ್ ಬರಲ್ಲ ನನಗೆ. ನಾನು ಇನ್ನೊಂದು ವ್ಯಕ್ತಿ ಜೊತೆ ಇರಬೇಕು, ಮಾತಾಡಬೇಕು, ನಮಸ್ಕಾರ ಮಾಡಬೇಕು, ಶೇಕ್ ಹ್ಯಾಂಡ್ ಮಾಡಬೇಕು, ಹಗ್ ಮಾಡಬೇಕು, ಮೈ ತಡುವುದು, ಕುತ್ಕೊಳ್ಳಿ, ಬನ್ನಿ ಅನ್ನೋದು, ತಗೊಳ್ಳಿ, ತಿನ್ನಿ ಅಂದರೆ ಉಪಚಾರ ಎಲ್ಲ ಮಾಡ್ತೀವಲ್ಲ. ಆಗ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದ್ದೀರಾ, ಯು ಆರ್ ಲುಕಿಂಗ್ ಹ್ಯಾಂಡ್ಸಮ್, ಇನ್ನೂ ನಿಮ್ಗೆ ಏಜ್ ಆದಂಗೆ ಕಾಣಲ್ಲ ಅಂತ ಅಂತಾರೆ ಕೆಲವು ಸಲ ಹೋದಾಗ. ನಿಮ್ಮ ಶರ್ಟ್ ಎಷ್ಟು ಚೆನ್ನಾಗಿದೆ, ನಿಮ್ಮ ಸಾರಿ ಚೆನ್ನಾಗಿದೆ, ಮನೇಲೆಲ್ಲ ಅಂದರೆ ಈ ಥರದ ಮಾತುಗಳಿದೆಯಲ್ಲ, ಅದು ನಿಮಗೆ ಗೊತ್ತಿಲ್ಲದಂಗೆ ಇಬ್ರಿಗೂ ಬೆನಿಫಿಟ್ ಇದೆ. ಇಬ್ರಿಗೂ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟಾಸಿನ್ ಲವ್ ಹಾರ್ಮೋನು, ಅದು ರಿಲೀಸ್ ಆಗೋದು ಗುಂಪಲ್ಲಿದ್ದಾಗ ಮಾತ್ರ. ಹಾಗಾಗಿ ಅದು ರಿಲೀಸ್ ಆಗುತ್ತೆ. ಅದರ ಜೊತೆಗೇನಾಗುತ್ತೆ, ನಾವು ಹಿಂಗೆ ಒಂದು ಗುಂಪಲ್ಲಿ ಇದ್ದಾಗ ಎಂಡಾರ್ಫಿನ್, ಸೆರೋಟೋನಿನ್, ಡೊಪಮೈನ್, ಈ ಗುಡ್ ಹಾರ್ಮೋನ್ಸ್ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೆ, ಇದೆಲ್ಲ ನಿಮಗೆ ರಿಲೀಸ್ ಆಗಬೇಕು ಅಂದರೆ ನಿಮಗೆ ಸಮಾಜದಲ್ಲಿ ಈ ಥರ ನೀವು ಇನ್ವಾಲ್ವ್ ಆದಾಗ, ಸಂಪರ್ಕದಲ್ಲಿದ್ದಾಗ, ಇದು ಒಂದು ಸೆಟ್ ಆಯಿತು ಅಂದರೆ ಸಮಾಜದಲ್ಲಿ ಒಂದು ಸಾಮಾಜಿಕವಾಗಿ ನೀವು ಯಾವ ರೀತಿ ಒಂದು ಆ್ಯಕ್ಟಿವ್ ಆಗಿರ್ತೀರಾ ಅಂತ ನಾವು ನೋಡೋದಾದರೆ, ಕೆಲವೊಂದು NGOಗಳಲ್ಲಿ ತುಂಬ ಜನ ಅಲ್ಲಿ ಬಂದು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ನಾವು ಅನ್ಕೋಬೋದು, ಸುಮಾರು ಜನ ಅನ್ಕೊಂತಾರೆ ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಅದಕ್ಕೆ ಬಂದು ಇದೆಲ್ಲ ಅಂದರೆ ಅವ್ರಿಗೆ ಗೊತ್ತು ಅದ್ರ ಬೆನಿಫಿಟ್ ಏನು ಅಂತ. ಮಾಡೋಕ್ಕೆ ಕೆಲಸ ಇಲ್ಲದೆ ಬಂದಿಲ್ಲ ಅವರು, ಅಲ್ಲಿ ಮಾಡೋಣ ಅಂತಲೇ ಅವರು ಹುಡುಕೊಂಡು ಅದನ್ನ ಬಂದಿರ್ತಾರೆ ಅವರು. ಏನಕ್ಕೆ ಅಂತಂದರೆ, ನೀವೇನಾದರೂ ಎಲ್ಲೋ ಒಂದು ಡೊನೇಷನ್ದು ಏನೋ ಒಂದು ಕ್ಯಾಂಪ್ ಇದೆ, ಅಲ್ಲಿ ಹೋಗ್ತೀರಾ, ಅಲ್ಲಿ ನೀವು ಭಾಗವಹಿಸ್ತೀರಾ, ವಾಲಂಟಿಯರ್ ಥರ. ನೀವು ಯಾವುದೇ ಆಗಲಿ, ಕೆಲವೊಂದು ಕಾರ್ಯಕ್ರಮಗಳಿರುತ್ತೆ, ಯಾವುದ್ಯಾವುದೋ ಅಲ್ಲಿ ವಾಲಂಟಿಯರ್ ಆಗಿ ಹೋಗಿ ಊಟ ಬಡಿಸಿ ಅಥವಾ ಏನೋ ಒಂದು ಸರ್ವ್ ಮಾಡಿ, ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ಈ ಎಲ್ಲ ಗುಡ್ ಹಾರ್ಮೋನು ರಿಲೀಸ್ ಆಗೋದಕ್ಕೆ ಕಾಸಿಲ್ಲ, ಕರಿಮಣಿ ಇಲ್ಲ, ಏನೂ ಇಲ್ಲ. ನಿಮ್ಗೆ ಒಳ್ಳೇದಾಗಬೇಕು ಅಂದರೆ ಇದೆಲ್ಲ ನಾವು ಮಾಡಲೇಬೇಕು. ಇನ್ ಬಿಟ್ವೀನು ನಮ್ಮ ಒಂದು ಒತ್ತಡದ ಬದುಕಲ್ಲಿ ಬಿಡುವು ಮಾಡಿಕೊಂಡು ಸಕ್ರಿಯವಾಗಿ, ನಾನು ಒಬ್ಬ ವ್ಯಕ್ತಿ ಚಿತ್ರದುರ್ಗದಲ್ಲಿದ್ದರು, ಅವರು ಪ್ರಕಾಶನ ಅಂತ ಅವ್ರನ್ನ ಕರೆಯೋರು. ಅವ್ರು ಯಾವ ಥರ ಸರ್ವಿಸ್ ಮಾಡೋರು ಅಂತಂದರೆ, ಈಗ ಯಾರು ತೀರೋಗಿರ್ತಾರಲ್ಲ ರಿಲೇಟಿವ್ಸು, ಅವ್ರ ಮನೆಗೆ ಹೋಗೋದವರು, ತುಂಬ ಹತ್ರದವರು ಅಂತಲ್ಲ, ಸ್ವಲ್ಪ ದೂರದವ್ರೆ. ಅಲ್ಲಿ ಹೋಗಿ ಅವ್ರಿಗೆಲ್ಲ ಸಮಾಧಾನ ಮಾಡೋದು, ಕಾಫಿ ತರಿಸ್ಕೊಡೋದು, ಆಮೇಲೆ ತಿಂಡಿ ತರಿಸ್ಕೊಟ್ಟು ತುಂಬ ಇದಾದ್ರೂ ಸಮಾಧಾನ ಹೇಳೋದು, ಆಗಿದ್ದಾಯ್ತು ಹೋಗ್ಲಿ, ಒಂದು ಸ್ವಲ್ಪ ತಿನ್ಕೊಳ್ಳಿ, ಇಲ್ಲ ಅಂದರೆ ನೀವು ಸುಸ್ತಾಗಿ ಬಿದ್ದೋಗ್ತೀರಾ. ನಿಜವಾಗ್ಲೂ ನನಗನ್ನಿಸ್ತು, ಈ ಪುಣ್ಯಾತ್ಮ ಮಾಡೋ ಕೆಲಸದ ಮುಂದೆ ನೀವು ಹಿಮಾಲಯ ಅಮರನಾಥ್ ಯಾತ್ರೆ ಮಾಡ್ತಾರಲ್ಲ, ಅದಕ್ಕಿಂತ ಪುಣ್ಯದ ಕೆಲಸ ಅದು. ಏಕೆಂದರೆ ನಿಮ್ಗೆ ಆ ಸಂದರ್ಭದಲ್ಲಿ ನಿಮಗೆ ಸಮಾಧಾನ ಮಾಡೋ ಒಂದು ಹೃದಯ ಬೇಕಿರುತ್ತೆ. ಎಲ್ಲರೂ ಅಳ್ತಾ ಇರ್ತಾರೆ, ಆಮೇಲೆ ಕೆಲವರು ಡಯಾಬಿಟಿಕ್ ಇರ್ತಾರೆ, ಕೆಲವರಿಗೆ ಬ್ಲಡ್ ಪ್ರೆಷರ್ ಇರುತ್ತೆ, ತುಂಬ ತೊಂದರೆ ಇರುತ್ತೆ. ಆವಾಗ ಅವರೇ ಹೋಗಿ ಕಾಫಿ ಕುಡಿಯೋಕ್ಕಾಗಲ್ಲ ಅಲ್ವಾ? ನೀವು ಯೋಚನೆ ಮಾಡಿ, ಒಂದು ಸೂತಕದ ಮನೆಯಲ್ಲಿ ನೀವು ಆ ಥರ ಏನೂ ಮಾಡೋಕ್ಕಾಗಲ್ಲ. ಬಟ್ ಅಂಥ ಒಬ್ಬೊಬ್ಬರು ವ್ಯಕ್ತಿ ಒಂದೊಂದು ಕುಟುಂಬದಲ್ಲಿ ಇದ್ದರೆ ನಿಜವಾಗ್ಲೂ ಎಲ್ಲ ಕಡೆ, ಸುಮಾರು ಕಡೆ ನಾನು ನೋಡಿದ್ದೀನಿ, ಎಲ್ಲೇ ಆದರೂ ಆ ಮನುಷ್ಯ ಅಲ್ಲಿ ಹೋಗೋರು ಕಾಫಿ ಎಲ್ಲ ತರಿಸಿ ಒಂದು ಸ್ವಲ್ಪ ಸಮಾಧಾನ ಮಾಡಿ ಕುಡಿಸಿ, ಆಮೇಲೆ ಕೆಲವರಿಗೆ ತಿಂಡಿನೂ ತಿನ್ನಿಸಿ, ಏಕೆಂದರೆ ತುಂಬ ಕಾರ್ಯ ಎಲ್ಲ ಇದೆಲ್ಲ ಆಗ್ಬಿಡುತ್ತಲ್ಲ, ಲೇಟ್ ಆಗುತ್ತೆ, ಕೆಲವರಿಗೆ ಹುಷಾರಿರೋದಿಲ್ಲ. ಅದು ನಿಜವಾಗ್ಲೂ ನನಗನ್ನಿಸ್ತು, ಇದಕ್ಕಿನ್ನ ಅವ್ರಿಗೆ ಎಷ್ಟು ಹಾರ್ಮೋನ್ಗಳು, ಗುಡ್ ಹಾರ್ಮೋನ್ ಬಿಡುಗಡೆ ಆಗಿತ್ತೋ ಭಗವಂತನಿಗೆ ಗೊತ್ತು. ಎಂಥ ಒಳ್ಳೆ ಕೆಲಸ. ಆ ಥರ ನಾನು ಹೇಳೋದು, ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಹೇಳಿದ್ದು. ಈ ಥರ ನಿಮಗೆ ಬೇಕು ಅಂದರೆ 1000 ಅವಕಾಶ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ, ಇಲ್ಲಪ್ಪ ನಾನು ಬ್ಯುಸಿ ಇದ್ದೀನಿ, ನನಗಾಗಲ್ಲ, ಆಮೇಲೆ ಎಲ್ಲೋ ಒಂದು ಇನಿಬಿಷನ್, ಹೋಗಿ ಅವ್ರನ್ನ ಅಪ್ಕೊಂಡು ಸಮಾಧಾನ ಮಾಡಿ, ನಮಗೆ ಗೊತ್ತು ಓದೋರು ವಾಪಸ್ ಬರಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಒಂದು 4 ಸಮಾಧಾನದ ಮಾತ್ರ, ಅಮ್ಮಂಗೆ ಧೈರ್ಯ ಹೇಳಿ, ನೋಡಮ್ಮ ನೀನೇ ಹಿಂಗೆ ಧೈರ್ಯ ಕಳ್ಕೊಂಡ್ರೆ ಮಕ್ಕಳು ನೋಡ್ಕೊಳ್ಳೋರು ಯಾರು ಅಂತನೋ ಏನೋ ಆ ಥರ ಹೆಂಡತಿ ಇಲ್ದಿದ್ದಾಗ ಏನೋ ಒಂದು ಸಮಾಧಾನದ ಮಾತು ಹೇಳಿದಾಗ, ಅದಕ್ಕಿಂತ ಸೋಷಿಯಲ್ ಹೆಲ್ತ್ ನಿಮ್ಗೆ ಹೆಂಗೆ ಸಿಕ್ಕುತ್ತೆ ಅಂದರೆ ಅದ್ಭುತವಾಗಿ ಸಿಕ್ಕುತ್ತೆ ನಿಮಗೆ. ಭಾಳ ಇಂಪಾರ್ಟೆಂಟ್ ವಿಚಾರ. ಈಗೇನಂದರೆ, ಈಗ ನಾನು ಅಧಿಕಾರಿನೋ, ನಾನು ಶ್ರೀಮಂತನೋ, ನಾನು ಸೆಲೆಬ್ರಿಟಿನೋ ಅಂತ ಹೇಳಿ ಹೋಗದಿರುವಂಥ ಸಂಖ್ಯೆ ಒಂದಷ್ಟು ಜನ ಇರ್ಬೋದು. ಬಟ್ ಭಾಳಷ್ಟು ಜನ ಯಾಕೆ ಈ ಥರ ಸಂದರ್ಭಗಳಲ್ಲಿ ಹೋಗಲ್ಲ ಅಂದರೆ,
ಅವ್ರಿಗೆ ಹೆಂಗ್ ಸಮಾಧಾನ ಮಾಡಬೇಕು, ಹೆಂಗ್ ಮಾತಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಅವ್ರಿಗೆ ಒಳಗಡೆ ಒಂದು ಫೀಲಿಂಗ್ ಇರುತ್ತೆ, ಎಮೋಷನ್ ಇರುತ್ತೆ, ಬಟ್ ಏನೋ ದೇ ಥಿಂಕ್ ಏನೋ ಆರ್ಟಿಫಿಷಿಯಲ್ ಆಗ್ಬಿಡುತ್ತಾ. ಕೌನ್ಸಿಲಿಂಗ್ ಅದು ಹೆಂಗ್ ಮಾತಾಡೋದು, ಸಮಾಧಾನ ಸಾಂತ್ವನ ಮಾಡಿ, ಆದ್ರೆ ಆಯ್ತು ಪರವಾಗಿಲ್ಲ, ನಿಮ್ಗೆ ಹೆಂಗಾಗುತ್ತೆ ಹಂಗ್ ಮಾಡಿ, ಸುಮ್ಮನೆ ಕೂತ್ಕೊಳ್ಳಿ, ಒಂದಷ್ಟೊತ್ತು ಕೂತಿರಿ, ಆಮೇಲೆ ಸಮಾಧಾನ ಮಾಡಿ, ಏನೋ ಒಂದು ನಿಮ್ಗೆ ಹೆಂಗ ಬರುತ್ತೆ ಹಂಗೆ. ಇದೇ ತರ ಪ್ಯಾಟ್ರನ್ ಅಂತ ಏನು ಇಲ್ಲ ಇಲ್ಲಿ. ಈಗ ನಮ್ಮ ಈ ಟಿವಿನಲ್ಲಿದ್ದಾಗ ಏನಾಗಿತ್ತು ಅಂದ್ರೆ 4 ಜನ ವ್ಯಕ್ತಿಗಳಿಗೆ ಜಾಬ್ ಇಂದ ತೆಗೆದ್ಬಿಟ್ಟಿದ್ರು. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾ ಇದ್ವಿ. ಅವ್ರು 4 ಜನ ಬಂದರು, ದಾರಿಲಿ ಬರ್ತಾ ಇದ್ರು. ನನಗೆ ಇವ್ನ ಹೆಂಗಪ್ಪ ಮಾತಾಡ್ಸೋದು ಅಂತ ನಾನು ಯೋಚನೆ ಮಾಡಿ ನನ್ನ ಫ್ರೆಂಡು ನಿಲ್ಲಿಸ್ದ. ನಾವು ಬೈಕಲ್ಲಿ ಹೋಗ್ತಾ ಇದ್ವಿ, ನಿಲ್ಲಿಸಿ ಗೊತ್ತಾಯ್ತು ವಿಷಯ, ತೊಂದರೆ ಇಲ್ಲ, ಒಂದು ಕೆಲಸ ಮಾಡಿ ನೀವು ಅಂತ ಏನೋ ಒಂದು ಕೌನ್ಸಿಲಿಂಗ್ ಮಾಡಿ, ಒಂದು ರೆಫರೆನ್ಸ್ ಕೊಟ್ಟು ನೀವು ಹಂಗಾಗುತ್ತೆ, ಏನು ವರಿ ಮಾಡ್ಕೊಳ್ಳಿ, ಬೆಂಗಳೂರು ತುಂಬ ಅವಕಾಶಗಳಿದೆ, ಹಿಂಗೆಲ್ಲ ಮಾಡಿ, ಓಕೆ ನಾವು ಏನೇ ಇದ್ರು ಫೋನ್ ಮಾಡಿ, ಹಾಗೆಲ್ಲ ಹೇಳಿ ಅವನು ಹೊರಟ. ನನ್ನ ಜೊತೆಗೆ ನಾನು ಅಬ್ಸರ್ವ್ ಮಾಡಿದೆ, ಎಂಥ ಒಳ್ಳೆ, ನನಗೂ ಎಲ್ಲ ಇದೆ, ಬಟ್ ನನಗೆ ಒಂದು ಇನಿಬಿಷನು. ಬಟ್ ನನಗೆ ಆವಾಗ ಅರ್ಥ ಆಯ್ತು, ಈ ಬೇಕಾಗಿಲ್ಲ, ಇನಿಬಿಷನ್ ಮಾಡೋದು ಅವಶ್ಯಕತೆ ಇಲ್ಲ, ಅವ್ರೇನು ತಪ್ಪು ತಿಳ್ಕೊಳ್ಳಲ್ಲ. ಖಂಡಿತ. ಇದರಲ್ಲಿ ಬಹಳಷ್ಟು ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಥ್ಯಾಂಕ್ಫುಲ್ನೆಸ್ ಇದೆಯಲ್ಲ, ಅದ್ಭುತವಾಗಿ ಸಮಾಜದ ಜೊತೆ ನಿಮ್ಮನ್ನ ಕನೆಕ್ಟ್ ಮಾಡುತ್ತೆ, ಎಲ್ಲ ವರ್ಗದವ್ರ ಜೊತೆ ಕನೆಕ್ಟ್ ಮಾಡುತ್ತೆ. ನಿಮ್ಮನ್ನ ನಾವು ಮಾಡ್ತೀವಲ್ಲ, ಥ್ಯಾಂಕ್ ಯು ಅಂತ ಹೇಳ್ತೀವಲ್ಲ, ಎಲ್ಲ ವರ್ಗದವ್ರ ಜೊತೆ ನಿಮ್ಮನ್ನ ಕನೆಕ್ಟ್ ಮಾಡುತ್ತೆ ಅದು. ಮತ್ತೆ ಮೋರ್ ದೆನ್ ದಟ್ ನಿಮಗೆ ಸ್ಟ್ರೆಸ್ ಹಾರ್ಮೋನ್ನ ಮೆಲೋ ಡೌನ್ ಮಾಡುತ್ತೆ, ಗುಡ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಒಂದ್ಸಲ ನಾನು ಮೈಸೂರಿಂದ ಮ್ಯಾಂಗ್ಳೂರು ನೈಟ್ ಜರ್ನಿ ಮಾಡ್ಕೊಂಡು ಹೋದಾಗ ನನಗೆ ಮ್ಯಾಂಗ್ಳೂರ್ ಬಂದಿದೆ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಒಂದು ಚೂರು ಮೈಸೂರಲ್ಲಿ ಹತ್ತಿದ್ದು ಮ್ಯಾಂಗ್ಳೂರ್ ಬಂದಾಗಲೇ ನನಗೆ ಎಚ್ಚರ ಆಗಿದ್ದು. ನನಗೆ ಇಳಿಬೇಕಾದ್ರೆ ನನಗನ್ನಿಸ್ತು, ನಾನು ಇವತ್ತು ಸುರಕ್ಷಿತವಾಗಿ ಇಳಿತಾ ಇದ್ದೀನಿ ಅಂದರೆ ಆ ಡ್ರೈವರು ಕಣ್ಣಲ್ಲೇ ಕಣ್ಣಿಟ್ಟು ಅವನು ಡ್ರೈವ್ ಮಾಡ್ಕೊಂಬಂದಿದ್ದಕ್ಕೆ ಸೇಫಾಗಿ ನಾವು ಇಳಿದ್ವು ಅನ್ನಿಸ್ತು ನನಗೆ. ಥ್ಯಾಂಕ್ ಮಾಡೋಣ ಅವ್ರಿಗೆ ಅಂತ. ಆಮೇಲೆ ಯಾರು ಏನಾರು ಅನ್ಕೊಂತಾರೋ, ಇವಾಗ ಹೆಂಗೆ ಅಂದರೆ ಯಾರು ಏನಾರು ಅನ್ಕೊಂಡ್ಲಿ, ನನಗೆ ಅವ್ರಿಗೆ ಥ್ಯಾಂಕ್ ಮಾಡಬೇಕು ಅಂದರೆ ನಾನು ಅವ್ರು ಯಾರೇ ಆಗಿರಲಿ ಅವ್ರ ಹತ್ರ ಇಳಿಬೇಕಾದ್ರೆ ಹೇಳಿದೆ, ಡ್ರೈವಿಂಗ್ ತುಂಬ ಚೆನ್ನಾಗಿ ಮಾಡಿದ್ರಿ, ಥ್ಯಾಂಕ್ ಯು ಅಂತ. ಅವರು ನನ್ನ ಒಂಥರ ಆಶ್ಚರ್ಯದಲ್ಲಿ ಯಾಕೆ ಇವಮ್ಮ ಹಿಂಗೆ ಹೇಳಿದ್ಲು ಅಂತ. ಅವ್ರಿಗೆ ಮೋಸ್ಟ್ಲಿ ನಾನು ಅನ್ಕೊಂಡೆ ಫಸ್ಟ್ ಟೈಮು ಒಬ್ಬರು ಅವ್ರಿಗೆ ಥ್ಯಾಂಕ್ ಮಾಡಿದ್ದು ಅನ್ಸುತ್ತೆ. ಸೇಫಾಗಿ ಕರ್ಕೊಂಬಂದ್ರಿ, ಥ್ಯಾಂಕ್ ಯು ಅಂತ ಹೇಳಿದೆ. ನಿಜವಾಗ್ಲೂ ಅಲ್ಲ, ನಾವು ಹೇಳೋದು ಇಂಥದ್ದೆಲ್ಲ ಸಣ್ಣ ಸಣ್ಣದೇ ಆದ್ರೂ. ಆಮೇಲೆ ಕ್ಲೀನಿಂಗ್ ಮಾಡ್ತಾರಲ್ಲ, ನಮ್ಮಲ್ಲಿ ಕ್ಲೀನಿಂಗ್ ಮಾಡೋಕೆ ಬಂದಾಗ, ಕ್ಲೀನ್ ಮಾಡಿದಾಗ ಥ್ಯಾಂಕ್ ಯು ಮಾ ಚೆನ್ನಾಗಿ ಮಾಡಿದ್ಯಾ. ನಾನೀಗ ಅದನ್ನು ಎಷ್ಟು ಮ್ಯಾಕ್ಸಿಮಮ್ ಉಪಯೋಗಿಸ್ಬೇಕೋ ಅದನ್ನ ಮಾಡ್ತೀನಿ, ಏಕೆಂದರೆ ನನಗದು ಗೊತ್ತಾಗಿದೆ, ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗಿದೆ. ಎಲ್ಲ ಕಡೆ ಅಷ್ಟೇ, ಏನೋ ಒಂದು ಫುಡ್ ತಂದು ಕೊಡ್ತಾರಾ, ಒಂದು ಗ್ಲಾಸ್ ನೀರು ತಂದು ಕೊಡ್ತಾರಾ, ಥ್ಯಾಂಕ್ ಯುಪ್ಪ ಅಂತೀನಿ. ಎಲ್ಲಿ ಅದು ನೀನು ಖರ್ಚು ಮಾಡಬೇಕದಕ್ಕೆ ಏನೂ ಇಲ್ಲ, ಒಂದು ವರ್ಡ್ ಥ್ಯಾಂಕ್ ಯು ಅಂತ, ಅದು ಕೆಲವು ಸಲ ಒಳಗಡೆಯಿಂದನೂ ಬರುತ್ತೆ, ಬರುತ್ತೆ. ಹಾಗಾಗಿನೇ ನಮಗೆ ಗುಡ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇವರು ಜಯಂತ್ ಕಾಕಿಣಿ ಒಂದು ಪುಸ್ತಕ ನಾನು ನೋಡಿಲ್ಲ, ಬಟ್ ನನಗೆ ಗೊತ್ತಾಯ್ತು. ಒಂದು ಪುಸ್ತಕನ ಅವರು ಗೋಕರ್ಣದಿಂದ ಬೆಂಗಳೂರು, ಅವ್ರು ಪ್ರತಿ ಸಲ ಬರೋರಲ್ಲ, ಅವ್ರ ಊರಿಂದ ಧಾರವಾಡದಿಂದ ನಾವು ಗೋಕರ್ಣದಿಂದ ಬೆಂಗಳೂರಿಗೆ ಬರೋರು, ನೈಟ್ ಡ್ರೈವ್ ಮಾಡ್ಕೊಂಡು ಅವರೊಂದು ಪುಸ್ತಕನ ನೈಟ್ ಡ್ರೈವ್ ಮಾಡ್ಕೊಂಡು ಏನೋ ಬಸ್ ಡ್ರೈವರ್ಗಳಿದಾರಲ್ಲ ಅವ್ರಿಗೆ ಅರ್ಪಿಸಿದ್ದಾರೆ. ಖಂಡಿತ ಖಂಡಿತ. ಇಲ್ಲ ಅಂದ್ರೆ ನೀವು ಯೋಚನೆ ಮಾಡಿ, ಆಕ್ಸಿಡೆಂಟ್ ಆಗೋದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ, ಒಂಚೂರು ಒಂದು ತೂಗಿಡ್ಸ್ಬಿಟ್ರೆ ಮುಗೀತು ಅಲ್ಲಿಗೆ. ಹಾಗಾಗಿ ಇಂಥದ್ದು ಸಣ್ಣ ಸಣ್ಣ ವಿಚಾರಗಳು, ನಿಮಗೆ ಆರೋಗ್ಯ ಚೆನ್ನಾಗಿರ್ಬೇಕಾ, ಇದು ನಂದು ಮೊದಲನೇ ಟಿಪ್ಪು. ಎಲ್ಲರಿಗೂ ನನಗೇನಂದರೆ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಬೇಕು. ಆದರೆ ನೀವು ಗೊತ್ತು, ಇವಾಗ ಆರೋಗ್ಯ ಅನ್ನೋದು ಎಷ್ಟು ಎಕ್ಸ್ಪೆನ್ಸಿವ್ ಅನ್ನೋದು ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಗೊತ್ತಾಗುತ್ತೆ, ಬಿಲ್ ಬಂದಾಗ ಗೊತ್ತಾಗೋಗುತ್ತೆ, ಏರೋಗಿರುತ್ತೆ ಎಲ್ಲರದನ್ನು. ಹಾಗಾಗಿ ಅದು ಬೇಡ ಅಂತಂದರೆ ಸಣ್ಣ ಸಣ್ಣ ವಿಚಾರಗಳಲ್ಲೇ ನಾವು ಆರೋಗ್ಯನ ಹುಡುಕಬಹುದು. ಥ್ಯಾಂಕ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಕ್ಲೀನ್ ಮಾಡೋರಿಗೆ ಥ್ಯಾಂಕ್ ಮಾಡಿ, ಡ್ರೈವರ್ಗೆ ಥ್ಯಾಂಕ್ ಮಾಡಿ, ನಮ್ಮ ಕಸ ತಗೊಂಡು ಹೋಗ್ತಾರಲ್ಲ, ನಾನು ಅವ್ರಿಗೆ ಹೇಳ್ತೀನಿ ಯಾವಾಗಲೂ ಅಷ್ಟೇ. ಕೆಲವ್ರಿಗೆ ಅವರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ರು, ನೆಗ್ಲೆಕ್ಟೆಡ್ ಗ್ರೂಪ್ ಅದು, ಅಂಥವ್ರಿಗೆ ಥ್ಯಾಂಕ್ ಮಾಡ್ತೀವಿ. ಆಮೇಲೆ ಸೆಕ್ಯೂರಿಟಿ ಅವರಿಗೆ ಏನಂದರೆ, ಸಾಮಾನ್ಯವಾಗಿ ನಾವು ಬೇರೆ ಕಡೆ ನೋಡಿ ಒಂದು ಹೋಟೆಲ್ಗೆ ಹೋದ್ರೆ ಎಷ್ಟು ಖರ್ಚು ಮಾಡ್ತೀವಿ, ಅದರಲ್ಲಿ ನೀವು ಒಂದೊಂದು 10 ರೂಪೀಸು 20 ರೂಪೀಸು ಇಟ್ಕೊಳ್ಳಿ, ಆ ಟಿಪ್ಸನ್ನು ಅವ್ರಿಗೆ ಕೊಡಿ, ಅಥವಾ ಅವನು ಅಲ್ಲಿ ಹೊರಗಡೆ ಸೆಕ್ಯೂರಿಟಿಯನ್ನು ಕೊಡಿ. ಹೆಂಗೆ ಅಂದರೆ ಅವ್ರಿಗೆ ಖುಷಿನೂ ಆಗುತ್ತೆ, ಒಂದು ಡೊನೇಷನ್ ಆಯಿತು, ಆಮೇಲೆ ನಾವು ಥ್ಯಾಂಕ್ ಮಾಡ್ದಂಗೆ ಆಯಿತು, ನಮಗೆ ಗುಡ್ ಹಾರ್ಮೋನು ರಿಲೀಸ್ ಆಯಿತು. ಅವ್ರಿಗೂ ಒಂದು ಈ ಸೊಸೈಟಿನ ಒಂದು ಹೆಲ್ತಿಯಾಗಿ ನಾವು ಇಟ್ಕೋಬೇಕು ಅಂದರೆ, ಇದೆಲ್ಲದು ಸಾಮಾಜಿಕವಾಗಿ ನಾವು ಜನಕ್ಕೆ ಕನೆಕ್ಟ್ ಆಗಬೇಕು ಅಂದರೆ ನಾವು ಅವ್ರ ಲೆವೆಲ್ಗೆ ಇಳಿಲೇಬೇಕಾಗುತ್ತೆ. ಮುಖ್ಯವಾಗಿ ಸಾಮಾಜಿಕ ಆರೋಗ್ಯ ಅಂತ ನಾನು ಹೇಳ್ದೆ ಅಲ್ವಾ, ನೀವು ಯಾರಿಗೂ ಏನು ಮಾಡಲೇಬೇಡಿ, ಒಂದು ಧೈರ್ಯ ಕೊಡಿ. ಈಗ ಸಾಮಾನ್ಯ ನಿಮ್ಮ ಫ್ರೆಂಡ್ದು ಒಂದು ನೀವು ಹೇಳಿದ್ರಿ, ನಾನು ಏನ್ ಮಾಡ್ತೀನಿ, ನಮ್ಮಲ್ಲಿ ಪ್ರಶಾಂತ್ ಅಂತ ಗ್ರಾಫಿಕ್ ಅಲ್ಲಿ ಇದ್ರು, ಮುಂಚೆ ಅದನ್ನ ಹೆಸರು ಹೇಳ್ಬಿಡ್ತೀನಿ. ಈಗ ಅವ್ರು ಬಿಟ್ಟು ಬೇರೆ ಕಂಪನಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ 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 ಬೆಳೆದಿದ್ದಾರೆ. ಸೊ ಅವಾಗ್ಲೂ ಅವಾಗ್ಲೇ ಅಷ್ಟು ಬುದ್ಧಿ ಇತ್ತು ಅವ್ರಿಗೆ, ಒಂದು 20 ವರ್ಷದ ಹಿಂದೆ ಹೇಳ್ತಾರೆ ನಾನು. ಸೊ ಯು ಆರ್ ಟೆಲ್ಲಿಂಗ್ ಸಮಥಿಂಗ್. ಈಗ ಏನಾಗುತ್ತೆ ಅಂದರೆ, ಈಗ ನಮ್ಮ ಹತ್ರ ಯಾರೋ ಒಂದಷ್ಟು ಜನ ಬರ್ತಾರೆ, ಸ್ಟೂಡೆಂಟ್ಸ್, ರಿಸರ್ಚ್ ಸ್ಕಾಲರ್ಸ್ ಎಲ್ಲ ಬಂದಾಗ ಅವ್ರಿಗೆಲ್ಲ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತೀನಿ ನಾನು, ಒಂದೇ ಒಂದು ಮಾತು ನೋಡಿ, ಜಗತ್ತಲ್ಲಿ ನಿಮಗೆ ಯಾರೂ ಇಲ್ಲ ಅನ್ನೋ ಫೀಲಿಂಗ್ ಬಂದಾಗ ನಾನಿದ್ದೀನಿ.
ಹೇಳಿದ್ದೀನಿ ನಾನು, ಎಷ್ಟೋ ಜನಕ್ಕೆ ಹೇಳಿದ್ದೀನಿ. ಅವ್ರಿಗೇನಂದರೆ ಮನುಷ್ಯನಿಗೆ ಒಂದು ಧೈರ್ಯ ಬೇಕು. ನನಗೆ ಯಾರೂ ಇಲ್ಲ, ನನ್ನ ಪಾಲಿಗೆ ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ, ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂದಾಗ ದೇವರು ಹೇಳ್ತೀವಿ. ಬಟ್ ನಮಗೆ ಕನ್ಸೋಲ್ ಮಾಡೋಕ್ಕೆ ನಮಗೊಂದು ಸೊಲ್ಯೂಷನ್ ಕೊಡೋಕ್ಕೊಬ್ರು ನೇರ ಬೇಕಲ್ವ ಫಿಸಿಕಲಿ. ಅವಾಗ ಅವ್ರಿಗೆ ನಾನು ಹೇಳ್ತೀನಿ ಅಂಥ ಒಂದು ಮಾತು. ಆಮೇಲೆ ನಾನೇನು ಮಾಡಿರಲ್ಲ ಆ್ಯಕ್ಚುಲಾಗಿ, ನನ್ನ ಹತ್ರ ಅವ್ರು ಬಂದೇ ಇರಲ್ಲ. ಕಾರಣ ಏನಂದರೆ ಬರೋ ಅವಶ್ಯಕತೆನೇ ಬರಲ್ಲ. ಮೇಡಮ್ ಇದ್ದಾರೆ ನನಗೆ, ಮೇಡಮ್ ನನಗೆ ಬ್ಯಾಕ್ ಇದ್ದಾರೆ. ನನಗೆ ಏನಾರು ಆದರೆ ಅವ್ರು ಏನೋ ಒಂದು ದಾರಿ ಮಾಡ್ತಾರೆ, ನನ್ನ ಕೈಲಿ ಏನೋ ಆಗುತ್ತೆ ಅವ್ರಿಗೆ ಗೊತ್ತು, ಏನೋ ಒಂದು ಮಾಡೇ ಮಾಡ್ತಾರೆ ಅನ್ನೋದು ಒಂದು ಧೈರ್ಯ ಇರುತ್ತಲ್ಲ, ಅದೊಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದೊಂದು ಸಮಾಜ, ಅದನ್ನು ನಾನು ಸೆಕ್ಯೂರ್ಡ್ ಫೀಲಿಂಗ್ ಅಂತ ನಾನು ಹೇಳಿದೆ ನಿಮಗೆ. ಆ ಸೆಕ್ಯೂರ್ಡ್ ಫೀಲಿಂಗು ನನಗೆ ಎಲ್ಲಿವರೆಗಿರುತ್ತೆ, ನನ್ನ ಎಲ್ಲ ಬ್ರೈನ್ ನೆಟ್ವರ್ಕು ಫೆಂಟಾಸ್ಟಿಕಾಗಿ ಕೆಲಸ ಮಾಡ್ತಾ ಇರುತ್ತೆ. ನನಗೆ ಯಾವಾಗ ಇನ್ಸೆಕ್ಯೂರ್ ಫೀಲಿಂಗ್ ಬರುತ್ತೆ, ನಮ್ಮ ಲಿಂಬಿಕ್ ಲೂಪ್ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ರೆಪ್ಟಿಲಿಯನ್ ಬ್ರೈನ್ ಅಂತ ಹೇಳಿದ್ದೀನಿ ನೋಡಿ, ಆ ಬ್ರೈನ್ ಒಳಗಡೆ ಎಮೋಷನಲಿ ಸಿಗಾಕೊಂಡ್ಬಿಡ್ತೀವಿ ನಾವು. ಅದಕ್ಕೆ ನೀವು ಮಾಡ್ತಿರೋ ಬಿಡ್ತಿರೋ ಅವರು ಅವಶ್ಯಕತೆನೇ ಬರಲ್ಲ. ಸುಮಾರು ಜನ ಬರ್ತಾರೆ, ಕೇಳ್ತಾರೆ, ಬಟ್ ಅವಶ್ಯಕತೆ ತುಂಬ ಕಮ್ಮಿ. ಏನಕ್ಕೆ ಅಂದರೆ ಧೈರ್ಯ. ಮೇಡಮ್ ಇದ್ದಾರೆ, ಏನೋ ಒಂದು ಮಾಡ್ತಾರೆ. ಮತ್ತು ಅದೇ ಥರ ಕೆಲವೊಂದೆಲ್ಲ ಮಾಡಿದ್ದೀವಿ, ಇಲ್ಲ ಅಂತೇನಲ್ಲ. ಆ ಥರ ನಾವು ಜನದ ಜೊತೆ ಕನೆಕ್ಟ್ ಆಗೋದ್ರಿಂದ ಸುಮಾರು ಜನ ಅನ್ಕೊಂತಾರೆ ನೀವು ಯಾವಾಗಲೂ ಖುಷಿಯಾಗಿರ್ತೀರಾ. ನನ್ನ ಖುಷಿಯ ಸೀಕ್ರೆಟೇ ಅದು. ಏಕೆಂದರೆ ಒಂದೊಂದು ಏನೋ ಮಾಡಿದಾಗಲೂ ನನಗೆ ಖುಷಿ ಆಗುತ್ತೆ. ಎವ್ರಿ ಮೂಮೆಂಟ್ ಒಂದು ಇನ್ಸೆಂಟಿವ್ಸ್ ಥರ ಅದು ಹೆಚ್ಚುತ್ತಾ ಹೋಗುತ್ತೆ ಹೊರತು ಅದು ಕಮ್ಮಿ ಆಗೋದಿಲ್ಲ. ಹಾಗಾಗಿ ಎಲ್ಲಿ ಸಾಧ್ಯನೋ ಅದರಲ್ಲಿ ನಾನು ಒಬ್ಬರೇ ಒಂದು ಹೆಸರನ್ನ ಹೇಳಲೇಬೇಕು. ನಮ್ಗೆ ಯಾರು ಇನ್ಸ್ಪಿರೇಷನ್ ಅಂದರೆ ಯಾರೋ ಒಬ್ರು ಇರ್ತಾರಲ್ವ ನಮ್ಮ ಜೀವನದಲ್ಲಿ. ಪ್ರೊಫೆಸರ್ ಎಸ್ ಎನ್ ಹೆಗ್ಡೆ ಅಂತ, ಶಂಕರನಾರಾಯಣ ಹೆಗ್ಡೆ ಅಂತ, ಕನ್ನಡದಲ್ಲಿ ಬಹಳಷ್ಟು ಪುಸ್ತಕಗಳು ಬರೆದಿದ್ದಾರೆ ನಮ್ಮ ಪ್ರೊಫೆಸರ್ ಅವರು. ನಾನು ಅವ್ರನ್ನ ಒಂದು ರೋಲ್ ಮಾಡೆಲ್ ಥರ ಇಟ್ಕೊಂಡಿದ್ದೀನಿ. ಹೀಸ್ ಅ ಪ್ರೊಫೆಸರ್. ಅವರು ಪ್ರೊಫೆಸರ್ ಇನ್ ಝುವಾಲಜಿ. ಕನ್ನಡದಲ್ಲಿ ತುಂಬ ಪುಸ್ತಕಗಳು ಬರೆದಿದ್ದಾರೆ, ಅವ್ರಿಗೆಲ್ಲ ಅವಾರ್ಡ್ಗಳೆಲ್ಲ ಬಂದಿದೆ. ಶಂಕರನಾರಾಯಣ ಹೆಗ್ಡೆ ಅಂತ, ಎಸ್ ಎನ್ ಹೆಗ್ಡೆ ಅಂತೇಳಿ. ನನಗೆ ಅವರು ಒಂಥರ ರೋಲ್ ಮಾಡಲು. ಕಾರಣ ಏನಂತಂದರೆ ಅವ್ರ ಹತ್ರ ಯಾರೇ ಹೋಗಲಿ, ಅವರು ಯಾವತ್ತೂ ಒಂದು ಕಾಸ್ಟು ಕಮ್ಯುನಿಟಿ ಅವ್ರು ನೋಡಿದವರೇ ಅಲ್ಲ, ಅವರೇ ಒಂಥರ ರೆಬೆಲ್ ಥರದವರು. ಹೇಳ್ತಾರಲ್ಲ ನೀವು, ಈ ಅನಂತಮೂರ್ತಿ ಮತ್ತು ಇವರು ಲಂಕೇಶ್ ಇವ್ರ ಥರದ್ದು ಪರ್ಸನ್. ಬಟ್ ತುಂಬ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದ್ರೂ ಪ್ಯೂರ್ ಸೈಂಟಿಫಿಕ್ ಮೈಂಡಿಂದ ಬೆಳೆದಂಥ ವ್ಯಕ್ತಿಯವರು. ಯಾರೇ ಹೋದ್ರೂ ಅವ್ರ ಹತ್ರ ಹೋಗಿ ಬರೀ ಕೈಯಲ್ಲಿ ಬಂದಿದ್ದವ್ರನ್ನ ನಾನು ನೋಡಿಲ್ಲ. ಏನೇ ಆಗಲಿ ಅವ್ರ ಕೈಲಿ ಏನು ಸಹಾಯ ಆಗುತ್ತೆ, ಅದು ಒಂದು ಫೀಸ್ ಕಟ್ಟೋದೇ ಆಗಲಿ, ಏನೇ ಆದರೂ ವಾಪಸ್ಸು ಕಳಿಸಿರೋದನ್ನು ನಾನು ನೋಡೇ ಇಲ್ಲ. ನನಗೆ ಅವರು ರೋಲ್ ಮಾಡಲ್ಲ. ನಾನು ಅವ್ರನ್ನ ಕಾಮಧೇನು ಅಂತ ಯಾವಾಗಲೂ ಕರೆಯೋದು. ಕಾಮಧೇನು ಅಂದರೆ ಕೇಳಿದ್ದನ್ನು ಕೊಡುವ ದೇವಲೋಕದ ಹಸು ಅಲ್ವಾ, ನಾವೇನೇ ಕೇಳಿದ್ರು ಕೊಡುತ್ತಲ್ಲ. ಹಾಗಾಗಿ ನಾನು ಹೇಳ್ತೀನಿ, ನನ್ನ ಹತ್ರ ಯಾರು ಬಂದರೆ ಸಮಾಜದಲ್ಲಿ, ನನಗೆ ಸಾಮಾಜಿಕ ಆರೋಗ್ಯದ ಬಗ್ಗೆನೇ ಹೇಳ್ತಾ ಇರೋದು. ನಮ್ಮ ಹತ್ರ ಯಾರು ಬಂದರೆ, ಈಗ ನೀವು ನನ್ನ ಹತ್ರ ಬಂದರೆ ಏನೋ ಒಂದು ಅವಶ್ಯಕತೆ ಇರೋದಕ್ಕೆ ನೀವು ಬರೋದು. ಇಲ್ಲಾಂದರೆ ಯಾಕೆ ಬರ್ತೀವಿ ನಾವು? ಈಗ ನನ್ನ ಮೀಟ್ ಮಾಡೋಕ್ಕೆ ಯಾರೋ ಬರ್ತಾ ಇದ್ದಾರೆ ಅಂತಂದರೆ ನಾನು ಅವ್ರಿಗೆ ಟೈಮ್ ಕೊಡಲೇಬೇಕದು. ಅದು ಸಾಮಾಜಿಕವಾಗಿ ನನ್ನ ಜವಾಬ್ದಾರಿ. ನಾನು ಎಂಥ ಹುದ್ದೆಲಿರ್ಬೋದು, ನಾನು ಎಷ್ಟೇ ಬ್ಯುಸಿ ಆಗಿರ್ಬೋದು, ನನ್ನ ನೋಡೋಕ್ಕೆ 2-3 ಗಂಟೆ ಯಾರೋ ಬಂದಿದ್ದಾರೆ ಅಂತಂದರೆ ಅವರಿಗೆ 2 ನಿಮಿಷ ಕೊಡೋಕ್ಕಾಗಲ್ವ ನನಗೆ? ನಾನು ಇನ್ನೇನು ಮಾಡ್ತೀನಿ? ಕರಿತೀನಿ, ಕೂರಿಸ್ತೀನಿ, ಒಂದು ಲೋಟ ನೀರು ಕೊಡ್ಬೋದು, ಒಂದೇನೋ ಒಂದು ಟೀ ಕೊಡ್ಬೋದು, 1-2 ಮಾತಾಡ್ಬೋದು. ಎಷ್ಟು ಬೆನಿಫಿಟ್ ಆಯಿತು ಅಂದರೆ ಅವ್ರಿಗೆಷ್ಟು ಸಂತೋಷ, ಅದು ಉಪಚಾರ ಮಾಡಿದ್ದಕ್ಕೆ ನನಗೆಷ್ಟು ಸಂತೋಷ. ನನ್ನ ಬಾಡಿಲಿರೋ ಎಲ್ಲ ಗುಡ್ ಹಾರ್ಮೋನ್ಸು ರಿಲೀಸ್ ಆಯಿತು, ಅವ್ರಿಗೂ ಅನುಕೂಲ ಆಯಿತು. ಆ ಸಾಂತ್ವನದ ಮಾತಿದೆಯಲ್ಲ, ನೀವೇನು ಮಾಡೋದು ಬೇಡ, ಒಂದು 4 ಒಳ್ಳೆ ಮಾತಾಡಿ. ಅದು ಎಷ್ಟು ಇಂಪ್ಯಾಕ್ಟ್ ಅದರಲ್ಲಿ ಇದೆ ಅಂದರೆ, ಈಗ ಬೇಕಾಗಿರೋದೇ ನಮಗೆ ಸೊಸೈಟಿಲಿ ಅದು 4 ಮಾತಾಡೋರು ನಮಗೆ ಬೇಕು. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ಯಾಕೆ ನಮ್ಮಲ್ಲಿ ಈ ಒಂದು ಸಾಮಾಜಿಕ ಆರೋಗ್ಯ ಕಳ್ಕೊಂತ ಇದ್ದೀವಿ ಅಂತಂದರೆ ಮಾತಾಡೋರೇ ಇಲ್ಲ, ಒಟ್ಟು ಕುಟುಂಬ ಇಲ್ಲ. ಮೊದಲು ಒಟ್ಟು ಕುಟುಂಬ ಇತ್ತು, ಮನಸ್ಸಲ್ಲಿರೋದನ್ನ ಹಂಚ್ಕೊಳ್ಳೋಕ್ಕೆ ಜನ ಇರ್ತಿದ್ರು, ಧೈರ್ಯ ನೀಡೋಕ್ಕೆ ಮನೇಲಿ ಜನ ಇರ್ತಿದ್ರು, ಮನಸ್ಸುಗಳಿರ್ತಿತ್ತು. ಏನೋ ಒಂದು ತೊಂದರೆ ಅಂದರೆ ಯಾರೋ ಇರೋರು ಹೋಗಿ ಹೇಳ್ಕೊಬೋದಾಗಿತ್ತು ನಾವು. ಈಗ ಯಾರಿದ್ದಾರೆ ಮನೇಲಿ ಒಂಟಿ ನಾವು? ಯಾವ ಕಮಾಡಿಟಿ ಜೊತೆ ನೀವು ಮಾತಾಡ್ತೀರಾ? ಮೊಬೈಲ್ ಜೊತೆ ಮಾತಾಡ್ತೀರಾ, ಟಿ ವಿ ಜೊತೆ, ಲ್ಯಾಪ್ಟಾಪ್ ಎಲ್ಲಿದೆ ನಿಮಗೆ ವಸ್ತುಗಳದ್ದು? ಅದು ಏನಿದ್ರೂ ವಸ್ತುನೇ. ಅದು ರೋಬೋಟ್ ಈಸ್ ಆರ್ ರೋಬೋಟ್ ಓನ್ಲಿ. ಅದು ಹ್ಯೂಮನ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಹ್ಯೂಮನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಆ ಥರ ಆಗಿದೆ. ಕೊನೆಗೆ ಈ ಸಾಮಾಜಿಕ ಆರೋಗ್ಯ ಇನ್ನೊಂದು ಭಾಳ ಮುಖ್ಯವಾಗಿದ್ದು ಅಂದರೆ ತಾಳ್ಮೆ ಬೇಕು. ನೀನು ಸಮಾಜದಲ್ಲಿ ನಿನಗೆ ಸಾಮಾಜಿಕವಾಗಿ ಇರಬೇಕು, ನಿನಗೆ ಆರೋಗ್ಯನೂ ಬೇಕು ಅಂದರೆ ನೀವು ಹೇಳೋ ಮಾತನ್ನು ಕೇಳಿಸ್ಕೊಳ್ಳೋ ತಾಳ್ಮೆ ನನಗಿರಬೇಕು. ನಿಮ್ಮ ಮಾತು ಕಂಪ್ಲೀಟ್ ಆಗೋಕ್ಕೆ ಮೊದಲೇ ನಾನು ಮಾತಾಡಬಾರ್ದು ಅಲ್ವಾ? ಈಗ ಸಾಮಾನ್ಯ ನೋಡಿ, ಎಷ್ಟೋ ಜನ ಯಾರೋ ಏನೋ ಹೇಳ್ತಿರ್ತಾರೆ, ಇಂಟರ್ಫಿಯರ್ ಮಾಡೋದು, ಅವ್ರನ್ನ ಸಪ್ರೆಸ್ ಮಾಡೋದು, ಡಾಮಿನೇಟ್ ಮಾಡೋದು, ಅವ್ರನ್ನ ಕೂರಿಸ್ಬಿಡೋದು. ಅವ್ರಿಗೆ ಸಾಮಾಜಿಕ ಆರೋಗ್ಯ ಬರೋದು ಇಲ್ಲ, ಸಮಾಜನೇ ಅವ್ರನ್ನ ದೂರ ಇಟ್ಬಿಡುತ್ತೆ. ಬೇಡಪ್ಪ ಅವನು ಡಾಮಿನೇಟ್ ಮಾಡ್ತಾನೆ ಅಲ್ಲ. ಸಾಮಾನ್ಯವಾಗಿ ಕೇಳಿಸ್ಕೋಬೇಕು. ನಿಮ್ಮ ಮಾತಿಗೆ ನಾನು ಯಾವಾಗ ಕಿವಿ ಆಗ್ತೀನಿ, ಆಗ ನಾನು ಸಮಾಜದಲ್ಲಿ ಒಬ್ಬ ಸಂಘಜೀವಿ ಆಗ್ತೀನಿ, ಆಮೇಲೆ ಉತ್ತಮ ವ್ಯಕ್ತಿ ಆಗ್ತೀನಿ, ಮತ್ತು ಎಲ್ಲ ಥರದ ಆರೋಗ್ಯನೂ ನನಗೆ ಬರುತ್ತೆ. ಆಮೇಲೆ ಟೀಕೆ ಮಾಡಬಾರ್ದು.
ಆಯಿತಾ. ಅದೊಂದು ನನಗೆ ಸಾಮಾಜಿಕ ಆರೋಗ್ಯ ಬೇಕಾ, ನಾನು ಟೀಕೆ ಅಂತಂದರೆ ನಿಜವಾಗ್ಲೂ ಬೇಕು ಅಂದರೆ ಮಾಡಿ. ಪ್ರತಿಯೊಂದಕ್ಕೂ ಇರುತ್ತೆ. ಕೆಲವೊಂದು ಹೆಂಗೆ ಅಂತಂದರೆ ಅವರು ಅದನ್ನು ಒಂದು ಹಾಬಿ ಥರ ಅವರು ಅಂದರೆ ಆ್ಯಟಿಟ್ಯೂಡ್ ಅದು. ಪ್ರತಿಯೊಂದಕ್ಕೂ ಟೀಕೆ. ಈಗ ಯಾವುದೋ ಒಂದು ಈಗ ನೀವು ಏನೋ ಒಂದು ತುಂಬ ಚೆನ್ನಾಗಿರೋದು ತಂದಿರ್ತೀರಾ, ನೀವು ತುಂಬ ಖುಷಿಯಿಂದ ತಂದಿರ್ತೀರ, ಖುಷಿಯಿಂದ ತೋರಿಸ್ತೀರಾ, ಈಗ ನಿಮ್ಮ ವೈಫ್ಗೆ ತೋರಿಸ್ತೀರಾ. ಆಗ ಅವ್ರಿಗೆ ಆ ಕಲರ್ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಅವರು ಅದನ್ನು ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಯ್ತಾ, ನನಗೆ ಇಷ್ಟ ಒಂದು ಚೆನ್ನಾಗಿದೆ, ಇದ್ಯಾಕೆ ಈ ಕಲರ್ ತಗೊಂಡ್ರಿ, ನಿಮ್ಗೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ರೆ ಸಾಕು, ನಿಮಗೆ ಹೋಯ್ತದು. ಇನ್ನು ಆ ಶರ್ಟನ್ನ ನೀವು ಯಾವತ್ತೂ ಹಾಕೊಳ್ಳೋದೇ ಇಲ್ಲ, ನಿಮ್ಗೆ ಇಷ್ಟ ಇದ್ರೂ. ಅಂದರೆ ಈ ಟೀಕೆ ಮಾಡೋದಿದೆಯಲ್ಲ, ಇದು ನಿಜವಾಗ್ಲೂ ನಮ್ಮ ಆರೋಗ್ಯನೂ ಹಾಳಾಗುತ್ತೆ, ಅವ್ರ ಆರೋಗ್ಯನೂ ಹಾಳಾಗುತ್ತೆ ಅಲ್ವಾ. ಎಷ್ಟೋ ಖುಷಿಯಿಂದ ತಂದಿರ್ತೀರ, ಗುಡ್ ಹಾರ್ಮೋನ್ಸ್, ಆಕ್ಸಿಟಾಸಿನ್ನು, ಎಂಡಾರ್ಫಿನ್ನು, ಸೆರೆಟನಿನ್ನು, ಡೊಪಮೈನ್ ಎಲ್ಲ ರಿಲೀಸ್ ಆಗಿರುತ್ತೆ ನಿಮಗೆ ಖುಷಿಯಿಂದ. ಅವ್ರು ಹೇಳಿದ ತಕ್ಷಣ ನಿಮಗೆ ಕಾರ್ಟಿಸಾಲ್. ಸೊ ಏನಂದರೆ ನನಗೆ ಇಷ್ಟ ಇಲ್ಲದೆ ಇರ್ಬೋದು, ಈಗ ನನಗೆ ಯಾವುದೋ ಒಂದು ಸ್ವೀಟ್ ನನಗೆ ಇಷ್ಟ ಇಲ್ಲ, ಅವ್ರಿಗಿಷ್ಟ ಇದೆ, ತಿಂತಿದ್ದಾರೆ, ಲೆಟ್ ಹಿಮ್ ಎಂಜಾಯ್. ಅಂದರೆ ಈ ಟೀಕೆ ಮಾಡೋದನ್ನ ಬಿಡೋದು. ಆಮೇಲೆ ರಿಜೆಕ್ಷನ್ನ ಸಮಾಜದಲ್ಲಿ ಭಾಳ ಮುಖ್ಯವಾಗಿ ತಿಳ್ಕೋಬೇಕು. ಅದನ್ನು ಭಾಳ ಒಂದು ಒಳ್ಳೆ ರೀತಿಯಲ್ಲಿ ರಿಜೆಕ್ಟ್ ಮಾಡಬೇಕು. ಈಗ ಏನೋ ನೀವು ಹೇಳ್ತೀರ ನನಗೆ ಅದನ್ನ ಹಾರ್ಶ್, ಕೆಲವ್ರು ಹೆಂಗೆ ಅಂತಂದರೆ ಕಟ್ ಥ್ರೋಟು, ಇರೋದೇ ನಾನು ಹಿಂಗೆ ಇರೋದು ಅಂತಂದರೆ ಆಗಲ್ಲ. ಅದು ಅಂಥವ್ರಿಗೆ ನಾನು ಭಾಳಷ್ಟು ಜನ ನೋಡಿದ್ದೀನಿ. ಆ ಥರ ಯಾರು ವೆರಿ ಅಡಮೆಂಟಾಗಿ ಆ ಥರ ಇರ್ತಾರೆ, ಅಂದರೆ ಫ್ಲೆಕ್ಸಿಬಲ್ ಇರಲ್ಲ ಅವರು. ನಾನು ಇರೋದೇ ಹೀಗೆ, ನನ್ನ ಸ್ವಭಾವನೇ ಹಿಂಗೆ ಅಂತ ಇರ್ತಾರೆ. ಅವ್ರಿಗೆ ಬೈಪಾಸ್ ಆಗಿರುತ್ತೆ, ಅವ್ರಿಗೆ ಬ್ಲಡ್ ಪ್ರೆಷರ್ ಇರುತ್ತೆ, ಅವ್ರಿಗೆ ಡಯಾಬಿಟಿಕ್ ಇರುತ್ತೆ. ಇದಕ್ಕೆಲ್ಲದಕ್ಕಿಂತ ಮೆಂಟಲಿ ಸೈಕಿಕ್ ಆಗಿಬಿಟ್ಟಿರ್ತಾರೆ ಅವರು. ಅವ್ರ ಹತ್ರ ಜನ ಹೋಗೋಕ್ಕೆ ನಾನು ಇಂಥವ್ರನ್ನ ನೋಡಿದ್ದೀನಿ ಭಾಳಷ್ಟು, ನಮ್ಮಲ್ಲೇ ನಾನು ನೋಡಿದ್ದೀನಿ. ಅವ್ರು ಹೆಂಗಿರ್ತಾರೆ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೆ ಹೆದರಿಕೆ ನಮಗೆ. ಕಾರಣ ಏನಂತಂದರೆ ಅವ್ರು ಯಾವಾಗ ಯಾರ ಮೇಲೆ ಹೆಂಗೆ ರೇಗ್ತಾರೋ, ಯಾಕಪ್ಪ ಅಯ್ಯೋ ಬೇಡಪ್ಪ ಸವಾಸ ಅಂತ ನಿಜವಾಗ್ಲೂ ಎಸ್ಕೇಪ್ ಆಗಿಬಿಡ್ತಿದ್ವು ನಾವು. ಏಕೆಂದರೆ ಆ ವ್ಯಕ್ತಿಗೆ ಎನ್ಕೌಂಟ್ರ್ ಮಾಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ, ಏಕೆಂದರೆ ಒಳ್ಳೆ ಮಾತಾಡೋದಿಲ್ಲ, ಅದು ಟೀಕೆ ಎಲ್ಲದಕ್ಕೂ. ಆಮೇಲೆ ರಿಜೆಕ್ಷನ್ ತುಂಬ ಹಾರ್ಶಾಗಿ ಮಾಡಬಾರ್ದು. ನನಗೆ ಕೆಲವುದು ಬೇಡ ಅಂತ ನನಗೂ ಅನಿಸುತ್ತೆ. ಆದರೆ ನಾನೇನು ಮಾಡ್ತೀನಿ, ಈಗ ಕೆಲವು ಸಲ ನಾನು ಒಬ್ಬಳೇ ಟ್ರಾವೆಲ್ ಮಾಡಿದ್ದೀನಿ. ಒಂದು ಸಲ ಮೈಸೂರಿಂದ ನಾನು ಬಿಜಾಪುರಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಬ್ಲೇಡ್ ಅಂತ ಒಂದು ಕಾಲೇಜ್ ಇದೆ ನೋಡಿ, ಅಲ್ಲಿ ಮೆಡಿಕಲ್ ಕಾಲೇಜು, ಅಲ್ಲಿ ಒಂದು PhD ವೈವಾಗಿ ನಾನು ಎಕ್ಸಾಮಿನರ್ ಆಗಿ ಹೋಗಿದ್ದೆ. ಹೋಗ್ಬೇಕಾದ್ರೆ ನನಗೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಂದು ಫ್ಯಾಮಿಲಿ ಸಿಕ್ತು. ಅವರು ಏನೇನೋ ಫುಡ್ ಗಿಡ್ ಎಲ್ಲ ಪಾಪ ಕೊಟ್ಟರು, ದೇ ಆರ್ ಗುಡ್. ಆದರೆ ನಂದು ಒಬ್ಬಳೇ ಇದ್ದಾಗ ನಾನು ಐ ವಿಲ್ ಬಿ ಇನ್ ಮೈ ಓನ್ ಇದು, ಸ್ವಲ್ಪ ನಾನು ರಿಸ್ಕ್ ಎಲ್ಲೂ ಮಾಡೋಕ್ಕೆ ಹೋಗೋದಿಲ್ಲ. ಗೊತ್ತಿಲ್ಲ ನನಗೆ, ಜಗತ್ತು ನನಗೆ ಗೊತ್ತಿಲ್ಲ, ಜನ ಅವರು ಒಳ್ಳೆಯವರೇ ಇರ್ಬೋದು, ಕೆಟ್ಟವರು ಇರ್ಬೋದು, ಗೊತ್ತಿಲ್ಲ ಏನೋ. ಸೊ ನಾನೇನು ಮಾಡಿದೆ, ಅದನ್ನ ರಿಜೆಕ್ಟ್ ಮಾಡಿದೆ ಭಾಳ ಇದಾಗಿ. ಅವ್ರಿಗೆ ಏನು ಅವ್ರಿಗೆ ಹರ್ಟ್ ಆಗಬಾರ್ದು, ಅವ್ರಿಗೂ ಗೊತ್ತಾಗಬಾರ್ದು ನಾನು ಏನಕ್ಕೆ ರಿಜೆಕ್ಟ್ ಮಾಡ್ತಿದ್ದೀನಿ ಅಂತ. ಆಮೇಲೆ ನಾನು ತಗೊಂಡ್ಲೂಬಾರ್ದು. ಈ ಥರದ್ದು ಕೆಲವೊಂದನ್ನ ನಾವು ಕಲಿಬೇಕಾಗುತ್ತೆ. ಇದೆಲ್ಲ ಕೌಶಲ್ಯಗಳು, ಸಂವಹನ ಕೌಶಲ್ಯ, ಇದೆಲ್ಲ ಒಂದು ಸಾಮಾಜಿಕವಾಗಿ ಕೆಲವೊಂದು ಯಾವ ರೀತಿ ರಿಜೆಕ್ಟ್ ಮಾಡಬೇಕು, ಯಾವ ರೀತಿ ಟೀಕೆನೇ ನೀವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಂದು ಮಾಡ್ಬೋದು ನೀವು, ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೂ ಅದನ್ನು. ಅಂದರೆ ಇದೆಲ್ಲ ಮನುಷ್ಯನಿಗೆ ಬೇಕೇ ಬೇಕು. ಇದು ಯಾಕೆ ಬೇಕು ಅಂತಂದರೆ ಅವನು ಸಮಾಜದಲ್ಲಿ ಆರೋಗ್ಯಕರವಾಗಿರಬೇಕು ಅಂದರೆ ಬೇಕು. ಇಲ್ಲ ಅಂದರೆ ನಿಮ್ಮನ್ನ ಸೊಸೈಟಿ, ಸಮಾಜ ದೂರ ಇಟ್ಬಿಡುತ್ತೆ, ನಿಮ್ಮನ್ನು ಯಾರು ನಿಮ್ಮ ಜೊತೆ ಸೇರೋದಿಲ್ಲ. ಕಾರಣ ಇದು ಅವನು ಟೀಕೆ ಮಾಡೋದೇ ಆಗಲಿ, ಅನಾವಶ್ಯಕವಾಗಿ ಅತಿಯಾಗಿ ಮಾತಾಡೋದು, ಸ್ವಪ್ರತಿಷ್ಠೆ. ಕೆಲವರು ಯಪ್ಪ ಅವ್ನು ಬಂದರೆ ಸಾಕಪ್ಪ ಹೊರಟೋಗೋಣ ಅಂತೀವಿ. ಕಾರಣ ಏನು ಅಂತಂದರೆ ಅವ್ರ ಬಗ್ಗೆನೇ ಪ್ರಶಂಸೆ. ಅವರು ಹೇಳ್ತಾರೆ ಕೇಳೋಕ್ಕೆ. ಒಂದ್ಸಲ ನನಗೆ ಐ ಆಮ್ ಅ ವೆರಿ ಗುಡ್ ಬಿಹೇವಿಯರಲ್ ನಾನು ಸೈಂಟಿಸ್ಟ್. ನಿಮ್ಮದು ಫುಲ್ ನಾನು ಮ್ಯಾನರಿಸಮ್ ಎಲ್ಲದೂ ನಾನು ಪ್ರತಿಯೊಬ್ಬರದ್ದು ಅಬ್ಸರ್ವ್ ಮಾಡಿ ನನಗೊಂದು ಐಡಿಯಾ ಬಂದ್ಬಿಡುತ್ತೆ, ಈ ಪರ್ಸನ್ ಹಿಂಗೆ ಅಂತ. ನಮ್ಮಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದರು. ಅವ್ರ ಹತ್ರ ಮಾತಾಡ್ಬೇಕಾದ್ರೆ 5 ನಿಮಿಷದಲ್ಲಿ ಒಂದು 500 ಸಲ ನಾನು ಪ್ರೊಫೆಸರ್ ಅಂತ ಹೇಳೋರವರು. ನಾನೇನು ಮಾಡೋದು, ಹಿಂಗೆ ಕುತ್ಕೊಂಡು ಟೇಬಲ್ ಹತ್ರ ಮಾತಾಡ್ತಿದ್ವಲ್ಲ, ಒಂದು ಪೆನ್ಸಿಲ್ ಇಟ್ಕೊಂಡ್ಬಿಟ್ಟು ಗೀರ್ ಹಾಕ್ಕೊಂತ ಬರೋದು. 5 ಆದಮೇಲೆ 1, 5, 10, 15 ಅವರು ಹೇಳ್ತಾ ಇರೋ ತಾನು ಕೇಳಿಸ್ಕೊಳ್ಳೋದು. ನಾ ಕೊನೆಗೆ ಅನ್ನಿಸ್ತು, ಮೈ ಗಾಡ್, ಎಷ್ಟು ಸಲ ಅಂದರೆ ಗೊತ್ತು, ಈಗ ಪ್ರೊಫೆಸರ್ ಅಂತ ಗೊತ್ತಿಲ್ಲ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ. ಈಗಲೂ ಸಹ ಅವರು ನಿಜವಾಗ್ಲೂ ಅದಕ್ಕೆ ಅವರು ಯಾರ ಜೊತೆನೂ ಹೋಗಲ್ಲ. ಅವ್ರಿಗೆ ಯಾವ ಫ್ರೆಂಡ್ಸು ಇಲ್ಲ, ಒಂಥರ ಐಸೋಲೇಟೆಡ್ ಪರ್ಸನ್ನು. ಯಾವಾಗ ನಾವು ಸ್ವಪ್ರತಿಷ್ಠೆ ಅಥವಾ ಇದನ್ನು ಮಾಡ್ತೀವಿ ಸಮಾಜದಲ್ಲಿ, ಅದೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅದ್ರ ಜೊತೆಗೆ ಅದು ಇನ್ನೊಂದು ಅದರಿಂದ ಆಗುವಂಥದ್ದು, ನಾನು ಅಗ್ನಿಶಿದ್ರ ಪುಸ್ತಕದಲ್ಲಿ ಒಂದು ಕಡೆ ಓದಿದೆ, ಈ ಸಮಾಜದಲ್ಲಿ ಕೆಲವೊಂದು ಅಂದರೆ ಈ ಬೆಂಗಳೂರು ಲೆವೆಲಲ್ಲಿ ಒಂದು ಹಂತಕ್ಕೆ ಒಂದು ಪೊಸಿಷನ್ಗೆ ಬಂದಿರ್ತಾರೆ ಅವರು. ಸೊ ಅವರು ತಮ್ಮ ಮನೆಯಲ್ಲಿ ಕೂಡ ಅದೇ ತರ ಬಿಹೇವ್ ಮಾಡ್ತಾರೆ. ನಾನು ದೊಡ್ಡವನು, ಹೆಂಡತಿ ಮಕ್ಕಳ ಎದುರುಗಡೆ ಅವ್ರು ಏನೋ ಒಂದಿರ್ತಾರೆ, ಏನೋ ಪ್ರೆಸಿಡೆಂಟೋ ಏನೋ ಆಗಿರ್ತಾರೆ, ಮನೆಯಲ್ಲೂ ಕೂಡ ನಾನು ಪ್ರೆಸಿಡೆಂಟ್ ಥರನ ಬಿಹೇವ್ ಮಾಡೋದು. ಆಮೇಲೆ ಎಲ್ಲರೂ ತುಚ್ಛವಾಗಿ ನೋಡೋದು, ಮಕ್ಕಳನ್ನ ಹೆಂಡ್ತಿನ ನೀವು ವೇಸ್ಟ್ ಅನ್ನೋ ಥರ ನೋಡೋದು. ಅದರಿಂದ ಎಷ್ಟು ಆ ಫ್ಯಾಮಿಲಿಗೆ ಎಷ್ಟು ಹಿಂಸೆ ಆಗುತ್ತೆ ಅನ್ನೋದನ್ನ ಅವ್ರು ಬರೆದಿದ್ದಾರೆ. ಎಷ್ಟು ಅಂದರೆ ಏನೇ ನೀವು ಇರ್ಬೋದು, ಬಟ್ ಮನೆಗೆ ಹೋದ್ಮೇಲೆ ನಾನು
ಒಬ್ಬ ಅಪ್ಪನೇ ಒಬ್ಬ ಗಂಡನೇ ನಾನೊಬ್ಬ ಮನೆಯವನೇ ಬಿಟ್ರೆ ಮತ್ತೆ ನಾನು ಏನೋ ಅಲ್ಲ ಅಲ್ಲಿ. ಹೌದು. ಸೊ ಆ ಒಂದು ನೀವು ಹೇಳಿದ್ರಲ್ಲ, ಅವರು ಪ್ರೊಫೆಸರ್ ತುಂಬಾ ಅಂದ್ರೆ ಅವ್ರ ಮನೆಯವ್ರು ತುಂಬಾ ಹಿಂಸೆ ಅನುಭವಿಸ್ತಾ ಇರ್ತಾರೆ. ಮನೆಯಲ್ಲಿ ಅವ್ರು ಬಾಯಿ ಮುಚ್ಚಿ ಕೂರಿಸ್ಬಿಟ್ಟಿರ್ತಾರೆ. ಇದೆಲ್ಲ ಆಗೋದು ಕೆಲವು ಸಲ ಅವ್ರಿಗೆ ಗೊತ್ತಿರುತ್ತೆ ಇವ್ರ ಬಂಡವಾಳಗಳು ಬಾಯಿ ಮುಚ್ಚಿರ್ತಾರೆ. ಸೊ ಈ ತರ ಅತಿಯಾಗಿ ಅವ್ರನ್ನೇ ಅವರು ವಿಜೃಂಭಿಸೋದು, ನಾನು ಅನ್ಕೊಳ್ಳೋದು, ಇದೂ ಸಹ ಸಾಮಾಜಿಕ ಆರೋಗ್ಯ ಹಾಳಾಗುತ್ತೆ ಮತ್ತೆ ಸಮಾಜ ಅವರನ್ನ ಒಪ್ಕೊಳ್ಳೋದಿಲ್ಲ. ಇವರು ಒಂದು ಎಪಿಸೋಡ್ ಇದೆ SK ಉಮೇಶ್ ಅವ್ರದ್ದು, ಅದ್ರ ಲಿಂಕ್ ನಿಮಗೂ ಕಳಿಸ್ತೀನಿ ನಾನು, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಅಂದರೆ ಒಬ್ಬ ದೊಡ್ಡ ಆಫೀಸರು, ಇಬ್ಬರು ಮಕ್ಕಳಿರ್ತಾರೆ, ಅವ್ರದ್ದೊಂದು ಮತ್ತು ಹೆಂಡತಿ ಇರ್ತಾರೆ. ಅವರು ಯಾರ ಜೊತೆನೂ ಬೆರೆಯಲ್ಲ. ಅವರು ಬಂದು ಒಳಗಡೆ ಸೇರ್ಕೊಂಡ್ಬಿಟ್ರೆ ಮುಗಿತು, ನಾಳೆ ಬೆಳಿಗ್ಗೆನೇ ಹೊರಗಡೆ ಬರೋದು. ಅವರು ಆ ಒಂದು ಸ್ವಭಾವದಿಂದ ಅವ್ರು ಎಷ್ಟು ನಷ್ಟ ಅನುಭವಿಸ್ತಾರೆ ಅಂದರೆ ಇಡೀ ಕುಟುಂಬನೇ ಅವ್ರದ್ದು ಹೆಂಗೆ ಆಗುತ್ತೆ ಅನ್ನೋದನ್ನ, ಅದು ಪುನೀತ್ ಲಿಂಕ್ ಅದನ್ನ ಡಿಸ್ಕ್ರಿಪ್ಷನ್ ಹಾಕಿ ಇದನ್ನೇ ಹೇಳಿದ್ದು. ಹೌದು, 4 ಜನರ ಜೊತೆ ಬೆರೀರಿ. ಖಂಡಿತ ನೀವು ಎಷ್ಟು ಜನದ ಜೊತೆ ಇರ್ತೀರಾ, ನೀವು ಅಷ್ಟು ಆರೋಗ್ಯವಂತರಾಗಿರ್ತೀರಾ. ಈಗ ನೋಡಿ, ಈಗ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಹೆಣ್ಮಕ್ಳು ನಾವೆಲ್ಲ ಉದ್ಯೋಗ ಮಾಡ್ತಾ ಇದ್ದೀವಿ, ಒಳ್ಳೆ ಸ್ಯಾಲ್ರಿ ಇರುತ್ತೆ, ಒಂದಿರುತ್ತೆ. ಆದ್ರೆ ನಾನು ಸದಾಕಾಲ ನಾನು ಯೋಚನೆ ಮಾಡೋದು, ನಮ್ಮ ಹಿರಿಯರು ನಮ್ಗೆ ಹಾಕೊಟ್ರಲ್ಲ, ಕಾರ್ಯೇಶು ದಾಸಿ, ಮನೇಲಿ ಬಂದ್ರೆ ನಾನೇ ಕೆಲಸ ಮಾಡೋದು, ನಾನೇ ಅಡುಗೆ ಮಾಡೋದು, ನೀವು ಮನೆಗೆ ಬಂದ್ರೆ ನೀವು ನನ್ನೇ ಕೇಳಬೇಕು ಮೇಡಮ್ ಯಾರು ಅಂತೇಳಿ. ಆ ಥರ ಇರುತ್ತೆ ನನ್ನ ಸ್ಥಿತಿ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ನಾನೆಲ್ಲ ಅಡ್ವೈಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಭೋಜೇಶು ಮಾತಾ, ನನ್ನ ಮಕ್ಕಳಿಗೆ ನೀವು ಬೇಕಾದ್ರೆ ನನ್ನ ಮಕ್ಳ ಜೊತೆ ಮಾತಾಡಿ ನೋಡಿ, ಇಬ್ಬರನ್ನ 80 ಅಂತ ಹೇಳಿದ್ನಲ್ಲ, ಅವರಿಬ್ಬರಿಗೂ ತಿನ್ನಿಸ್ತಿದ್ದೆ. ಅವ್ನು ಬಂದಾಗ ತಿನ್ನಿಸ್ತೀನಿ ನಾನು ಈಗಲೂ ಸಹ. ನನಗೂ ಖುಷಿ ಆಗುತ್ತೆ. ಅಲ್ಲಿ ಬೆನಿಫಿಟ್ ನನಗೆ ಆವಾಗ ಒಳ್ಳೆ ಹಾರ್ಮೋನ್ ರಿಲೀಸ್ ಆಗುತ್ತೆ, ನನಗದು ಹ್ಯಾಪಿನೆಸ್ ಕೊಡುತ್ತೆ, ನನ್ನ ಮಕ್ಳಿಗೂ ಖುಷಿ ಆಗುತ್ತೆ. ಒಂಥರ ಅಂದರೆ ಭೋಜೇಶ್ ನೀವು ಬಡಿಸ್ತಿರಲ್ಲ, ಊಟ ಬಡಿಸೋದಿದೆಯಲ್ಲ, ಎಂಥ ಬೆನಿಫಿಟ್ ಇದೆ ಸರ್ ಅದು. ನೀವು ಯಾವ ಹಾಸ್ಪಿಟ್ಲಲ್ಲೂ ನಿಮಗೆ ಅಂಥ ಒಂದು ಮ್ಯಾಜಿಕ್ ಇದು ವೈಟಮಿನ್ ಸಿಕ್ಕೋದಿಲ್ಲ ನಿಮಗೆ. ಅಷ್ಟು ಒಳ್ಳೆಯ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಬಿಡುಗಡೆ ಆಗುತ್ತೆ ಊಟ ಬಡಿಸಿದಾಗ. ಕೆಲವರು ನೋಡಿ, ಕೆಲವರು ತಿನ್ನೋದು, ಬೇರೆಯವ್ರು ತಿನ್ನೋದು ನೋಡಿ ಸಂತೋಷ ಪಡ್ತಾರೆ. ಅಪರೂಪದ ವ್ಯಕ್ತಿಗಳು. ಬೇರೆಯವರು ತಿನ್ನೋದನ್ನ ನೋಡಿ ಇವ್ರು ಖುಷಿ ಪಡ್ತಾರೆ, ತಗೊಳ್ಳಿ ತಿನ್ನಿ, ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ತಿನ್ನಿ ಅಂತ. ಅವಂತವ್ರು ಎಲ್ಲ ಹೆಂಗಿರ್ತಾರೆ ಅಂದ್ರೆ, ಅವರು ಅದ್ಭುತವಾಗಿರ್ತಾರೆ ಅವ್ರ ಜೀವನದಲ್ಲಿ. ಯಾವತ್ತೂ ಅವರಿಗೆ ಒಂದು ಲೋನ್ಲಿನೆಸ್ ಆಗಲಿ ಅಥವಾ ಡಿಪ್ರೆಷನ್ ಆಗಲಿ, ಆಂಗ್ಸೈಟಿ, ಕೋಪ, ತಾಪ ಬರೋದೇ ಇಲ್ಲ ಅಂತ ಅವರಿಗೆ. ಅಷ್ಟು ಅದ್ಭುತವಾಗಿ ಇರ್ತಾರೆ. ಹಾಗಾಗಿ ನಾನು ಹೇಳ್ತೀನಿ, ಮರ್ತು ಬಿಡ್ತೀನಿ. ಇಲ್ಲ ಅಂದರೆ, ನಾನು MA ಓದ್ತಾ ಇದ್ದೆ ಧಾರವಾಡದಲ್ಲಿ. ನನ್ನ ಫ್ರೆಂಡ್ ಮೈಲಾರ್ದ ಅಂತ ಇದ್ದ, ರೇವಣ್ ಸಿದ್ದಪ್ಪ ಮೈಲಾರ್ದ ಅಂತ ಹೇಳಿ. ನೀವು ಕೇಳಿದ ತಕ್ಷಣ ಅವನೇ ನನ್ನ ಬಂದು, ಅವನು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಸುಮ್ಮನೆ ನಗ್ತಿದ್ದೆ. ಹೆಂಗೆ ಅವ್ನು ಸ್ವಲ್ಪ ತನ್ನ ಪಾಡಿಗೆ ತಾನಿರ್ತಿದ್ದ. ಆಮೇಲೆ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಆದ. ನಾನು ಅವನು ಒಳಗಡೆ ಬಿಟ್ಕೊಂಡೆ, ಅಂದರೆ ನಂಗೆ ಅರ್ಥ ಆಯ್ತು, ಅವನು ನನ್ನ ಜೊತೆಗೆ ಇರ್ತಿದ್ದ. ಅವರು ಬಳ್ಳಾರಿ ಕಡೆ, ಹೂವಿನ ಹಡಗಲಿ ಕಡೆ, ಹರಪನಹಳ್ಳಿ ಕಡೆ ಅವ್ರ ಊರು. ಅವ್ನು ನನ್ನ ಎದುರುಗಡೆ ರೂಮಲ್ಲೇ ಇದ್ದ. ಅವ್ರ ತಂದೆ ತಿಂಗಳಿಗೆ ಒಂದ್ಸಲನೋ 4 ತಿಂಗಳಿಗೆ ಒಂದ್ಸಲ ಊರಿಂದ ಬರೋರು. ಅಂದರೆ ಅವ್ರ ತಂದೆ ಕುರುಬರವರು. ಅದು ಪಂಚೆ ಎಲ್ಲ ಹಾಕೊಂಡು ಇದು ಮಾಡಿಕೊಂಡು ಒಂದು ಗೋಣಿ ಚೀಲ ತುಂಬ ಅವ್ರು ಊಟ ತೊಗೊಂಬರೋರಪ್ಪ. ಅದ್ರಲ್ಲಿ ಏನಿರೋದಂದ್ರೆ ರೊಟ್ಟಿ ಇಷ್ಟು, ಆಮೇಲೆ ಪಲ್ಯಗಳು, ಆಮೇಲೆ ಮೊಟ್ಟೆದು ಆಮ್ಲೆಟ್ಗಳು ತುಂಬ. ಅಂದ್ರೆ ಒಬ್ಬನಿಗೆ ಆಗೋದಲ್ಲ, ಎಲ್ಲರಿಗೂ ಆಗೋ ಥರ. ಅವ್ರ ತಂದೆನೂ ಹಾಗೆ, ಅಂದರೆ ಮಗನಿಗೆ ಅಷ್ಟೇ ತಂದಿಲ್ಲ, ಅವ್ರು ಎಲ್ರಿಗೂ ತಂದಿದ್ದಾರೆ ಅಂತ ಗೊತ್ತಾಗ್ಬಿಡೋದು. ತಂದು ಅವ್ರು ಕೊಟ್ಟು ಹೋಗ್ಬಿಡೋರು. ಅವ್ರು ಹೋಗ್ತಿದ್ದಂಗೆ ಎಲ್ಲರ ರೂಮಿಗೆ ಬಂದು, ಹೇ ಬನ್ರೋ ಅಂತ ಕರಿತಿದ್ದ. ಕರೆದು ಎಲ್ರಿಗೂ ಊಟ ಕೊಟ್ಟು ಅವನು ಹಿಂಗೆ ನಿಂತ್ಕೋತಿದ್ದೆ ಮೇಡಮ್. ಅವ್ನು ಊಟ ಮಾಡ್ತಿರ್ಲಿಲ್ಲ. ಅವನು ಎಷ್ಟು ವ್ಯಕ್ತಿ, ಮುಗ್ಧ ಒಂದು ನಗು ಇಟ್ಕೊಂಡು. ಆಮೇಲೆ ಅವನಿಗೆ ನಾವ್ ಏನ್ ಹೆಸರಿಟ್ಟು ಗೊತ್ತಾ? ದೇವ್ರು ಅಂತ ಹೆಸರಿಟ್ಟು. ಹೌದು, ದೇವ್ರು ಈಗಲೂ ಅವನಿಗೆ ದೇವ್ರು ಅಂತಾನೆ ಅಂತೀವಿ. ಹೌದು, ಅವನ ಹೆಸರು ಮೈಲಾರ್ದ ಅಂತ. ಅವನು ಈ ವಿಡಿಯೋ ನೋಡಿದ್ರೆ ಅವ್ನಿಗೆ ಗೊತ್ತಾಗುತ್ತೆ. ಈ ತರದವರು ಬೇರೆಯವ್ರು ತಿನ್ನೋದು ನೋಡಿ ಸಂತೋಷ ಪಡ್ತಾರಲ್ಲ, ಅವ್ರಿಗೆ ಯಾವ ಕಾಯಿಲೆನೂ ಬರಲ್ಲ. ಯಾಕೆಂದ್ರೆ ಅದ್ಭುತವಾದ ಗುಣ ಅದು. ಹಾಗಾಗಿ ಇಂಥವೆಲ್ಲ ಸಾಮಾಜಿಕವಾಗಿ ನಾವು ಯಾವಾಗ ಅಳವಡಿಸ್ಕೊಂತೀವಿ, ಸಿಂಪಲ್ ಇದು. ಆದ್ರೆ ಇಲ್ಲಿ ಏನಂದ್ರೆ ಒಂದೇ ಒಂದು ಪ್ರಾಬ್ಲಮ್ಮು, ನಮ್ಮ ಈಗೋ ಬಿಟ್ಟು ಇಳಿಬೇಕು ನಾವು. ಒಂಚೂರು ನಮ್ಮ ಈ ಕಿರೀಟಗಳಿರುತ್ತೆ ನೋಡಿ, ಈ ಡೈರೆಕ್ಟರ್ ಅನ್ನೋದು, ಪ್ರೊಫೆಸರ್ ಅನ್ನೋದು, ಸೈಂಟಿಸ್ಟ್, ಇವೆಲ್ಲಾನು ಸ್ವಲ್ಪ ಇಟ್ಬಿಟ್ಟು ನಾನು ಒಬ್ಳು ಅನ್ನೋ ಥರ. ಆಮೇಲೆ ಎಲ್ಲೇ ಹೋದ್ರು ಎಲ್ಲರ ಜೊತೆ ಬೆರೆಯೋದು, ಮಾತಾಡೋದು, ಎಲ್ಲರ ಜೊತೆನೂ ಒಂದು ರೌಂಡ್ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತೆಲ್ಲ ಮಾತಾಡೋದು. ಆಮೇಲೆ ಊಟ ಏನು ಕೊಡ್ತಾರೆ, ಅವ್ರ ಮನೇಲಿ ಇರೋದು ಕೊಡ್ತಾರೆ, ಸಂತೋಷದಿಂದ ಅದನ್ನು ತಿನ್ನೋಣ. ನಮ್ಮ ಮನೇಲಿ ನಾವು ಏನಾದ್ರು ತಿನ್ಕೋಬೋದು, ಅದು ನಿನಗೆ ಬಿಟ್ಟಿದ್ದು. ಆದರೆ ಬೇರೆ ಕಡೆ ಹೋದಾಗ ಏನಿರುತ್ತೆ ಅದನ್ನು ಕಣ್ಣು ಗೊತ್ಕೊಂಡು, ಅನ್ನಪೂರ್ಣೇಶ್ವರಿ ಅಂತ ನಾವು ಯಾವಾಗ ತಿಂತೀವಿ, ಆರೋಗ್ಯ ಎಲ್ಲ ಅದಕ್ಕದೇ ಬರುತ್ತೆ. ಹಾಗಾಗಿ ಇಂಥದ್ದೆಲ್ಲದ್ರ ಜೊತೆಗೆ ಇತ್ತೀಚೆಗೆ ನಿಮಗೆ ನಾವು ನೋಡ್ತಿರೋದು ಮೇಜರ್ ಥ್ರೆಟ್ ಅಂದರೆ ಒಂದು ಕುಟುಂಬ ವ್ಯವಸ್ಥೆ ಹಾಳಾಗ್ತಿದೆ. ಸಾಮಾಜಿಕ ಆರೋಗ್ಯ ಮನುಷ್ಯ ಏನಕ್ಕೆ ಕಳ್ಕೊಂತ ಇದ್ದಾನೆ ಅಂದರೆ, ಕುಟುಂಬ ವ್ಯವಸ್ಥೆ ಹಾಳಾಗ್ತಿದೆ, ಸ್ವಲ್ಪ
ಬಸವೇಚ್ಚಾಚಾರ ಜಾಸ್ತಿ ನಿಮ್ಗೆ ಗೊತ್ತು ಎಲ್ಲ ಈಗ ಒಂದು ಲಿವ್ ಇನ್ ರಿಲೇಷನ್ ಅನ್ನೋದು ಎಷ್ಟೋ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಜನ. ಈ ಬೆಂಗಳೂರಿನಂಥ ನಗರದಲ್ಲಿ, ಮೈಸೂರಲ್ಲಿ ಇನ್ನೂ ಆ ಟ್ರೆಂಡ್ ಇಲ್ಲ. ಲಿವ್ ಇನ್ ರಿಲೇಷನ್ ನಿಮ್ಗೆ ಎಲ್ಲಿ ಅಂದರೆ ಮನುಷ್ಯ ಅವ್ನಿಗೆ ಸೆಕ್ಯೂರ್ಡ್ ಫೀಲಿಂಗ್ ಇಲ್ಲ ಅಂತಂದಾಗ ಅವನಿಗೆ ಎಲ್ಲ ಥರದ ಕಾಯಿಲೆಗಳಿಗೆ ಮೂಲ ಕಾರಣ ಇನ್ಸೆಕ್ಯೂರ್ ಫೀಲಿಂಗ್. ನನಗೆ ಅಭದ್ರತೆ, ನಾನು ಸೆಕ್ಯೂರ್ಡ್ ಅಲ್ಲ, ಐ ಆಮ್ ನಾಟ್ ಪ್ರೊಟೆಕ್ಟೆಡ್ ಅಂತ ಒಂದೇ ಒಂದು ಥಾಟು ನಿಮ್ಮ ಮನಸ್ಸಿಗೆ ಬಂದರೆ ಅದೇ ಕಾಯಿಲೆಗಳ ಮೂಲ. ಮಾನಸಿಕ ಆರೋಗ್ಯ ಹಾಳಾಗುತ್ತೆ, ಸೋಷಲ್ ಹೆಲ್ತ್ ಒಂಟಿನೇ ಆಲ್ರೆಡಿ. ಹಾಗಾಗಿ ಇದ್ರ ಜೊತೆಗೆ ದೈಹಿಕ ಆರೋಗ್ಯ ಹಾಳಾಗುತ್ತೆ. ಒಟ್ಟಾರೆ ಅವನ ಜೀವನನೇ ಒಂದು ನರಕ ಆಗುತ್ತೆ. ದುಷ್ಯಂತ ಶಕುಂತಲೆನೇ ಗೊತ್ತು ನಿಮಗೆ, ಗಾಂಧರ್ವ ವಿವಾಹ ಅದು ಇದು ಎಲ್ಲ ಮಾಡ್ಕೊಂಡು ಇನ್ಸೆಕ್ಯೂರ್ಡ್. ನೀನು ಕೊನೆಗೆ ನನಗೆ ಗೊತ್ತಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ? ಈಗ ಲಿವಿನಲ್ಲಿ ಅದೇ ಥರ ಆಗ್ತಿರೋದು. ಸಾಮಾಜಿಕ ಆರೋಗ್ಯ ಹಾಳಾಗ್ತಿರೋದೇ ಕುಟುಂಬ ಇಲ್ಲ, ಒಂದು ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಆಮೇಲೆ ಮದುವೆನ ಒಂದು ಇದಕ್ಕೆ ಚೌಕಟ್ಟಿಗೆ ಯಾರು ಬರೋಕ್ಕೆ ಇಷ್ಟನೇ ಇಲ್ಲ. ಏಕೆಂದರೆ ಎಲ್ಲಿ ನಮ್ಮ ಸ್ವಾತಂತ್ರ್ಯ ಹೊರಟೋಗುತ್ತೋ ಅನ್ನೋದು ಒಂದು ಭಯ. ಆಮೇಲೆ ಈ ಲಿವಿನಲ್ಲಿ ನೀವು ನೋಡಿ, ಈಗ ಖರ್ಚನ್ನ ಅರ್ಧಂತೆ, ನೀನು ಅರ್ಧ ನಾನು ಅರ್ಧ. ಇದು ಯಾವ ಥರ ಸಿಸ್ಟಮು? ನಿಂದನ್ನು ನೀನು ತಗೋಬೇಕು, ನಿನ್ನಡಿಗೆ ನೀನು ಮಾಡ್ಕೊ, ಒಟ್ಟಿನಲ್ಲಿ ಜೊತೆಲಿದ್ದೀವಿ. ಇವಾಗ ಏನಾಗುತ್ತೆ ಅಂದರೆ ಪ್ರತಿ ಹಂತದಲ್ಲೂ ನಿಮಗೆ ಇನ್ಸೆಕ್ಯೂರ್ ಫೀಲಿಂಗ್. ಅವ್ನು ಯಾವಾಗ ಬೇಕಾದ್ರೂ ಹೋಗ್ಬೋದು, ಇವಳು ಯಾವಾಗ ಬೇಕಾದ್ರೂ ಬಿಟ್ಟು ಹೋಗ್ಬೋದು. ಎಲ್ಲಿ ಒಂದು ಬೈಂಡಿಂಗ್ ಅನ್ನೋದು ಎಲ್ಲಿರುತ್ತೆ? ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಸದಾ ಕಾಲ ನಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇನ್ಸೆಕ್ಯೂರ್ಡ್ ಫೀಲಿಂಗು ಇರುತ್ತೆ. ಯಾವಾಗ ನನಗೆ ನನ್ನದೊಂದು ಕುಟುಂಬ ಇದೆ, ನನ್ನ ಗಂಡ ಮಕ್ಕಳಿದ್ದಾರೆ, ನನಗೇನೇ ಆದರೂ ನನ್ನ ಜೊತೆ ಅವರಿದ್ದಾರೆ, ನನ್ನ ನೋಡ್ಕೊಂತಾರೆ ಅನ್ನೋ ಒಂದೇ ಒಂದು ಫೀಲಿಂಗ್ ಇದೆಯಲ್ಲ, ಅದು ನಿಮ್ಮನ್ನು ಸದಾಕಾಲ ಹೆಲ್ತಿಯಾಗಿ ಮಾಡುತ್ತೆ. ಹಾಗಾಗಿ ಇದು ಸಾಮಾಜಿಕವಾಗಿ ನಾವು ನೋಡೋದಾದರೆ ಅದನ್ನೇ ನಾವು ಡಿಸ್ಕಸ್ ಮಾಡಿದ್ದು. ಇದು ಈ ಥರ ವರ್ಕ್ ಆಗುತ್ತೆ. ಇನ್ನು ನಾವು ಸೈಂಟಿಫಿಕ್ ಆಗಿ ಯಾವ್ಯಾವ ಪಾತ್ವೇಸ್ಗಳು ಇದೆಲ್ಲ ಇದಾಗುತ್ತೆ ಅಂತ ನಾವು ನೋಡೋದಾದರೆ, ಸೋಷಿಯಲ್ ಇಮ್ಯುನಿಟಿ ಅಂತ ಒಂದು ಟರ್ಮ್ ಇದೆ. ನೀವು ಅದನ್ನ ಬೇಕಾದ್ರೆ ಗೂಗಲ್ ಮಾಡಿ, ಭಾಳಷ್ಟು ರಿಸರ್ಚ್ ಆರ್ಟಿಕಲ್ಗಳು ಇದೆ ಅದರಲ್ಲಿ. ಸೋಷಿಯಲ್ ಇಮ್ಯುನಿಟಿ ಅಂದರೆ ನೀನು ಯಾವಾಗ ಸಮಾಜದಲ್ಲಿ ಸಕ್ರಿಯವಾಗಿರ್ತೀಯ ಆವಾಗ ನಿನ್ನ ಇಮ್ಯೂನ್ ಸಿಸ್ಟಮು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಮ್ಯೂನ್ ಸಿಸ್ಟಮ್ ಅಂದರೆ ನಮ್ಮಲ್ಲಿ ಏನೇ ಒಂದು, ನನಗೆ ಸ್ಟ್ರೆಸ್ ಆಯಿತು ಅಂತಂದರೆ ಅಥವಾ ಏನೋ ಒಂದು ಇನ್ಫೆಕ್ಷನ್ ಆಯಿತು ಅಂತಂದರೆ ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಕೆಲವೊಂದು ಇಮ್ಯುನಾಲಜಿಗೆ ಇದು ಇಮ್ಯುನೋಗ್ಲೋಬಿನ್ಸ್ಗಳಿರುತ್ತೆ. ಅಂಥ ಇಮ್ಯುನೋಗ್ಲೋಬಿನ್ಸ್ಗಳು ರಿಲೀಸ್ ಆಗುತ್ತೆ. ಅದರಲ್ಲಿ ಸೈಟೋಕೈನ್ಸ್ ಅಂತ ಇದೆ. ಸೈಟೋಕೈನು ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸು, ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಅಂತ. ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸು ಸ್ಟ್ರೆಸ್ ಆದಾಗ ರಿಲೀಸ್ ಆಗೋದು. ಯಾವ ವ್ಯಕ್ತಿ ಒಬ್ಬಂಟಿಯಾಗಿರ್ತಾನೆ ಅವನ ಇನ್ಫ್ಲಮೇಷನು ಜಾಸ್ತಿ ಇರುತ್ತೆ. ಯಾವಾಗಲೂ ಇಮ್ಯುನಿಟಿ ಡೌನ್ ಆಗುತ್ತೆ, ಸಪ್ರೆಸ್ ಆಗುತ್ತೆ, ಇನ್ಫ್ಲಮೇಷನು ಜಾಸ್ತಿ. ಅವನ ರಕ್ತದಲ್ಲಿ ಈ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ ಅಂತ ಅಂತೀವಿ. ಅದರಲ್ಲಿ ಇಂಟರ್ಲ್ಯೂಕಿನ್ 6, ಇಂಟರ್ಲ್ಯೂಕಿನ್ 1, ಅದರ ಜೊತೆಗೆ ಟ್ಯೂಮರ್ ನೆಕ್ರೋಟಿಕ್ ಫ್ಯಾಕ್ಟರ್ ಆಲ್ಫಾ ಇಷ್ಟು ಜಾಸ್ತಿ ಎಲಿವೇಟ್ ಆಗಿಬಿಡುತ್ತೆ. ಆಮೇಲೆ ಅವರ ರಕ್ತದಲ್ಲಿ ಇಂಟರ್ಲ್ಯೂಕಿನ್ 2 ಅನ್ನೋದು 10 ಅನ್ನೋದು ಕಮ್ಮಿ ಆಗಿಬಿಟ್ಟಿರುತ್ತೆ. ಅಂದರೆ ಆ್ಯಂಟಿ ಇನ್ಫ್ಲಮೇಟರಿ, ನಿಮ್ಮ ದೇಹದಲ್ಲಿ ಏನೂ ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಳೋ ಅಂಥದ್ದು ಈ ಸೈಟೋಕೈನ್ಸ್ಗಳೇನಿದೆ ಅದು ಕಮ್ಮಿ ಆಗುತ್ತೆ. ಮತ್ತು CRP ಅಂತ ಕೇಳಿಬೋದು, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ, ಅದರದ್ದು ಲೆವೆಲು ಜಾಸ್ತಿ ಆಗಿಬಿಡುತ್ತೆ. ಇದರ ಜೊತೆಗೆ ಈ ಯಾರು ಒಂದು ಸೋಷಿಯಲ್ ಇಮ್ಯುನಿಟಿ ಅಂತ ನಾನು ಹೇಳಿದೆ, ಗುಂಪಲ್ಲಿ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಅವರ ಒಂದು ಇಮ್ಯುನಿಟಿ ತುಂಬ ಚೆನ್ನಾಗಾಗುತ್ತೆ. ಯಾವುದೇ ಕಾಯಿಲೆ ಬಂದರೂ ರಿಕವರಿ ಪೀರಿಯಡ್ ತುಂಬ ಫಾಸ್ಟ್ ಇರುತ್ತೆ. ಬಿಕಾಸ್ ಇಮ್ಯುನಾಲಜಿ ಅವರಲ್ಲಿ ಚೆನ್ನಾಗಿ T ಲಿಂಫಸೈಡ್ಸು, B ಲಿಂಫಸೈಡ್ಸು ಚೆನ್ನಾಗಿ ವರ್ಕ್ ಆಗೋದ್ರಿಂದ, ಮತ್ತು ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ, ರಿಲೀಸ್ ಆಗ್ತಾ ಇರುತ್ತೆ. ಹಾಗಾಗಿ ಅವರಿಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಮತ್ತು ಸ್ಟ್ರೆಸ್ ಫ್ಯಾಕ್ಟ್ರು ತುಂಬ ಕಮ್ಮಿ ಇರುತ್ತೆ. ಇದರಲ್ಲಿ HPA ಆಕ್ಸಿಸ್ ಅಂತ ಕರಿತೀವಿ. ಅಂದರೆ ಹೈಪೋಥಾಲಮಸ್ ಪಿಟ್ಯೂಟರಿ ಅಡ್ರಿನಾಲಿನ್ ಆಕ್ಸಿಸ್ ಅಂತ. ಮೆದುಳಿನಲ್ಲಿ ಹೈಪೋಥಾಲಮಸ್ ಅಂತ ಒಂದು ಗ್ರಂಥಿ ಇದೆ. ಅದರಿಂದ ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಕೆಲವೊಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಅದು ಪಿಟ್ಯೂಟರಿಗೆ ಹೋಗುತ್ತೆ. ಪಿಟ್ಯೂಟರಲ್ಲಿ ಅದು ACTH ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಅಂತ ಇದೆ, ಅದು ಬಿಡುಗಡೆ ಆಗುತ್ತೆ. ಅದೇನು ಮಾಡುತ್ತೆ, ಅಡ್ರಿನಲ್ ಗ್ಲ್ಯಾಂಡನ್ನು ಆ್ಯಕ್ಟಿವೇಟ್ ಮಾಡಿ, ACTH ಅಡ್ರಿನಲ್ ಗ್ಲ್ಯಾಂಡ್ನ ಆ್ಯಕ್ಟಿವೇಟ್ ಮಾಡಿ ಕಾರ್ಟಿಸಾಲು, ಅಡ್ರಿನಾಲಿನು, ನಾರ್ ಅಡ್ರಿನಾಲಿನ ರಿಲೀಸ್ ಮಾಡುತ್ತೆ. ಇದೆಲ್ಲ ಸ್ಟ್ರೆಸ್ ಹಾರ್ಮೋನು. ಯಾವ ವ್ಯಕ್ತಿ ಲೋನ್ಲಿ ಆಗಿರ್ತಾನೆ ಅವನಿಗೆ ಇನ್ಫ್ಲಮೇಷನ್ ಜಾಸ್ತಿ, ಸ್ಟ್ರೆಸ್ ಹಾರ್ಮೋನ್ಗಳು ಅವನಿಗೆ ತುಂಬ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಗುಂಪಲ್ಲಿದ್ದಾಗ ಯಾವುದೇ ಒಬ್ಬ ಕಾಯಿಲೆ, ಈಗ ನೋಡಿ ಯಾರೋ ಒಂದಷ್ಟು ಜನ ಇದ್ದಾರೆ, ಈಗ ಕಾಯಿಲೆ ಬಂದಿದೆ ಮನುಷ್ಯನಿಗೆ, ಒಂದಷ್ಟು ಜನ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಬಂದ್ಬಿಟ್ರೆ ರಿಕವರ್ ಆಗ್ಬಿಡ್ತಾನೆ ಅವನು ಒಬ್ಬನೇ ಇದ್ಬಿಟ್ರೆ. ಈ ಕೋವಿಡ್ ಸಂದರ್ಭದಲ್ಲಿ ಯಾಕೆ ಅಷ್ಟೊಂದು ಜನ ಸತ್ತಿದ್ದು ಅಂದರೆ ಐಸೋಲೇಷನ್. ಅದು ಮನುಷ್ಯನಿಗೆ ನೀವು ಕೊಡೋ ದೊಡ್ಡ ಪನಿಷ್ಮೆಂಟು. ನೀವು ಯಾರಿಗಾದ್ರೂ ನಿಜವಾಗ್ಲೂ ಶತ್ರು, ಅವ್ನು ನಾನು ಪನಿಷ್ ಮಾಡಬೇಕು ಅಂದರೆ ಅವನ್ನ ಮಾತಾಡ್ಸೋದು ಬಿಟ್ಬಿಡಿ, ಲೋನ್ಲಿ, ಐಸೋಲೇಟ್ ಹಿಮ್,
ಸಮಾಜ ಬಹಿಷ್ಕಾರ ಅಂತ ಮೊದಲು ಹಾಕೋರು ನೋಡಿ. ಒಂದು ಸಮಾಜದಿಂದ ಬಹಿಷ್ಕಾರ ಹಾಕಿದ ಮೇಲೆ ಅವರು ಜಾಸ್ತಿ ದಿನ ಬದುಕ್ತಾ ಇರಲಿಲ್ಲ. ಕಾರಣ ಏನಂತಂದ್ರೆ ಐಸೋಲೇಷನಲ್ಲಿ ಮನುಷ್ಯ ಇರೋಕ್ಕಾಗಲ್ಲ. ಈಗಲೂ ಜೈಲ್ಗಳೆಲ್ಲ ಸೃಷ್ಟಿಯಾಗಿದ್ದು ಮೊದಲು ಸೆರೆವಾಸ ಅಂತ. ಅವನು ಸಮಾಜದಲ್ಲಿ ಇರಬಾರ್ದು, ಅವನು ಐಸೋಲೇಷನಲ್ಲಿ ಹಾಕಬೇಕು, ಒಬ್ಬಂಟಿಯಾಗಿರ್ಬೇಕು, ಅವನು ಗೋಡೆಗಳ ಮಧ್ಯೆ ಇರಬೇಕು, ಅವನಿಗೆ ಯಾವ ಸಂಪರ್ಕನೂ ಇರಬಾರ್ದು. ಇಂಥ ಸಂದರ್ಭದಲ್ಲಿ ಅವನಿಗೆ ಗೊತ್ತಿಲ್ಲದಂತೆ ಅವನ ಇಮ್ಯುನಿಟಿ ಡೌನ್ ಆಗುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಆಮೇಲೆ ಅವನ ಬ್ರೈನಲ್ಲೂ ಬಹಳಷ್ಟು ವ್ಯತ್ಯಾಸಗಳಾಗೋಗುತ್ತೆ, ಮೆಂಟಲಿ ಡೌನ್ ಆಗ್ತಾನೆ. ಹಾಗಾಗಿ ಸೋಷಿಯಲ್ ಇಮ್ಯುನಿಟಿ ಅಂತ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಗುಂಪಿನಲ್ಲಿ ಇರಬೇಕು. ನಾವು ಮನೇಲಿ ಯಾರಾದರೂ ಒಬ್ರು ಕಾಯಿಲೆ ಇದ್ದಾಗ ತುಂಬ ಜನ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ರಿಕವರ್ ಆಗ್ತಾರೆ. ಯಾರೂ ಇಲ್ಲ ಅಂತಂದರೆ ಅವನು ಹಾಗೆ ಇದಾಗ್ತಾನೆ. ಮತ್ತು ಲೋನ್ಲಿನೆಸ್ಸು ಮತ್ತು ವಿತ್ ಫ್ಯಾಮಿಲಿ ಪರ್ಸನ್ ಅಂತಲೂ ಸ್ಟಡೀಸ್ಗಳು ತುಂಬ ಮಾಡಿದ್ದಾರೆ. ಯಾವ ವ್ಯಕ್ತಿ ಮದುವೆನೇ ಆಗಿರೋದಿಲ್ಲ ಅಂದರೆ ಲೋನ್ಲಿ ಅವನು ಹಂಗಿರ್ತಾನೆ, ಅವನಿಗೆ ಕಾಯಿಲೆಗಳು ಬೇಗ ಬರೋದು, ಮತ್ತು ಅವನಲ್ಲಿ ಒಂದು ಇನ್ಸೆಕ್ಯೂರ್ಡ್ ಫೀಲಿಂಗ್ ಇರೋದ್ರಿಂದ ಅವನು ರಿಕವರಿ ಪೀರಿಯಡು ತುಂಬ ಸ್ಲೋ ಅಂತಾರೆ. ಅದೇ ಯಾವ ವ್ಯಕ್ತಿ ಸೇಮ್ ಅದೇ ಥರ ಕಾಯಿಲೆ ಇದೆ ಅವನಿಗೆ, ಆದರೆ ಅವನ ಜೊತೆ ಅವನ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ರಿಕವರಿ ಫಾಸ್ಟ್ ಆಗುತ್ತೆ. ಬೇಕಾದಷ್ಟು ಎಕ್ಸ್ಪರಿಮೆಂಟು ಪ್ರೂವ್ ಮಾಡಿದೆ. ಸೋಷಿಯಲ್ ಹೆಲ್ತ್ ನಿಮಗೆ ಬೇಕು ಅಂತಂದರೆ ನಿಮಗೆ ಇನ್ಫ್ಲಮೇಟರಿ ಪಾತ್ವೇ ಡೌನ್ ಆಗಬೇಕು, ಅದ್ರ ಜೊತೆಗೆ ಸ್ಟ್ರೆಸ್ ಪಾತ್ವೇ ಡೌನ್ ಆಗಬೇಕು, HPA ಆಕ್ಸೆಸ್ಸು ಚೆನ್ನಾಗಿ ಅದು ಅಂದರೆ ಪಾತ್ವೇ ಆ್ಯಕ್ಟಿವೇಟ್ ಜಾಸ್ತಿ ಆಗಬಾರ್ದು, ಅದೊಂದು ಸ್ವಲ್ಪ ಸಪ್ರೆಸ್ ಆಗಿರಬೇಕು. ಇದೆಲ್ಲ ಇದ್ದಾಗ ಮಾತ್ರ ವ್ಯಕ್ತಿ ಒಂದು ಸಾಮಾಜಿಕ ಆರೋಗ್ಯನ ಪಡಿತಾನೆ. ಇದರ ಜೊತೆಗೆ 2 ಜೀನ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. BTA ಜೀನ್ಸ್ ಅಂತ ಅಂದರೆ ಬೀಟಾ ಲ್ಯಾಕ್ಟಿಮೇಸ್ ಜೀನ್ ಅಂತ ಒಂದು, VTA ಅನ್ನೋದು ಇನ್ನೊಂದು. ಈ 2 ಜೀನ್ಗಳ ಪಾತ್ರ ಏನು ಅಂತಂದರೆ ಇದು ಒಂದು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕೋಡ್ ಮಾಡೋದು ಒಂದು ಜೀನು, ಇನ್ನೊಂದು ನಮ್ಮ ಬ್ರೈನಲ್ಲಿ ಒಂದು ಸ್ವಲ್ಪ ನಮಗೆ ಆ ಸೆಕ್ಯೂರ್ಡ್ ಫೀಲಿಂಗ್ ಪಾತ್ವೇನ ಆಕ್ಟಿವೇಟ್ ಮಾಡೋ ಅಂಥದ್ದು ಇನ್ನೊಂದು ಜೀನು. ನೀವು ಸೋಷಲೈಸ್ ಆಗಿದ್ದಾಗ ನಿಮಗೆ ಈ 2 ಜೀನ್ಗಳು ಅದ್ಭುತವಾಗಿ ಆಕ್ಟಿವೇಟ್ ಆಗುತ್ತೆ. ನೀವು ಯಾವಾಗ ಐಸೋಲೇಟ್ ಆಗ್ತಾ ಬರ್ತೀರಾ ಆವಾಗ ಇವೆಲ್ಲ ಜೀನ್ಗಳು ಸಪ್ರೆಸ್ ಆಗ್ತಾ ಬರುತ್ತೆ. ಮತ್ತು ಕೆಲವೊಂದು RNAಗಳಿದೆ, ಅದು ಮೈಕ್ರೋ RNAನ ಇಂಟರ್ಫಿಯರ್ ಮಾಡೋಂಥದ್ದು. ನಮ್ಮ ದೇಹದಲ್ಲಿ ಕೋಟ್ಯಾಂತರ ಪಾತ್ವೆಗಳಿದೆ. ಪಾತ್ವೆ ಅಂದರೆ ಒಂದು ಕೆಲಸ ಮಾಡೋದು. ಈಗ ಮೈಸೂರು ಟು ಬ್ಯಾಂಗ್ಳೂರಿಗೆ ಹೋಗ್ಬೇಕಾದ್ರೆ ಒಂದು ಪಾತ್ವೆ ಅಂತ ನಾವು ಅಂತೀವಲ್ವ, ಆ ಥರದ್ದು ಬೇಕಾದಷ್ಟು ಬ್ರೈನಿಂದ ಬೇಕಾದಷ್ಟು ನಮ್ಮ ಸೆಲ್ ಒಳಗಡೆ ಆ ಪಾತ್ವೆಗಳಿರುತ್ತೆ. ಅದು ಆ್ಯಕ್ಟಿವೇಟ್ ಆದಾಗ ಮಾತ್ರ ಚೆನ್ನಾಗಿರ್ತೀವಿ. ಕೆಲವು ಆ್ಯಕ್ಟಿವೇಟ್ ಆಗಬೇಕು, ಕೆಲವು ಆ್ಯಕ್ಟಿವೇಟ್ ಆಗಬಾರ್ದು. ಕೆಲವು ಜೀನು ಸಪ್ರೆಸ್ ಆಗಬೇಕು, ಕೆಲವು ಆ್ಯಕ್ಟಿವೇಟ್ ಆಗಬೇಕು, ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್, ಟೈಮ್ ಎಲ್ಲದೂ ನೋಡ್ಕೊಂಡು. ಹಾಗಾಗಿ ಇದೆಲ್ಲ ಏರುಪೇರು ಆಗೋದ್ರಿಂದ ನಮ್ಮ ಸೋಷಿಯಲ್ ಹೆಲ್ತ್ ಅನ್ನೋದಿದೆಯಲ್ಲ ಅದು ಅತ್ಯಂತ ಮುಖ್ಯವಾದದ್ದು. ಅದಕ್ಕೆ ನೋಡಿ ಬಸವಣ್ಣ ನಮಗೆ ವಚನಗಳಲ್ಲೇ ಸುಮಾರು ಈ ದಾಸರ ಸಾಹಿತ್ಯದಲ್ಲಿ ವಚನದಲ್ಲೆಲ್ಲ ಹೇಳ್ತೀವಲ್ಲ, ನನಗಿಂತ ಕಿರಿಯರಿಲ್ಲ, ಶರಣರಿಗಿಂತ ಹಿರಿಯರಿಲ್ಲ, ನಾನು ಯಾವಾಗಲೂ ನಾನು ಸಣ್ಣವನು ಅಂತಲೇ ಅನ್ಕೋಬೇಕು. ನಾನು ಯಾವಾಗ ನಾನು ದೊಡ್ಡವನು ಅಂತ ಅನ್ಕೊಂತೀವಿ, ಡೌನ್ಫಾಲ್ ಅದು. ಅಕ್ಕಿಯವರು ಯಾವಾಗಲೂ ಎಲ್ಲರಿಗೂ ಯಾವಾಗ ಆಕ್ಸೆಸ್ ಇರ್ತಾರೆ ಅಲ್ಲಿವರೆಗೂ ಅವರು ಗ್ರೋತ್ ಆಗ್ತಾರೆ. ಅಕ್ಕಿಯವರು ಯಾರಿಗೂ ಸಿಕ್ಕೋದಿಲ್ಲ ಅಂತಂದಾಗ ಕಷ್ಟ. ಅದು ನಮ್ಮ ಗ್ರೋತ್ ಅಲ್ಲಿಗೆ ಸ್ಟಂಟೆಡ್ ಗ್ರೋತ್ ಅಂತ ಅಂತೀವಲ್ಲ. ಹಾಗಾಗಿ ಅದರಲ್ಲೇ ಹೇಳ್ತಾರೆ. ಅದೇ ರೀತಿ ಇನ್ನೂ ಹೇಳ್ತಾರೆ, ನಿಮ್ಮ ಜನ ಜೊತೆ ಯಾವ ಥರ ಇರಬೇಕು ಅಂದರೆ, ಏನು ಬಂದಿರಿ ಹದುಳಿವಿದ್ದಿರಿ ಅಂದರೆ ನಿಮ್ಮ ಮೈಸಿರಿ ಹಾರಿ ಹೋಗ್ಬೋದು ಅಂತ. ಚೆನ್ನಾಗಿದ್ದೀರಾ ಅಂದರೆ ನಿಮ್ಗೆ ಏನಾಗ್ಬಿಡುತ್ತೆ, ಕೂತ್ಕಡಿ ಅಂತಂದರೆ ನೆಲ ಏನು ಡೊಂಕಾಗೋಗುತ್ತಾ ಅಲ್ಲ. ಎಷ್ಟು ಅದ್ಭುತವಾಗಿ ಅದನ್ನು ಸೈಂಟಿಫಿಕ್ ಆಗಿ ಅದನ್ನು ನಾವು ಲಿಂಕ್ ಮಾಡ್ಕೋಬೋದು ಅಲ್ವಾ. ನೀವು ಚೆನ್ನಾಗಿದ್ದೀರಾ ಅಂದ್ಬಿಟ್ರೆ ನಿಮ್ಗೆ ಏನಾಗೋಗುತ್ತೆ, ಏನೂ ಆಗೋದಿಲ್ಲ ಅಂತ ಅಂತಾರೆ. ಅದೇ ರೀತಿ ಇದರಲ್ಲೇ ನಮಗೆ ಎಷ್ಟೊಂದು ಇನ್ನೊಂದು ಹೇಳ್ತಾರಲ್ಲ, ಹಾವು ತಿಂದವರ ನುಡಿಸಬಹುದು, ಗರ ಹೊರಡದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲಾಗದು ಅಂತ ಹೇಳ್ತಾರಲ್ಲ. ಬಡತನವೆಂಬ ಮಂತ್ರವಾದಿ ಬರಲು ಒಡನೆ ನುಡಿವರಯ್ಯ ಕುಡಲ ಸಂಗಮ ದೇವ ಅಂತ. ಅಂದರೆ ಅಂತಸ್ತು, ಆಸ್ತಿ ಅಂತ ನಾವು ಎಲ್ಲಿವರೆಗೂ ಐಸೋಲೇಟ್ ಆಗ್ತೀರಾ ಅಲ್ಲಿವರೆಗೂ ಅವ್ರು ಹೇಳೋದು ಫೈನಲಿ ನಿಮಗೆ ತೊಂದರೆ ಆಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು, ನಿಮಗೆ ಎಲ್ಲ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ, ಮಾನಸಿಕವಾಗಿ ನಿಮಗೆ ನೆಮ್ಮದಿ ಇರೋದಿಲ್ಲ, ಯಾವಾಗಲೂ ಚಡಪಡಿಕೆ, ಕೋಪ, ಆತಂಕ, ಭಯ, ಇನ್ಸೆಕ್ಯೂರ್ ಫೀಲಿಂಗ್. ಮುಖ್ಯವಾಗಿ ಮನುಷ್ಯ ಸಂಘಜೀವಿ. ನೀವನ್ನ ಐಸೋಲೇಟ್ ಮಾಡಿದ್ರೆ ನಿಮಗೆ ಇನ್ಸೆಕ್ಯೂರ್ ಫೀಲಿಂಗು ಬಂದೇ ಬರುತ್ತೆ. ನಂತರದ ದಿನದಲ್ಲಿ ಎಲ್ಲ ಕಾಯಿಲೆಗಳಿಗೂ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್ ನಾನು ಹೇಳಿದೆ ಒಂದು, ಅದ್ರ ಜೊತೆಗೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳನ್ನು ಹೇಳಿದೆ. ಇದನ್ನು ಯಾವ ಥರ ಲಿಂಕ್ ಮಾಡ್ತಾರೆ ಅಂತಂದರೆ ಅದ್ಭುತವಾಗಿದೆ. ಇದು ಬೇಕಾದಷ್ಟು ಸೈಂಟಿಫಿಕ್ ಆರ್ಟಿಕಲ್ ಇದೆ, ದಯವಿಟ್ಟು ಇಂಟ್ರೆಸ್ಟ್ ಇದ್ದವರು ಬೇಕಾದ್ರೆ ಅದುಗಳನ್ನು ಪಬ್ಮೆಡಲ್ಲಿ ನಿಮ್ಗೆ ಸಿಗ್ಬೋದು, ಓದಿ ನೋಡಿ. ಮನುಷ್ಯ ಹುಟ್ಟಿದಾಗ ನಾವು ಜರ್ಮ್ಸ್ಗಳಿಂದ ಹುಟ್ಟಿರೋದು. ಅದಕ್ಕೆ ನಮ್ಮ ಮೈಟೊಕಾಂಡ್ರಿಯಾದಲ್ಲೂ DNA ಇದೆ.
ಅದೇ ಥರ ಕ್ಲೋರೋಪ್ಲಾಸ್ಟ್ ಡಿ ಎನ್ ಎ, ಸಸ್ಯಗಳಲ್ಲಿ ಕ್ಲೋರೋಪ್ಲಾಸ್ಟ್ ಡಿ ಎನ್ ಎ ಇದೆ. ಮತ್ತು ಮನುಷ್ಯನಲ್ಲಿ ಮೈಟೊಕಾಂಡ್ರಿಯಾದಲ್ಲೂ ಡಿ ಎನ್ ಎ ಇದೆ. ಬರೀ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಅಲ್ಲಿ ಮಾತ್ರ ಡಿ ಎನ್ ಎ ಇಲ್ಲ, ಹೊರಗಡೆನೂ ಇದೆ. ಮೈಟೊಕಾಂಡ್ರಿಯಾ ಅಂದರೆ ಅದು ನಮ್ಮ ದೇಹದಲ್ಲಿ ಎನರ್ಜಿ ಕೊಡೋ ಅಂಥದ್ದು. ಸೆಲ್ ಒಳಗಡೆ ಇದೆ. ನೀವು ಏನೀಗ ಮಾತಾಡ್ತಿದ್ದೀರಾ, ಕೇಳ್ಕೊಂತಿದ್ದೀರಾ, ನೀರು ಕುಡಿತಿದ್ದೀರಾ, ಎಲ್ಲದಕ್ಕೂ ಎನರ್ಜಿ ಬೇಕು. ಎಲ್ಲದಕ್ಕೂ ಎನರ್ಜಿ. ಆ ಎನರ್ಜಿ ಕೊಡೋದು ಮೈಟೊಕಾಂಡ್ರಿಯಾ. ಏನೇ ಮಾಡಬೇಕು ಅಂದ್ರೂ ಮೈಟೊಕಾಂಡ್ರಿಯಾ ಬೇಕು. ಅದರಲ್ಲೂ ಡಿ ಎನ್ ಎ ಇದೆ. ಸೊ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ನಾನು ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ, ನಾವೆಲ್ಲದೂ ಒಂದು ಜರ್ಮ್ಗಳಿಂದ ಅಂದರೆ ಸೂಕ್ಷ್ಮಾಣು ಜೀವಿಗಳಿಂದ ಇಂದು ಮನುಷ್ಯರಾಗಿ ನಾವೆಲ್ಲ ಇದ್ದೀವಿ. ಬೇರೆ ಧರ್ಮ ಜಾತಿ ಎಲ್ಲದೂ ಇರ್ಬೋದು, ಆದರೆ ನಾವೆಲ್ಲ ಬಂದಿರೋದು ಆ ಸೂಕ್ಷ್ಮಾಣು ಜೀವಿಗಳಿಂದನೇ. ನಾನು ಯಾವಾಗ ನಿಮ್ಮನ್ನು ದ್ವೇಷಿಸೋಕ್ಕೆ ಆರಂಭಿಸ್ತೀನಿ, ನನ್ನ ದೇಹಕ್ಕೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಏಕೆಂದರೆ ಅದು ನಿಮ್ಮ ದೇಹದಲ್ಲಿರೋ ಜೀವಕೋಶದ್ದು ನನ್ನ ದೇಹದಲ್ಲಿರೋ ಎಲ್ಲರದು ಒಂದೇ ಅಂದರೆ ಎಲ್ಲ ಇಂಟರ್ಲಿಂಕ್. ನಾವೆಲ್ಲ ನೆಂಟರುಗಳು. ಹೊರಗಡೆ ನೀವೇ ಬೇರೆ ಜಾತಿ ಧರ್ಮ ಆಗಿರ್ಬೋದು, ಆದರೆ ನಮ್ಮ ಜೀವಕೋಶ ಇದೆಯಲ್ಲ, ನಾವೆಲ್ಲ ಸಂಬಂಧಿಕರುಗಳು. ಸೊ ಜೀವಕೋಶಗಳು, ನೀವು ಹೇಳ್ದಂಗೆ ನಾನು ನಿಮ್ಮನ್ನು ಹೇಟ್ ಮಾಡಿದ್ರೆ ಯಾಕೆ ಕನ್ಫ್ಯೂಸ್ ಆಗುತ್ತೆ ಅಂದರೆ, ಜೀವಕೋಶಗಳಿಗೆ, ನನ್ನ ಜೀವಕೋಶಗಳಿಗೆ ನಿಮ್ಮ ಜೀವಕೋಶಗಳು ಎರಡಕ್ಕೂ ಗೊತ್ತು, ನಾವಿಬ್ರು ನಾವಿಬ್ರು ನೆಂಟರು. ನಾವು ಅದಕ್ಕೆ ತಿಳಿಸ್ತಾ ಇದೀವಿ ನೆಂಟ್ರಲ್ಲ ಅಂತ ನಾವು ಪದೇ ಪದೇ ಸಿಗ್ನಲ್ ಕೊಡ್ತಾ ಇದ್ದೀವಿ. ಗೌರಿ ಶಕೀರ್ ಅವ್ರು ಯಾರೋ ಬೇರೆ ಧರ್ಮದವರು, ಬೇರೆ ಜಾತಿಯವರು, ನಮ್ಮ ನೆಂಟ್ರಲ್ಲ ಅವ್ರು. ಏಕೆಂದ್ರೆ ಅವ್ರು ಇರೋದೇ ಬೇರೆ, ಅವರು ಬುರ್ಕಾ ಹಾಕಂತಾರೆ ಅಥವಾ ಅವರು ಪಾದ್ರಿ ಥರ. ಅಂದರೆ ನಾವು ಧರ್ಮ ಜಾತಿ ಇದ್ರ ಮೇಲೆ ನಿಮ್ಮನ್ನ ಬೇರೆ ಅಂತ ನಾನು ಹೊರಗಡೆಯಿಂದ ಹೇಳ್ತಾನೇ ಬಂದಿದ್ದೀನಿ ಇನ್ಸ್ಟ್ರಕ್ಷನ್ನು. ಅವನ್ನ ಹೇಟ್ ಮಾಡು, ಅವನ್ನ ದ್ವೇಷ ಮಾಡು, ಅವನ ಅಂತಸ್ತು ಕಮ್ಮಿ, ಅವನು ಬಡವ, ಆ ಥರ ಅಂತ ನಾನು ಹೇಳ್ತಾ ಇದ್ದೀನಿ. ಜೀವಕೋಶಕ್ಕೆ ಗೊತ್ತು ಅವನು ನನ್ನ ನೆಂಟ ಅದು ಅಂತ. ಸೊ ಅದಕ್ಕೆ ಕನ್ಫ್ಯೂಷನ್ನು. ಈಗ ನಾನು ಅವನ್ನ ಪ್ರೀತಿಸ್ಲಾ ದ್ವೇಷಿಸ್ಲಾ, ಕೊನೆಗೇನು ಮಾಡುತ್ತದೋ ದ್ವೇಷಕ್ಕೆ ಶುರು ಮಾಡುತ್ತೆ. ದ್ವೇಷ ಮಾಡ್ಬೇಕಾದ್ರೆ ಅದಕ್ಕೆ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಅದೇನು ಮಾಡುತ್ತೆ, ಅದು ನಿಮ್ಮನ್ನ ದ್ವೇಷ ಮಾಡೋದ್ರ ಜೊತೆ ತನ್ನ ಸೆಲ್ ಟು ಸೆಲ್ ಕಮ್ಯುನಿಕೇಷನ್ ಅಂತ ಇದೆ, ಅದ್ಭುತವಾಗಿದೆ. ಈ ಸೆಲ್ಲುಗಳು ದೇಹದಲ್ಲಿ ಇದೆಯಲ್ಲ, ಒಂದಕ್ಕೊಂದು ಮಾತಾಡುತ್ತದು, ಒಂದಕ್ಕೊಂದು ಇಂಟ್ರ್ಯಾಕ್ಟ್ ಮಾಡುತ್ತೆ. ಸೆಲ್ ಸಿಗ್ನಲಿಂಗ್ ಅಂತಂತೀವಿ, ಸೆಲ್ ಸಿಗ್ನಲಿಂಗ್ ಪಾತ್ವೆ ಎಷ್ಟು ಬ್ಯೂಟಿಫುಲ್ ಆಗಿ ಇಂಟ್ರ್ಯಾಕ್ಟ್ ಮಾಡುತ್ತೆ ಅಂತದ್ದು ಎಲ್ಲ ಒಟ್ಟಿಗೆ. ಈ ಕ್ಯಾನ್ಸರ್ ಜೀವಕೋಶಗಳಲ್ಲಿ ಅದೇ ಆಗೋದು. ಕ್ಯಾನ್ಸರ್ ಜೀವಕೋಶಕ್ಕೆ ಅದ್ರದ್ದು ಯಾವುದು ಬೇರೆದು ಯಾವುದು ಗೊತ್ತಾಗಲ್ಲ, ಎಲ್ಲಾದ್ರ ಜೊತೆ ಹೊಟ್ಟೋಗ್ಬಿಡುತ್ತದು. ಹಾಗಾಗಿ ಮೆಟಾಸ್ಟಾಸಿಸ್ ಎಲ್ಲ ಆಗೋದು. ನಾರ್ಮಲ್ ಜೀವಕೋಶಕ್ಕೆ ಲಿವರ್ ಜೀವಕೋಶ ಅಂದರೆ ಇದು ನಂದು ಲಿವರ್ ಜೀವಕೋಶದ ಗುಂಪು, ಇದು ಲಂಗ್ಸ್ದು ಅಂತ ಅದಕ್ಕೆ ಗೊತ್ತು. ಫೈನಲಿ ಏನಾಗುತ್ತೆ, ಅವೆಲ್ಲ ಮಾತಾಡ್ಕೊಳ್ಳುತ್ತದು. ಅಲ್ಲಿ ಅದ್ರ ಕಾರ್ಯ, ಅಲ್ಲಿ ಡಿವಿಷನ್ ಆಫ್ ಲೇಬರ್ ಅಂತ. ಲಿವರ್ ಜೀವಕೋಶದ್ದೇ ಬೇರೆ ಕೆಲಸ, ಲಂಗ್ಸ್ದೇ ಬೇರೆ, ಅಂದರೆ ಡಿವಿಷನ್ ಆಫ್ ಲೇಬರ್. ಈಗ ನಮ್ಮ ಸಮಾಜದಲ್ಲಿ ಯಾವ ರೀತಿ ಒಂದೊಂದು ವರ್ಗದ ಜನ, ನಮ್ಮ ದೇಹನೇ ನಾವು ಒಂದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಜಗತ್ತಿನಲ್ಲಿ ಯಾವ ಯುದ್ಧನೂ ನಡೆಯಲ್ಲ, ಯಾರು ಯಾರನ್ನ ದ್ವೇಷಿಸಲ್ಲ, ಯಾರಿಗೂ ಅಸಂತೋಷ ಇರೋದಿಲ್ಲ, ಎಲ್ಲ ಸದಾಕಾಲ ಸಂತೋಷವಾಗಿರ್ಬೋದು. ಕಾರಣ ನಮ್ಮ ದೇಹದಲ್ಲೇ ನಮ್ಮ ಇಡೀ ಜಗತ್ತಲ್ಲಿ ನಾವೇನು ಪಾಠ ಕಲಿಬೇಕು, ಸರ್ವಧರ್ಮದ ಬಗ್ಗೆ ಒಂದು ಏನು ನಾವು ಒಂದು ಮಾತು ಹೇಳ್ತೀವಿ, ನಮ್ಮ ದೇಹದೊಳಗಡೆ ಇದೆ. ಕಾರಣ ಲಿವರ್ ಜೀವಕೋಶಗಳ ಕೆಲಸ ಬೇರೆ, ಅವುಗಳು ಬೇರೆ, ಆದರೂ ಒಟ್ಟಿಗೆ ಇದೆ. ಬ್ರೈನದ್ದು ಕೆಲಸ ಬೇರೆ, ಆದರೂ ಅದು ಒಟ್ಟಿಗೆ ಇದೆ. ಲಂಗ್ಸ್, ಆಮೇಲೆ ಎಲ್ಲ ಆರ್ಗನು ಇಂಪಾರ್ಟೆಂಟ್. ಲಿವರು ಅದು ಡಿಟಾಕ್ಸಿಫಿಕೇಷನ್ ಕೆಲಸ, ಸ್ಕ್ಯಾವೆಂಜಿಂಗ್ ಕೆಲಸ ಅಂತಂದರೆ, ಈಗ ನಮ್ಮಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ, ಅದು ಲಿವರ್ ಅಂತ ನಾವು ಇಟ್ಕೊಂಡ್ರೆ, ಅದಿಲ್ಲ ಅಂತಂದರೆ ನಮ್ಮ ಬೆಂಗಳೂರು ಕೊಳೆತ ನಾರ್ತಿರುತ್ತೆ. ಅದೇ ಥರ ನಮ್ಮಲ್ಲಿ ಲಿವರ್ ಏನಾದರೂ ಕೆಲಸ ಮಾಡಲಿಲ್ಲ ಅಂದರೆ ದೇಹ ಹೋಯ್ತು. ಅಂದರೆ ಬ್ರೈನ್ ಮಾತ್ರ ಮುಖ್ಯ ಅಲ್ಲ, ಲಂಗ್ಸು ಇಂಪಾರ್ಟೆಂಟು, ಲಿವರ್ ಇಂಪಾರ್ಟೆಂಟು, ಕಿಡ್ನಿ ಇಂಪಾರ್ಟೆಂಟು. ಅಂದರೆ ಸಮಾಜದಲ್ಲಿ ಡಿವಿಷನ್ ಆಫ್ ಲೇಬರ್ ಅಂತ ನಾವು ಏನು ಹೇಳ್ತೀವಿ, ಎಲ್ಲ ವರ್ಗದವರು ಒಂದೊಂದು ಕೆಲಸ ಮಾಡ್ತಾರಲ್ವಾ, ಎಲ್ಲರೂ ಮುಖ್ಯನೇ, ಯಾರೂ ಕಮ್ಮಿ ಅಲ್ಲ. ಬ್ರೈನ್ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಬ್ರೈನು ಮೇಲಿರೋರು ಮಾತ್ರ ಇಂಪಾರ್ಟೆಂಟ್. ಅಂದರೆ ಬ್ರೈನ್ ಚೆನ್ನಾಗಿದ್ದು ಲಿವರ್ ಹೋಯ್ತು ಅಂದರೆ ಮನುಷ್ಯ ಸಾಯ್ತಾನೆ. ಆಮೇಲೆ ಲಂಗ್ಸು, ಅಯ್ಯೋ ಬ್ರೈನ್ ಮೇಲಿದೆ, ಲಂಗ್ಸು ನಾನು ಕಮ್ಮಿ ಇದ್ದೀನಿ ಅಂತ ಕೆಲಸ ಮಾಡಲಿಲ್ಲ ಅಂದರೆ ನಾವು ಸಾಯ್ತೀವಿ. ಅಂದರೆ ಇದ್ರ ಒಳಗಡೆ ನಾನು ಅದಕ್ಕೆ ಹೇಳೋದು, ನೀವು ಮಾಲಿಕ್ಯುಲರ್ ಲೆವೆಲಲ್ಲಿ ಓದ್ತಾ ಹೋಗಬೇಕು. ಮನುಷ್ಯ ತನ್ನನ್ನು ತಾನು ತಿಳ್ಕೊಂಡ್ರೆ, ಅವನು ಈಗ ಬುದ್ಧ ಬಸವಣ್ಣ ಏನೇನಾಗಿದ್ದಾರೆ ಅವರೆಲ್ಲ ಅವ್ರನ್ನವ್ರು ತಿಳ್ಕೊಂಡಿದ್ರು ಅಷ್ಟೇ. ವೆರಿ ಸಿಂಪಲ್. ನಾನು ತಿಳ್ಕೊಂಡ್ರೆ ನಾನು ದೈವತ್ವಕ್ಕೆ ಏರ್ಬಹುದು. ಹಾಗಾಗಿ ಸೆಲ್ ಟು ಸೆಲ್ ಕಮ್ಯುನಿಕೇಷನ್ ನಾನು ಹೇಳ್ದೆ ಅಲ್ವಾ, ಹೇಟ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತದು. ಹೇಟ್ ನನ್ನ ದೇಹದಲ್ಲಿರುವ ಜೀವಕೋಶ ಅದನ್ನು ಹೇಟ್ ಮಾಡಿದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್. ನಿಮಗೆ ಎಷ್ಟು ರಿಸರ್ಚ್ ರಿಲೇಟೆಡ್ ಆರ್ಟಿಕಲ್ಸ್ಗಳಿದೆ ಗೊತ್ತಾ, ಇದರಲ್ಲಿ ಬೇಕಾದಷ್ಟು ಇದ್ರ ಬಗ್ಗೆ ಬರೀತಾರೆ. ಆಟೋ ಇಮ್ಯೂನ್ ಡಿಸಾರ್ಡರ್ ಶುರು ಆಗೋಕ್ಕೆ ಕಾರಣ ನನ್ನ ಹೇಟ್ರೆಡ್ನೆಸ್, ನನ್ನಲ್ಲಿರುವಂಥ ಒಂದು ದ್ವೇಷ ಇದೆಯಲ್ಲ ಅದು, ನನ್ನಲ್ಲಿರುವ ಕೋಪ. ಅಂದರೆ ಹೆಂಗೆ ಅಂತ ಜನ ಅನ್ಕೊಂತಾರೆ, ಅಯ್ಯೋ ಕೋಪ ಮಾಡ್ಕೊಂಡ್ರೆ ಆಗ್ಬಿಡುತ್ತಾ ಅಥವಾ ದ್ವೇಷ ಮಾಡಿದ್ರೆ ಆಗುತ್ತೆ. ಅದು ನಿಜ. ಇದು 100ಕ್ಕೆ 100 ಸತ್ಯ. ಇದರಲ್ಲಿ ಏನೂ ನಾವು ಬೇರೆ ಥರ ಹೇಳ್ತಾ ಇಲ್ಲ. ಇದ್ರ ಬಗ್ಗೆ ಇಂಡೆಪ್ತಲ್ಲಿ ಬೇಕಾದ್ರೆ ಸ್ಟಡಿ ಮಾಡಿ ನೋಡಿ, ಓದಬೇಕು.
ಓದಿದ್ದಾಗ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಒಂದು ಸೋಷಲ್ ಹೆಲ್ತ್ ಬೇಕು ಅಂದರೆ ಆಟೋ ಇಮ್ಯೂನ್ ಡಿಸಾರ್ಡರು, ಈ ಸೋರಿಯಾಸಿಸ್ ಆಗಬಾರ್ದು, ತಲೆ ಕೂದಲು ಉದ್ರೋಗಬಾರ್ದು, ರಿಮ್ಯಾಟಿಡ್ ಆರ್ಥ್ರೈಟಿಸು ಬರಬಾರ್ದು ಅಂದರೆ ದಯವಿಟ್ಟು ದ್ವೇಷ ಮಾಡಬೇಡಿ ಯಾರನ್ನು. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ, ಈಗ ಬಂದಿರಾ ಹದಿಲವಿದ್ದೀರಾ ಅಂತಂದರೆ ತುಂಬ ಚೆನ್ನಾಗಿರ್ತೀರಾ, ಕೂತ್ಕೊಳ್ಳಿ ಅಂದರೆ ತುಂಬ ಚೆನ್ನಾಗಿರ್ತೀರಾ, ಒಂದು ಗ್ಲಾಸ್ ನೀರು ತಗೊಳ್ಳಿ ಕುಡೀರಿ ಅಂತಂದರೆ ಚೆನ್ನಾಗಿರ್ತೀರಾ, ನಾವು ಚೆನ್ನಾಗಿರ್ತೀವಿ. ನಾವು ಫಸ್ಟ್ ನಾವು ಚೆನ್ನಾಗಿರ್ತೀವಿ. ಹಾಗಾಗಿ ಇದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ವಿಶ್ಲೇಷಣೆ ಮಾಡ್ತಾ ಹೋದರೆ ಸಾಮಾಜಿಕ ಆರೋಗ್ಯವನ್ನು ಯಾವ ಯಾವ ರೀತಿ ಪಡಿಬಹುದು ಅಂತೇಳಿ ನಾವು ಖಂಡಿತ ತಿಳ್ಕೊಳ್ಬಹುದು. ಮಾತು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಫೈನಲ್ ಆಗಿ ನಾನು ಒಪ್ಪೋದು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೇನಬೇಕು. ನಾನು ಮಾತಾಡಿದ್ರೆ ನೀವು ನನ್ನ ಹತ್ರ ಬಂದಾಗ ಭಗವಂತ ಶಬಾಷ್ ವೆರಿ ಗುಡ್ ಮಾಲಿನಿ ಅನ್ಬೇಕು, ಆ ಥರ ನಾನು ಮಾತಾಡಬೇಕು ಅಲ್ವಾ ಸರ್? ಸೊ ಅದು ಸಾಮಾಜಿಕ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ, ಸಾಕಷ್ಟು ವಿಚಾರಗಳನ್ನ ಮೇಡಮ್ ಹೇಳಿದರು. ಸೊ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐಸೋಲೇಟ್ ಆಗಿ ಅಲೂಫ್ ಆಗಿ ಒಬ್ಬರೇ ಇರೋದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಕುಟುಂಬದ ಜೊತೆಗೆ, ಸ್ನೇಹಿತರೊಂದಿಗೆ, ಸಮಾಜದೊಂದಿಗೆ ಬೆರೀರಿ. ಮತ್ತು ಬೆರೆಯೋದ್ರ ಮೂಲಕ, ಅಂದರೆ ಬೆರೆಯೋದು ಅಂತಂದರೆ ಫಿಸಿಕಲ್ ಆಗಿ ಅಂತ ಹೇಳ್ತಾ ಇಲ್ಲ ನಾನು, ಕೆಲಸಗಳನ್ನ ವಾಲಂಟಿಯರಾಗಿ ಕೆಲಸಗಳನ್ನ ಮಾಡುವಂಥದ್ದು, ರೆಸ್ಪಾನ್ಸಿಬಿಲಿಟಿಗಳನ್ನ ತಗೊಳ್ಳುವಂಥದ್ದು, ಅದೆಲ್ಲವನ್ನು ಕೂಡ ಸಾಧ್ಯವಾದಷ್ಟು ಮಾಡಿ. ಕೆಲವರಿಗೆ ಆಸೆ ಇದ್ದರೂ ಕೂಡ ಕೆಲವರು ಮಾಡಲ್ಲ, ಕೆಲವರು ತುಂಬ ಬೇಗ ಮಿಂಗಲ್ ಆಗ್ತಾರೆ, ಕೆಲವರು ಆಗಲ್ಲ. ಎಲ್ಲರದು ಬೇರೆ ಬೇರೆ ಒಂದಷ್ಟು ಮೈಂಡ್ ಸೆಟ್ ಇರುತ್ತೆ. ನಾನು ಎಲ್ಲ ಥರದ ವ್ಯಕ್ತಿಗಳನ್ನೂ ಕೂಡ ನೋಡಿದ್ದೀನಿ. ಸೊ ಹೀಗಾಗಿ ನಿಮ್ಮ ಸೂಪರ್ದಿಗೆ ಏನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾ ಇರಿ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ನಮಸ್ತೆ.